ಪ್ರೈಸ್ ಲಾರ್ಡ್. ಎಲ್ರಿಗೂ ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಥ್ಯಾಂಕ್ ಯು. ಪ್ರೈಸ್ ಗಾಡ್. ಓಕೆ, ಇವಾಗ ಸ್ಕ್ರೀನ್ ಶೇರ್ ಕಾಣಿಸ್ತಾ ಇದೆ ಎಲ್ಲರಿಗೂ. ಯಾರಾದ್ರೂ ಓದ್ತೀರಾ ಈ ಸಬ್ಜೆಕ್ಟ್ ಅಥವಾ ವಿಷಯ ಏನೆಂಬುದು? ಯಾರಾದ್ರೂ ಕ್ರಿಸ್ತ ವಿರೋಧಿ ಯಾರು ಅಲ್ವಾ? ಓಕೆ, ನಾವು ಕ್ರಿಸ್ತ ಯೇಸುವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ವಾ? ಕ್ರಿಸ್ತ ಯೇಸು ಯಾರು? ನಮ್ಮ ರಕ್ಷಕನು, ನಮಗೆ ಪಾಪ ಕ್ಷಮೆ ಕೊಡುವವನು, ನಮಗೆ ಮುಕ್ತಿಯನ್ನು ಕೊಡುವನು, ನಮಗೆ ರಕ್ಷಣೆಯನ್ನು ಕೊಡುವನು, ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡು ಹೋಗುವನು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ರೋಗದಿಂದ ಮುಕ್ತಿಯನ್ನು ಕೊಟ್ಟು ನಮಗೆ ಒಂದು ಸ್ವತಂತ್ರ ಜೀವಿತವನ್ನು ಈ ಭೂಮಿಯ ಮೇಲೆಯೂ, ಈ ಭೂಮಿಯ ಜೀವಿತ ಕಳೆದ ಮೇಲೆ ಪರಲೋಕದಲ್ಲಿ ನಿರಂತರವಾದ ಶಾಶ್ವತ ಜೀವಿತವನ್ನು ಕೊಡುವ ಆತನಾಗಿದ್ದಾನೆ ಕ್ರಿಸ್ತನಾದ ಯೇಸು. ಹೌದಲ್ವಾ? ಈ ಲೋಕದಲ್ಲಿ ಅಂಧಕಾರವು, ದುಷ್ಟನ ಕೆಲಸ ಕಾರ್ಯಗಳು ಆಗುತ್ತಿರುವಂತ ಈ ಒಂದು ಲೋಕದಲ್ಲಿ ನಾವೆಲ್ಲ ಜೀವಿಸ್ತಾ ಇರುವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದನು. ನಮ್ಮ ಜೀವಿತದಲ್ಲಿರುವಂತಹ ಅಂಧಕಾರಗಳು, ಶಾಪಗಳು, ಪಾಪಗಳು, ದರಿದ್ರತನವನ್ನೆಲ್ಲ ಹೋಗಲಾಡಿಸಿ ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಬರುವ ಕಾಲದಲ್ಲಿ ನಮ್ಮೆಲ್ಲರಿಗೋಸ್ಕರ ಒಂದು ಸುಂದರವಾದ ಜೀವಿತ ಕಾಯ್ತಾ ಇದೆ ಅಂತ ನಮ್ಮೆಲ್ಲರಿಗೆ ತಿಳಿದಿದೆ. ಹೌದಲ್ವಾ? ಇದನ್ನೆಲ್ಲರೂ ನಂಬ್ತೀರಾ? ಯಾ. ಸೊ ಅದೇ ಒಂದು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಕೊಂಡಿದ್ದೇವೆ. ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಾಕೆ? ಕ್ರಿಸ್ತನು ನಮಗೆ ಇಂಥ ಒಂದು ಜೀವಿತ ಕೊಟ್ಟು, ಅದು ಸಹ ಕೋಟಿ ಕೋಟಿ ಜನರಿರುವಂತ ಈ ಭಾರತ ದೇಶದಲ್ಲಿ ನಮ್ಮನ್ನು ಆರಿಸಿಕೊಂಡು ಪರಲೋಕ ಭೂಲೋಕವನ್ನು, ಭಾರತ ದೇಶವನ್ನು ಸೃಷ್ಟಿಸಿದಂತ ಒಬ್ಬನೇ ಸರ್ವಶಕ್ತನಾದ ದೇವರು ನಾವೇ ಇವತ್ತು ಕೆಲವರನ್ನು ಮಾತ್ರ ಆರಿಸಿಕೊಂಡು ನಮಗೆ ಒಂದು ಜೀವಿತ, ಒಂದು ನಿರೀಕ್ಷೆ ಕೊಟ್ಟಿದ್ದು ಎಷ್ಟೊಂದು ದೊಡ್ಡ ಭಾಗ್ಯ ಅಲ್ವಾ? ನಾವು ಎಷ್ಟು ಸಂತೋಷ ಪಡ್ಬೇಕು. ಹಾಗಿರುವಾಗ ಎಲ್ಲ ಸಂತೋಷವನ್ನು, ಎಲ್ಲ ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ, ನಮ್ಮನ್ನು ಆ ಒಂದು ಸಿಗ್ಲಿಕ್ಕಿರುವಂತ ನಿತ್ಯ ಜೀವಿತದಿಂದ ತಪ್ಪಿಸ್ಲಿಕ್ಕೆ ಯೇಸುವಿನ ಸ್ಥಾನದಲ್ಲಿ ಬೇರೆ ಒಬ್ಬನು, ಯೇಸುವಿನ ಮತ್ತು ನಮ್ಮ ಶತ್ರುವಾಗಿರುವ ಕ್ರಿಸ್ತ ವಿರೋಧಿ ಎಂಬ ಒಂದು ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಆ ಒಂದು ಸಾಮ್ರಾಜ್ಯ ಬಂದು ಆಳ್ವಿಕೆ ಮಾಡಿ ಕ್ರಿಸ್ತನನ್ನು ನಂಬುವಂತ ವಿಶ್ವಾಸಿಗಳನ್ನು ವಂಚಿಸಿ ಮೋಸ ಮಾಡಿ ನಮಗೆ ಸಿಕ್ಕಿರುವ ನಿತ್ಯ ಶಾಂತಿ, ನಿತ್ಯ ಸಂತೋಷವನ್ನು ಕೆಡಿಸಿ ನಮ್ಮನ್ನು ನಾಶನಕ್ಕೆ ತಳ್ಳಿಕ್ಕೆ ಕ್ರಿಸ್ತ ವಿರೋಧಿಯನ್ನು ಸೈತಾನನು ತಯಾರು ಮಾಡಿ ಈ ಲೋಕದಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ಆತನ ಬಗ್ಗೆ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅಂತ ನೀವು ಹೇಳಿ. ಇಂಪಾರ್ಟೆಂಟ್ ಇದೆ ಬ್ರದರ್. ಯಾ, ನೋಡಿ, ಎಲ್ಲಿ ಒಳ್ಳೆತನ ಇದೆಯೋ ಅದ್ರ ಹಿಂದೆ ಒಂದು ಕೆಟ್ಟತನ ಸಹ ಇದೆ. ಹೌದಾ? ಇಡೀ ಬೈಬಲ್ ಅಲ್ಲಿ ನಾವು ನೋಡಬಹುದು, ಒಳ್ಳೆ ಸಂಗತಿಗಳುಂಟು, ಕೆಟ್ಟ ಸಂಗತಿಗಳುಂಟು. ದೇವರು ಇದ್ದಾರೆ ಅಂತ ಹೇಳಿದ ಮೇರೆಗೆ ಆ ಸೈಡ್ ಅಲ್ಲಿ ಇನ್ನೊಂದು ಪಕ್ಷದಲ್ಲಿ ಸೈತಾನನು ಇದ್ದಾನೆ ಅಂತ ನಮಗೆಲ್ಲರಿಗೂ ಗೊತ್ತು. ಪರಿಶುದ್ಧತೆಯಲ್ಲಿ ಇದೆಯೋ ಅದರ ವಿರುದ್ಧವಾಗಿ ಪಾಪವು ಸಹ ಕಾರ್ಯ ಮಾಡ್ತಾ ಇರ್ತದೆ. ಹೌದಲ್ವಾ? ಅದಕ್ಕೋಸ್ಕರ ನಾವು ಕೆಲವೊಂದು ಸತ್ಯಗಳನ್ನು ತಿಳಿದು ವಂಚನೆಗೆ ಒಳಪಡದಂತೆ, ಮೋಸ ಹೋಗದಂತೆ ಜಾಗೃತರಾಗಿ ಕ್ರಿಸ್ತನಿಗೆ ನಮ್ಮ ಜೀವಿತದ ಮೂಲಕ ಸಂಪೂರ್ಣ ಮಹಿಮೆ ಸಿಗ್ಬೇಕು. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲರೂ ಯೇಸು ಕ್ರಿಸ್ತನ ಸಭೆಯನ್ನು ಒಂದು ಮದುಮಗಳಿಗೆ ಹೋಲಿಸಿದ್ದಾರೆ ವಾಕ್ಯದಲ್ಲಿ. ಹೌದಲ್ವಾ? ಅದಕ್ಕೆ ಇನ್ನೊಂದು ಶಬ್ದ, ಬ್ರೈಡಿಗೆ ಏನಂತಾರೆ? ಮದುಮಗಳಂತರ ಮೊದಲ ಗಿತ್ತಿ ಅಲ್ಲ, ಮೊದಲ ಗಿತ್ತಿ ಅಂತ ಹೋಲಿಸಿದ್ದಾರೆ. ನಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ, ಒಂದು ಮದುಮಗಳನ್ನು ಮ್ಯಾರೇಜ್ ಅಥವಾ ವಿವಾಹ ಮಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಅವನು ಆಸೆ ಪಡುವುದೇನು ಹೇಳಿ? ಆ ಮದುಮಗಳು ಪರಿಶುದ್ಧವಾಗಿರ್ಬೇಕು. ಹೌದಾ? ಶುದ್ಧವಾಗಿರ್ಬೇಕು. ಅವಳು ಯಾರ ಜೊತೆ ವ್ಯಭಿಚಾರ ಮಾಡಿ ಇರಬಾರ್ದು ಅಂತ ಅಲ್ವಾ ಪ್ರತಿಯೊಂದು ಮದುಮಗನು ಇಷ್ಟಪಡುವುದು? ಈ ಸತ್ಯವನ್ನು ಎಲ್ಲರೂ ಹೇಳಿ, ಹೌದು ಅಥವಾ ಇಲ್ಲ ಅಂತ. ಯಾವ ವ್ಯಭಿಚಾರಿ ಸ್ತ್ರೀಯನ್ನು ಒಂದು ಮದುಮಗನು ಮದುವೆ ಆಗ್ಲಿಕ್ಕೆ ಇಷ್ಟಪಡುವುದಿಲ್ಲ.
ಕರೆಕ್ಟ್. ಅದೇ ರೀತಿ ನಮ್ಮ ಕ್ರಿಸ್ತನಾದ ಮದಲಿಂಗನು ಅಥವಾ ಮದುಮಗನು ಆತನ ವಿವಾಹಕ್ಕೆ ತಯಾರು ಮಾಡುತ್ತಿರುವಂತ ಸಭೆ ಎಂಬ ಮೊದಲಗಿತ್ತಿ ಅಥವಾ ಮದುಮಗಳನ್ನು ಯಾವ ರೀತಿ ನೋಡ್ಲಿಕ್ಕೆ ಅಥವಾ ಯಾವ ರೀತಿಯಾಗಿ ವಿವಾಹ ಆಗ್ಲಿಕ್ಕೆ ಇಷ್ಟಪಡ್ತಾನೆ ಹೇಳಿ? ಅವಳು ಶುದ್ಧವಾಗಿಯೂ ಪರಿಶುದ್ಧವಾಗಿ ಇರ್ಬೇಕಂತ. ಹಾಗಾದ್ರೆ ಸಿದ್ಧವಾಗ್ತಿರುವ ಮದುಮಗಳು ತನ್ನನ್ನೇ ಅಲಂಕರಿಸಿ ಶುದ್ಧ ಮಾಡಿಕೊಳ್ಳುತ್ತಾ ತನ್ನ ಜೀವಿತವನ್ನು ಕಾಪಾಡುವುದಾದ್ರೆ ಅದು ಯಾರಿಗೆ ಮಹಿಮೆ ಸಲ್ಲಿಸ್ತದೆ? ಮದುಮಗನಿಗೆ, ಹೌದಲ್ವಾ? ಹಾಗಾದ್ರೆ ನಾವೆಲ್ಲರೂ ಮದುಮಗಳ ಸ್ಥಾನದಲ್ಲಿದ್ದೇವೆ. ಸಭೆ ಎಂಬ ಮೊದಲ ಗಿತ್ತಿಯಾಗಿ ನಾವು ತಯಾರಾಗ್ತಾ ಇದ್ದೇವೆ. ನಾವೆಷ್ಟು ಪರಿಶುದ್ಧರಾಗಿರ್ತೀವಿ ಅಷ್ಟು ಸಂತೋಷ ನಮ್ಮ ಕ್ರಿಸ್ತನಿಗೆ, ಅಷ್ಟು ಅವ್ರು ಹ್ಯಾಪಿ ಆಗ್ತಾರೆ. ಸೊ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಟ್ಟು ಹೋಗ್ಬಾರ್ದು, ಮೋಸ ಹೋಗ್ಬಾರ್ದು, ಕೆಡಕ್ಬಾರ್ದು ದೇವರ ದೃಷ್ಟಿಯಲ್ಲಿ ಅಥವಾ ಕ್ರಿಸ್ತನ ದೃಷ್ಟಿಯಲ್ಲಿ ಎಂಬುದೇ ಉದ್ದೇಶವನ್ನು ಇಟ್ಕೊಂಡು ಕ್ರಿಸ್ತ ವಿರೋಧಿ ಯಾರು, ಆತನ ಉದ್ದೇಶ ಏನು ಎಂಬುದನ್ನು ತಿಳ್ಕೊಳ್ತಾ ಹೋಗೋಣ. ಇದು ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ. ಇದರ ಉದ್ದೇಶ ಅಥವಾ ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟ್ ಆಗಿದೆ ಎಂಬುದನ್ನು ನಾನು ನಿಮ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಓಕೆ, ಸರಿನಾ? ಓಕೆ, ಈ ತಿಂಗಳಲ್ಲಿಯೇ ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮತ್ತು ಬರುವ ವಾರ ಅಥವಾ ಈ ವಾರದ ಮಧ್ಯದಲ್ಲಿ ಸಹ ನಾವು ಪ್ರಯತ್ನ ಪಡುವ 2-3 ಸಬ್ಜೆಕ್ಟ್ ಅಥವಾ 2-3 ಕ್ಲಾಸ್ಗಳಿಂದ ಈ ಸಬ್ಜೆಕ್ಟ್ ಅನ್ನ ನಾವು ಪೂರ್ತಿ ಮಾಡುವಾಗ ನಮಗೆ ಇದರ ಮಹತ್ವ ಗೊತ್ತಾಗ್ತದೆ. ನಾವು ಎಲ್ಲಿಯೋ ಒಂದು ಕಡೆ ತಪ್ಪಿ ಬೀಳ್ತಾ ಇದ್ದೇವೆ. ನಾವು ಯಾರು ಸಹ ಹೊಲಸಾಗುವುದು ಕರ್ತನಿಗೆ ಇಷ್ಟನಾ? ಖಂಡಿತವಾಗಿ ಇಷ್ಟ ಇಲ್ಲ. ಆದ್ರೆ ನಮಗೆ ಅರಿಯದೆ ನಾವು ಹೊಲಸಾಗ್ತಾ ಇದ್ದೀವಿ, ಗಲೀಜಾಗ್ತಾ ಇದ್ದೀವಿ, ನಮ್ಮನ್ನೇ ಅಪವಿತ್ರವಾಗಿ ಮಾಡ್ಕೊಳ್ತಾ ಇದ್ದೇವಂದ್ರೆ ಹೇಗ್ ಅನಿಸ್ತದೆ ನಿಮ್ಗೆ ಹೇಳಿ? ನಾವು ತಿಳಿಯದೆ ಹೊಲಸಾಗ್ತಾ ಇದ್ದೇವೆ ಅಂದ್ರೆ ಏನ್ ಅನಿಸ್ತದೆ ಹೇಳಿ? ನಿಮ್ಮ ಅಭಿಪ್ರಾಯವನ್ನ ಹೇಳಿ. ತುಂಬಾ ಬೇಜಾರು ಅನಿಸ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ಒಂದೆರಡು ಮಾತುಗಳಿಂದ ಹೇಳಿ. ಕ್ರಿಸ್ತನಿಗೆ ಮಹಿಮೆ ಆಗ್ತದೆ ಹೇಳಿ. ಎಲ್ರು ಕ್ರಿಸ್ತ ನಂಬಿಗಸ್ತರಲ್ವಾ ಲೈನ್ ಅಲ್ಲಿರುವವರು? ಪ್ಲೀಸ್ ಹೇಳಿ. ನಾವು ನಮಗೆ ವಂಚನೆ ಮಾಡ್ಕೊಂಡು ನಮಗೆ ಅರಿಯದಂತೆ ನಾವು ಹೊಲಸಾಗ್ತಾ ಇದ್ದೇವಂದ್ರೆ ನಿಮ್ಮ ಅನಿಸಿಕೆ ಹೇಳಿ ಅದನ್ನು. ಬ್ರದರ್ ಹೇಳಿದ್ರು ಬೇಜಾರಾಗತ್ತೆ ಅಂತ, ದಯವಿಟ್ಟು ಹೇಳಿ. ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಾಗತ್ತೆ ಬ್ರದರ್. ಹೌದು, ದುಃಖ ಆಗ್ತದಲ್ವಾ? ದುಃಖ ಆಗ್ತದಲ್ವಾ? ನಮಗೋಸ್ಕರ ಜೀವ ಕೊಟ್ಟಂತ ಯೇಸುವಿಗೆ ನಾವು ಮೋಸ ಮಾಡಿದ ಹಾಗಾಯ್ತಲ್ವಾ? ನಾವೇ ಅರಿಯದ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಹೊಲಸಾಗ್ಬಿಟ್ರೆ ಅದು ಯಾರಿಗೆ ದುಃಖ? ನಮಗೆ ದುಃಖ, ಮತ್ತೆ ಕ್ರಿಸ್ತನಿಗೂ ಸಹ ದುಃಖ. ನಾವೇ ಮೋಸ ಹೋಗದಂತೆ ನಮ್ಮನ್ನೇ ಕಾಪಾಡಿಕೊಳ್ಳಿಗೋಸ್ಕರನೇ ಕ್ರಿಸ್ತನು ತನ್ನ ವಾಕ್ಯದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಅನೇಕ ಸತ್ಯಗಳನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಅದನ್ನು ಕಲಿಯುವುದು ನಮ್ಮ ಹೊಣೆಯಾಗಿದೆ. ಸೊ ಈ ಕ್ರಿಸ್ತ ವಿರೋಧಿಯ ಬಗ್ಗೆ ಅನೇಕ ಕ್ರಿಸ್ತ ವಿರೋಧಿಗಳು ಬರ್ತಾರೆ ಎಂಬುದಾಗಿ ಕ್ರಿಸ್ತನು ಹೇಳಿದಾರ ಇಲ್ವಾ? ಹೇಳಿದಾರಲ್ವಾ? ಲೆಟ್ ಸ್ಟಾರ್ಟ್. ಸೊ ಅದಕ್ಕೆ ನಾನು ಎಷ್ಟು ಇಂಪಾರ್ಟೆನ್ಸ್ ಯಾಕಿದೆ ಎಂಬುದಾಗಿ ಈ ಒಂದು ಇಂಟ್ರೊಡಕ್ಷನ್ ಅನ್ನ ನಿಮಗೆ ಕೊಟ್ಟಿದ್ದೇನೆ. ನಾವು ಮುಂದೆ ಹೋಗುವ. ಈ ಚಿತ್ರವನ್ನು ಸ್ವಲ್ಪ ನೋಡಿ. ಪಜಲ್ ಮಕ್ಕಳು ಆಡ್ತಾರೆ ಅಲ್ವಾ? ಇದು ಪೂರ್ಣಗೊಂಡಿದೆಯಾ ಈ ಪಜಲ್? ಇಲ್ಲ ಅಲ್ವಾ? ಆದ್ರೆ ಈ ಚಿತ್ರದಲ್ಲಿ ಸ್ವಲ್ಪ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ ಯಾರು? ಆದ್ರೆ ಗೊತ್ತಾಗಿದೆ ಈ ಚಿತ್ರ ಏನು ಅಂತ. ಹೇಳ್ಬೋದಾ ಯಾರಾದ್ರೂ? ಹಾರ್ಸ್, ಕನ್ನಡದಲ್ಲಿ ಕುದುರೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಪಜಲ್ ಪೂರ್ಣವಾಗಿ ಜೋಡಿಸಲ್ಪಟ್ಟಿದೆಯಾ? ಇಲ್ಲ. ಆದ್ರೆ ಈಗ ನಾವು ಜೋಡಿಸಬಹುದು ಇದನ್ನ ಈಸಿಯಾಗಿ, ಖಂಡಿತವಾಗಿ ಜೋಡಿಸಬಹುದು ಅಲ್ವಾ? ಸೊ ಅದೇ ರೀತಿಯಲ್ಲಿ ವಾಕ್ಯದಲ್ಲಿ ನಮ್ಗೆ ಇಷ್ಟು ಮಟ್ಟಿಗೆ ಕ್ಲಿಯರ್ ಆಗಿ ಒಂದು ವಿಷಯದ ಬಗ್ಗೆ ತಿಳಿತು ಅಂತ ಹೇಳಿದ್ರೆ ನಾವು ಬಾಕಿ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಿ ಅದನ್ನ ಅರ್ಥ ಮಾಡಿಕೊಳ್ಬಹುದು. ಸುಲಭ ಅಲ್ವಾ? ರೈಟ್? ಸೊ ಅದನ್ನೇ ನಾವಿವತ್ತು ಈ ವಿಷಯದ ಬಗ್ಗೆ, ಕ್ರಿಸ್ತ ವಿರೋಧಿಯ ಬಗ್ಗೆ ವಾಕ್ಯಗಳನ್ನು ಜೋಡಿಸಿ ನೋಡುವಾಗ ನಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ. ಕ್ರಿಸ್ತ ವಿರೋಧಿ ಯಾರು, ಆತನು ಯಾಕೆ ಬಂದಿದ್ದಾನೆ ಅಥವಾ ಬರ್ತಾ ಇದ್ದಾನೆ ಅಥವಾ ಮುಂದೆ ಬರುವನಾಗಿದ್ದಾನೆ ಎಂಬುದೆಲ್ಲರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಬೈಬಲ್ ಒಂದು ಪೂರ್ಣ ಇತಿಹಾಸದ ಪುಸ್ತಕವಾಗಿದೆ. ಬೈಬಲ್ ಒಂದು ಇತಿಹಾಸದ ಪುಸ್ತಕನ? ಖಂಡಿತ. ಅನೇಕ ಇತಿಹಾಸಗಳಿಂದ ತುಂಬಿದೆ ಅಲ್ವಾ? ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕದವರೆಗೆ, ಹೌದಲ್ವಾ? ಮತ್ತು ಅನೇಕ ಭವಿಷ್ಯವಾಣಿಗಳನ್ನು
ಮೊದಲಿಂದ ಮಾಡಿದಂತ ಅನೇಕ ಸಂಗತಿಗಳು ನಾವು ಇವತ್ತು ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಈ ಬೈಬಲ್ ಮತ್ತು ಇತಿಹಾಸ ಮ್ಯಾಚ್ ಆಗ್ತದೆ. ಹೌದಾ? ಆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಜನಿಸ್ತಾನೆ ಅಂತ ಮೀಕಾ ಪುಸ್ತಕದಲ್ಲಿ ಹೇಳಲ್ಪಟ್ಟಿತ್ತು, ಮೀಕಾ ಪ್ರವಾದಿಯ ಮೂಲಕ. ಅದೇ ರೀತಿಯಾಗಿ ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿಯೇ ಹುಟ್ಟಿದ್ರು. ಕರೆಕ್ಟ್ ಆಯ್ತಾ? ಹಿಸ್ಟ್ರಿ ಮ್ಯಾಚ್ ಆಯ್ತು. ಅದೇ ರೀತಿ ನೂರಾರು ವಿಷಯಗಳು ಬೈಬಲ್ ಅಲ್ಲಿ ಬರೆದಿರುವಂತದ್ದು ಇತಿಹಾಸದಲ್ಲಿ ನಾವು ಓಪನ್ ಆಗಿ ಕಣ್ಣು ಮುಂದೆ ಇವತ್ತು ನೋಡಬಹುದು. ಹೌದಾ? ಬೆತ್ಲೆಹೇಮ್ ಅನ್ನೋದಿದೆ, ಆ ಊರು ಇವತ್ತು ಸಹ ನಮ್ಮ ಕಣ್ಣೆದುರಲ್ಲಿ ಇದೆ. ಹೌದಲ್ವಾ? ಓಕೆ. ಮತ್ತೆ ಬೈಬಲ್ ಘಟನೆಗಳು ಕ್ರಮವಾಗಿ ಮತ್ತು ಸಮಕಾಲಿಕವಾಗಿ ಬರೆಯಲ್ಪಟ್ಟಿದೆ. ಸರಿ ನೋಡಿ, ಕ್ರಿಸ್ತ ವಿರೋಧಿಯು ಭೂಮಿಯ ಮೇಲೆ ಬಹಿರಂಗಗೊಳ್ಳುವ ಉದ್ದೇಶವನ್ನು ಸ್ವಲ್ಪ ನೋಡಿಕೊಳ್ಳುವ. ಯಾಕೆ ಆತನು ಬರ್ತಾ ಇದ್ದಾನೆ, ಯಾಕೆ ದೇವರು ಆತನಿಗೆ ಅಲೌಡ್ ಮಾಡಿದ್ದಾರೆ ಆ ಒಂದು ಸಿಸ್ಟಮ್ ಅನ್ನ, ಅಥವಾ ಕ್ರಿಸ್ತ ವಿರೋಧಿ ಎಂಬ ಆ ಒಂದು ವ್ಯಕ್ತಿತ್ವವನ್ನು ಅಥವಾ ಆ ಒಂದು ವಿಷಯವನ್ನ ಯಾಕೆ ದೇವರು ಇಟ್ಟಿದ್ದಾರೆ, ಮತ್ತೆ ಇಟ್ಬಿಟ್ಟು ಯಾಕೆ ಅದನ್ನು ನಮಗೆ ಪ್ರಕಟಪಡಿಸಿದ್ದಾರೆ ಎಂಬುದನ್ನೆಲ್ಲ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ನೆಕ್ಸ್ಟ್ ಮತ್ತಾಯ 24 4ನೇ ವಾಕ್ಯ ಮತ್ತು 24ನೇ ವಾಕ್ಯ ನಾವು ಈ ಸಮಯದಲ್ಲಿ ಓದುವ. ಯಾರಾದ್ರೂ ಕ್ವಿಕ್ ಆಗಿ ಓದಿ. ಒಬ್ರು ಸಹಾಯ ಮಾಡಿ ಓದ್ಲಿಕ್ಕೆ ಪ್ಲೀಸ್. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇನ್ನೊಂದು ಯಾವ್ದು ಬ್ರದರ್? 24 4 ಮತ್ತು 24. ಕ್ರಿಸ್ತರು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಆಮೇನ್. ಸಾಕು ನೋಡಿ, ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಹೌದಾ? ಬಿ ಕೇರ್ಫುಲ್, ಡೋಂಟ್ ಬಿ ಡಿಸೀವ್ಡ್, ಟೇಕ್ ಹೀಡ್ ಅಂತ ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕ್ರಿಸ್ತನು ಅಂತ ಅನೇಕರು ಬಂದು ಎಷ್ಟೋ ಜನರನ್ನು ಮೋಸಗೊಳಿಸ್ತಾರೆ ಅಂತ ಯಾವಾಗ ಹೇಳಿದ್ರು? 2000 ವರ್ಷಗಳ ಹಿಂದೆ ಹೇಳಿದ್ರು. ಹೌದಾ? ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದ್ರೆ ದೇವರು ಆದುಕೊಂಡಂತ ವಿಶ್ವಾಸಿಗಳು ಅಂದ್ರೆ ಕ್ರೈಸ್ತರನ್ನು ಸಹ ಮೋಸಗೊಳಿಸ್ತಾರೆ. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತವಾದ ಕಾರ್ಯಗಳನ್ನೆಲ್ಲ ಮಾಡಿ ಮೋಸಗೊಳಿಸ್ತಾರೆ. ಇದನ್ನೆಲ್ಲ ನಿಮಗೆ ಮುಂದಾಗಿ ಹೇಳಿದ್ದೇನೆ ಅಂದ್ರೆ 2000 ವರ್ಷಗಳ ಹಿಂದೆನೆ ಸ್ವಾಮಿ ಹೇಳಿ ಹೋಗಿದ್ದಾರೆ. ಹಾಗಾದ್ರೆ ಇದು ಜಾಗ್ರತೆ ವಹಿಸುವ ಕೆಲಸ ಯಾರ್ದು? ನಮ್ಮದು. ಹೌದಾ? ನಾವೆಲ್ಲರೂ ಕ್ರೈಸ್ತನನ್ನು ನಂಬಿರುವವರ, ಇಲ್ಲಿರುವವರು, ಲೈನಲ್ಲಿರುವವರು? ಹೌದಾ? ಓಕೆ. ಹಾಗಾದ್ರೆ ಈ ಎಲ್ಲ ಟಾಪಿಕ್ 2-3 ಕ್ಲಾಸ್ಗಳಾದ ನಂತರ ನೀವೇ ಆಶ್ಚರ್ಯ ಪಡ್ತೀರಾ. ನಮ್ಮೊಳಗೆ ಎಲ್ಲೋ ಒಂದು ಕಡೆ ಹೊಲಸು ಕಾಣಿಸ್ತಾ ಇರುವುದನ್ನು ನೀವು ನೋಡ್ತೀರಾ. ಖಂಡಿತವಾಗಿ ಹೇಳ್ತಿದ್ದೀನಿ, ನಿರಂತರವಾಗಿ ನೀವು ಈ ಕ್ಲಾಸು ಅಟೆಂಡ್ ಮಾಡಬೇಕು. ಅದೇ ನನ್ನ ರಿಕ್ವೆಸ್ಟ್. ಓಕೆ, ಸರಿ. ಎಲ್ಲಿ ನಾವು ತಪ್ಪಿ ಹೋಗ್ತಾ ಇದ್ದೇವೆ, ನಮ್ಮ ಕಣ್ಣು ಕುರುಡಾಗ್ತಾ ಇದೆ, ನಮ್ಮ ಕಣ್ಣನ್ನು ಕಟ್ತಾ ಇದ್ದಾನೆ ದುಷ್ಟನು ಅನ್ನೋದು ನಮಗೆ ತಿಳಿತಾ ಹೋಗ್ತದೆ. ಈ ವಾಕ್ಯಗಳು ಬೆಳಕಾಗಿದೆ. ನಮಗೆ ಎಲ್ಲಿ ಕಾಣಿಸೋದಿಲ್ಲ ಅದನ್ನ ಅಲ್ಲಿ ಬೆಳಕು ಹಚ್ಚಿಬಿಟ್ಟು ನಮಗೆ ತೋರಿಸ್ತದೆ, ನೋಡಿ ಇಲ್ಲಿ ತಪ್ಪು ಹೋಗಿದ್ದೀರಾ ನೀವು ಅಂತ. ಅದನ್ನ ಸರಿಪಡಿಸಿಕೊಳ್ಳುವುದಾದ್ರೆ ನಾವು ಕರ್ತನಿಗೆ ಪೂರ್ಣ ಮಹಿಮೆ ಸಲ್ಲಿಸಬಹುದು. ಕರ್ತನ ಬರೋಣಕ್ಕಾಗಿ ನಾವು ಪೂರ್ಣವಾಗಿ ತಯಾರಾಗಬಹುದು. ಇದೇ ಉದ್ದೇಶವಾಗಿದೆ. ಸರಿ, ಮುಂದಿನ ವಾಕ್ಯ ಓದುವ. ಯೋಹಾನ 1ನೇ ಯೋಹಾನ 4ನೇ ಅಧ್ಯಾಯ ವಾಕ್ಯ 1ರಿಂದ 3 ಓದುವ ಬೇಗ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ
ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪಿರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಆಮೇನ್. ಈಗಲೂ ಸಹ ಲೋಕದಲ್ಲಿ ಇದೆ. 2000 ವರ್ಷಗಳಾಯ್ತು, ಇವತ್ತು ಸಹ ಕ್ರಿಸ್ತ ವಿರೋಧಿ ಆತ್ಮ 2000 ವರ್ಷಗಳಿಂದ ಕಾರ್ಯ ಮಾಡ್ತಾ ಇದೆ. 90ನೇ ಇಸ್ವಿಯ ಅಂಚಿನಲ್ಲಿ ಯೋಹಾನನು ಇದನ್ನೆಲ್ಲ ಬರೆದಿದ್ದಾನೆ. 2000 ವರ್ಷಗಳು ಹತ್ರ ಆಯ್ತು, ಇವತ್ತು ಸಹ ಕೆಲಸ ಮಾಡ್ತಾ ಇದೆ. 2000 ವರ್ಷಗಳಲ್ಲಿ ಅನೇಕರನ್ನು ವಂಚಿಸಿದೆ. ಯಾವುದು? ಈ ಕ್ರಿಸ್ತ ವಿರೋಧಿ ಆತ್ಮ. ಅದಕ್ಕೋಸ್ಕರ ಯೇಸುವನ್ನು ನಾವು ಯಾವಾಗ್ಲೂ ಒಪ್ಪಿಕೊಂಡು ಬಾಯಲ್ಲಿ ಅರಿಕೆ ಮಾಡ್ತಾ ಇರಬೇಕು. ಯೇಸುವೇ ನಮ್ಮ ಕರ್ತನು, ಯೇಸುವೇ ನಮ್ಮ ಕುರುಬನು, ಯೇಸುವೇ ನಮ್ಮ ರಕ್ಷಕನು, ಯೇಸುವಿನ ನಾಮದಲ್ಲಿ ಸರ್ವವನ್ನು ನಾವು ಮಾಡಬೇಕು. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ವಿ ಹ್ಯಾವ್ ಟು ಕನ್ಫೆಸ್ ಜೀಸಸ್ ಕ್ರೈಸ್ಟ್ ಆಸ್ ಈಸ್ ದ ಲಾರ್ಡ್ ಅಂತ. ಓಕೆ, ಸೊ ಆತನು ಮನುಷ್ಯನಾಗಿ ಹುಟ್ಟು ಬಂದಿದ್ದಾನೆ, ಹೌದಾ? ಸೊ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಪೂರ್ಣವಾಗಿ ನಂಬಿಕೊಂಡಿರ್ಬೇಕು. ಓಕೆ, ನಾವೇನ್ ನೋಡೋದಾದ್ರೆ ಕ್ರಿಸ್ತ ವಿರೋಧಿ ಆತ್ಮವಾಗಿದೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಯೇಸುವನ್ನು ಒಪ್ಪದೇ ಇರುವುದು ಕ್ರಿಸ್ತ ವಿರೋಧಿ ಆತ್ಮ, ಈಗಲೂ ಲೋಕದಲ್ಲಿದೆ ಅಂತ ಯಾವಾಗ ಹೇಳಿದ್ದು? 90ನೇ ಇಸ್ವಿಯ ಅಂಚಿನಲ್ಲಿ. ಹಾಗಾದ್ರೆ ಇವತ್ತು ಸಹ ಲೋಕದಲ್ಲಿ ಇದೆ ಅದು. ಓಕೆ, ಅದು ಹೇಗೆ ಎಂಬುದನ್ನು ನಾವು ಇವತ್ತು ಆಳದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಸರಿ, ಮುಂದಿನ ವಾಕ್ಯ ನಾನು ಓದ್ತೀನಿ. 2ನೇ ಥೆಸಲೋನಿ 2ನೇ ಅಧ್ಯಾಯ ವಾಕ್ಯ 3 ಮತ್ತು 4 ನೋಡಿ. ಇಲ್ಲಿ ಸಹ ಆತನ ಬಗ್ಗೆ ಬರೆದಿದೆ. 2ನೇ ಥೆಸಲೋನಿಯ 2ನೇ ಅಧ್ಯಾಯ ವಾಕ್ಯ 3 ಮತ್ತು 4. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾರ ವಿಷಯವಾಗಿ? ಯಾಕಂದ್ರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು, ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಅಧರ್ಮ ಸ್ವರೂಪನು ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿ. ಅವನಿಗೆ ಅನೇಕ ಹೆಸರುಗಳಿದ್ದಾವೆ. ಅಧರ್ಮ ಸ್ವರೂಪ ಅಂತ ಹೇಳಿದ್ರೆ ಧರ್ಮವನ್ನು ಮೀರಿ ನಡೆಯುವನು. ಧರ್ಮ ಅಂತ ಹೇಳಿದ್ರೆ ದೇವರ ನೀತಿ, ನೀತಿ ಅಂತ ಹೇಳಿದ್ರೆ ದೇವರ ಪರಿಶುದ್ಧ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವನೇ ಅಧರ್ಮ ಸ್ವರೂಪನು. ಕ್ರಿಸ್ತನ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವನೇ ಕ್ರಿಸ್ತ ವಿರೋಧಿ, ಅದನ್ನೇ ಅಧರ್ಮ ಸ್ವರೂಪನು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಬಯಲಿಗೆ ಬಂದ ಹೊರತು ಆ ದಿನ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಅಂಡರ್ಲೈನ್ ಮಾಡಿ, ಯಾವ ವ್ಯಕ್ತಿ ಅಥವಾ ಯಾವ ಒಂದು ಸಾಮ್ರಾಜ್ಯ ಅಥವಾ ಯಾವುದೋ ಒಂದು ರಾಜ ಬಂದು ದೇವರ ಸ್ಥಾನದಲ್ಲಿ ಇಟ್ಕೊಳ್ತಾನೋ, ತನ್ನನ್ನೇ ದೇವರೆನಿಸಿ ಎಲ್ಲರಿಗೆ ಪ್ರಕಟಪಡಿಸ್ತಾನೋ ಮತ್ತು ತನ್ನನ್ನೇ ಪೂಜೆ ಮಾಡುವಂತೆ ಮಾಡ್ತಾನೋ, ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು 3 ಕ್ಲಾಸಲ್ಲಿ ಈ ವಾಕ್ಯ ಇಂಪಾರ್ಟೆಂಟ್. ದೇವರೆನಿಸ್ಕೊಳ್ತದೆ, ಪೂಜೆ ಮಾಡಿಸ್ಕೊಳ್ತದೆ ಮತ್ತು ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು, 3ನೇ ಪಾಯಿಂಟ್, ತನ್ನನ್ನೇ ಹೆಚ್ಚಿಸಿಕೊಳ್ತಾನೆ ಮತ್ತು ತಾನು ದೇವರೆಂದು ಹೇಳಿಕೊಳ್ತಾನೆ. ಕ್ರಿಸ್ತ ವಿರೋಧಿ ಏನ್ ಮಾಡ್ತಾನೆ? ತಾನೇ ದೇವರು ಅಂತ ಹೇಳ್ಕೊಳ್ತಾನೆ ಮತ್ತು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಳ್ತಾನೆ. ದೇವರ ಗರ್ಭಗುಡಿ ಏನಂತ ಇವಾಗ ಹೇಳ್ತೀನಿ, ದಯವಿಟ್ಟು ಇದನ್ನ ತಪ್ಪಾಗಿ ತಿಳ್ಕೊಬಿಡಿ. ಈ ವಾಕ್ಯ ದೇವರ ಗರ್ಭಗುಡಿ ಯಾವುದು ಹೇಳಿ ನೀವು? ದೇವರ ಆಲಯ ಯಾವುದು? ನಮ್ಮ ದೇಹವೇ ದೇವರ ಆಲಯ. ಇದನ್ನು ಅನೇಕರು ಲೋಕದಲ್ಲಿ 95% ದೊಡ್ಡ ದೊಡ್ಡ ಪ್ರಚಾರ ಮಾಡುವರು ಅಥವಾ ಬೋಧನೆ ಮಾಡುವರು ಏನ್ ಹೇಳ್ತಾರೆ ಗೊತ್ತುಂಟ? ಈ ಗರ್ಭಗುಡಿ ಅಂತ ಹೇಳಿದ್ರೆ ಯೆರೂಸಲೇಮಿನಲ್ಲಿ 3ನೇ ಆಲಯ ಕಟ್ಟಲ್ಪಡ್ತದೆ, ಅದು ದೇವರ ಗರ್ಭಗುಡಿ ಅಲ್ಲವೇ ಅಲ್ಲ. ಇದರ ಬಗ್ಗೆ ಸಪರೇಟ್ ಆದಂತ ಒಂದು ಪಾಠನೇ ಇದೆ. ಈ ಗರ್ಭಗುಡಿ ಅಂತ ಹೇಳಿದ್ರೆ ಯೇಸುವಿನ ಪ್ರಕಾರ 3ನೇ ಆಲಯ ಅಂದ್ರೆ ಮೊದಲನೇ ಆಲಯ ಹೆರೋದನ ಕಾಲದಲ್ಲಿ, ಸೊಲೊಮೋನ ಕಾಲದಲ್ಲಿ ಕಟ್ಟಲ್ಪಡ್ತು, ಅದು ಮುರಿದ ನಂತರ ಹೆರೋದನ ಕಾಲದಲ್ಲಿ ಪುನಃ ಅದು 2ನೇ ಆಲಯ ಕಟ್ಟಲ್ಪಡ್ತು. ಯೇಸು ಸ್ವಾಮಿ ಕಾಲದಲ್ಲಿ ಅದು ಪುನಃ ಯೇಸು ಸ್ವಾಮಿ ಪ್ರವಾದನೆ ಮಾಡಿ ಹೇಳಿದ್ರು, ಕಲ್ಲಿನ ಮೇಲೆ ಕಲ್ಲು ಉಳಿಯದು ಅಂತ ಹೇಳಿದ ಮೇಲೆ 70ನೇ ಇಸ್ವಿಯಲ್ಲಿ ಆ 2ನೇ ಆಲಯ ಅಂದ್ರೆ ಯೆರೂಸಲೇಮಿನಲ್ಲಿ ಇದ್ದ 2ನೇ ಆಲಯ ಸಂಪೂರ್ಣ ನಾಶನವಾಯಿತು. ಇವತ್ತುವರೆಗೂ ಅದಿಲ್ಲ, ಅದರ ಗೋಡೆಗಳು ಅಲ್ಲಿ ಇಲ್ಲಿ ಸ್ವಲ್ಪಗಳು ಉಳಿದುಕೊಂಡಿದೆ. ಹಾಗಾದ್ರೆ ಯೇಸು ಹೇಳಿದರು ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ, ನಾನು ನನ್ನ ಆಲಯವನ್ನು ಕಟ್ಟುವೆನು.
ಯೆರೂಸಲೇಮ್ ಆಲಯವನ್ನು ತೋರಿಸಿಕೊಂಡು ಹೇಳ್ತಾರೆ ಯಹೂದಿಗಳಿಗೆ, ಈ ಆಲಯವನ್ನು ನೀವು ಕಿತ್ತು ಹಾಕಿ. ಅವರು ಸಿಟ್ಕೊಳ್ತಾರೆ, ಏನಂತ, ಇದನ್ನ ಕಟ್ಲಿಕ್ಕೆ 46 ವರ್ಷ ಆಯ್ತು, ನೀನ್ ಹೇಗೆ ಹೇಳ್ತಾ ಇದೀಯಾ ಅಂತ. ಆದ್ರೆ ಯೇಸು ಹೇಳಿದ್ದು ತನ್ನ ಶರೀರದ ಬಗ್ಗೆ, ಅಂದ್ರೆ ಸಭೆಯ ಬಗ್ಗೆ ಹೇಳಿದ್ದು. 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರು. ಅದೇ ಸಭೆ, ನಾವೆಲ್ಲರೂ ಸಭೆ, ನಮ್ಮ ದೇಹವೇ ಕರ್ತನ ಆಲಯವಾಗಿದೆ. ಸೊ ನಾವೆಲ್ಲರೂ ಕರ್ತನ ಗರ್ಭಗುಡಿ ಆಗಿದ್ದೇವೆ. ಹಾಗಾದ್ರೆ ಕ್ರಿಸ್ತ ವಿರೋಧಿ ಎಲ್ಲಿ ಕೂತ್ಕೊಳ್ತಾನೆ? ದೇವರ ಗರ್ಭಗುಡಿಯಾಗಿರುವ ಸಭೆಯಲ್ಲಿ ಕೂತ್ಕೊಳ್ತಾನೆ. ಸಭೆಯಾಗಿರುವ ಒಂದೊಂದು ವಿಶ್ವಾಸಿಗಳ ಜೀವಿತದಲ್ಲಿ ಕೂತ್ಕೊಳ್ತಾನೆ. ಅದೇ ಈ ವಾಕ್ಯದ ಅರ್ಥ. ನನ್ನ ಪ್ರಶ್ನೆ, ಇಲ್ಲಿ ಸೇರಿರುವಂತ ನಿಮ್ಮೊಳಗಡೆ ಕ್ರಿಸ್ತ ವಿರೋಧಿಯ ಅಂಶಗಳು ಆತನಿಗೆ ಸಂಬಂಧಪಟ್ಟ ಯಾವ್ದಾದ್ರೂ ಒಂದು ಇದೆಯಾ ಅಂತ ತಿಳ್ಕೊಳ್ತೀರಾ? ಎಷ್ಟು ಜನರೊಳಗಡೆ ಇದೆ ಅಂತ ಹೇಳುವವರು ಇದ್ದೀರಾ, ಅಥವಾ ಇಲ್ಲ ಅಂತ ಹೇಳುವವರು ಇದ್ದೀರಾ? ಇಲ್ಲ ಅಂತ ಹೇಳುವವರು ಸ್ವಲ್ಪ ಮ್ಯೂಟ್ ತೆಗೆದು ಹೇಳಿ, ನನ್ನೊಳಗಡೆ ಅವನು ಕೂತ್ಕೊಂಡಿಲ್ಲ ಅಂತ ಹೇಳಿ. ಧೈರ್ಯವಾಗಿ ಹೇಳಿ, ಸರಿ ಆಗ್ಲಿ ತಪ್ಪಾಗ್ಲಿ ಅದು ವಿಷಯ ಇಲ್ಲ. ಸರಿ, ಓಕೆ. ಹಾ ಹೇಳಿ ಬ್ರದರ್. ಜೂಡ್ ಬ್ರದರ್ ಹೇಳ್ತಾರೆ ನಮ್ಮಲ್ಲಿ ಇಲ್ಲ ಅಂತ. ಓಕೆ ಸರಿ, ಆದ್ರೂ ಸಹ ನಾವು ಚೆಕ್ ಮಾಡುವ, ಆಯ್ತಾ, ಎಲ್ಲಿಯಾದ್ರೂ ಇದ್ದಾನ ಅಥವಾ ಇಲ್ಲ ಅಂತ. ಏನ್ ಬರ್ದಿದೆ ಇಲ್ಲಿ? ತಾನು ದೇವರೆನ್ನಿಸಿಕೊಳ್ಳುವನು ಮತ್ತು ಪೂಜೆ ಹೊಂತಾನೆ, ಆಮೇಲೆ ಅವನು ತನ್ನನ್ನೇ ಹೆಚ್ಚಿಸ್ಕೊಳ್ತಾನೆ, ತನ್ನನ್ನು ದೇವರನ್ನಿಸ್ಕೊಳ್ತಾನೆ ಮತ್ತು ದೇವರ ಗರ್ಭಗುಡಿಯಾಗಿರುವ ಸಭೆಯೊಳಗಡೆ ಕೂತ್ಕೊಳ್ತಾನೆ. ಇವನೇ ಕ್ರಿಸ್ತ ವಿರೋಧಿ. ಅವನನ್ನು ಕಂಡುಹಿಡಿಬೇಕು, ಇವನು ಯಾರು ಅಂತ ಕಂಡುಹಿಡಿಬೇಕೇ ಇಲ್ವಾ? ಓಕೆ, ಅವನ ಕೆಲಸಗಳನ್ನು ಇಲ್ಲಿ ನಾನು ಪಾಯಿಂಟ್ ಟು ಪಾಯಿಂಟ್ ಮಾಡಿ ಹೇಳಿದ್ದೇನೆ. ಜಸ್ಟ್ ಓದ್ತೀನಿ ಕೇಳಿ. ಅವನಿಗೆ ಕೊಡಲ್ಪಟ್ಟಂತ ಕೆಲಸಗಳು ಇದಾಗಿವೆ. ಎಲ್ಲ ವಾಕ್ಯದ ಆಧಾರದ ಮೇಲೆ ನಾನು ಶಾರ್ಟ್ ಆಗಿ ಇಲ್ಲಿ ಬರೆದಿದ್ದೇನೆ. ಅವನು ಸಭೆಯ ವಿರುದ್ಧ ಯುದ್ಧ ಮಾಡ್ತಾ ಇರ್ತಾನೆ. ಸಭೆಯ ವಿಶ್ವಾಸಿಗಳನ್ನು, ಸಂತರನ್ನು ಕೊಲ್ತಾನೆ. ಪ್ರಕಟಣೆ 13:5-8 ತನಕ ನೋಡ್ಬೋದು. 2ನೇ ಪಾಯಿಂಟ್, ದೇವರ ವಿರುದ್ಧ ಧರ್ಮ ನಿಂದನೆ ಮಾಡ್ತಾನೆ. ದಾನಿಯೆಲ್ಲ 7:25 ಬರೆದಿದೆ. ದೇವರ ವಿರುದ್ಧವಾಗಿ ನಿಂತ್ಕೊಳ್ತಾನೆ, ತನ್ನನ್ನೇ ದೇವರೆನಿಸ್ಕೊಳ್ತಾನೆ. ಇವಾಗಷ್ಟೇ ನಾವು ಓದಿದ್ವಿ, ಅದು 1 ಯೋಹಾನ 4:1-3 ಬರೆದಿದೆ. ಕ್ರಿಸ್ತ ವಿರೋಧಿ ಅಂದ್ರೆ ಕ್ರಿಸ್ತನ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಪಾಯಿಂಟ್ ನಂಬರ್ 4, ದೇವರ ಮಹಿಮೆಯನ್ನು ಪಡ್ಕೊಳ್ತಾನೆ. ಹೌದಾ, ನಾನೇ ಕ್ರಿಸ್ತನು ಅಂತ ಎಲ್ಲ ಮಹಿಮೆ ಪಡ್ಕೊಳ್ತಾನೆ. 5ನೇ ಪಾಯಿಂಟ್, ದೇವರ ಪವಿತ್ರ ಸ್ಥಳ ಅಥವಾ ದೇವಾಲಯದಲ್ಲಿ ಕುಳಿತುಕೊಳ್ತಾನೆ. ಇವಾಗಷ್ಟೇ ಓದಿದ್ವಿ, ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಳ್ತಾನೆ. ಅವನು ಕ್ರಿಸ್ತನ ಸ್ಥಾನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸ್ತಾನೆ. ಮತ್ತಾಯ 24:4 ನಾನೇ ಕ್ರಿಸ್ತನು ಅಂತ ಹೇಳ್ತಾನೆ. ಸಮಯ ಮತ್ತು ಕಾನೂನುಗಳನ್ನು ಬದಲಾಯಿಸ್ತಾನೆ. ದಾನಿಯೇಲ 7:25. ಇದರ ಪಾಯಿಂಟ್ ಅನ್ನು ಮುಂದೆ ನಾನು ಇನ್ನಷ್ಟು ವಿವರಿಸ್ತೀನಿ. ಸಾಧ್ಯವಾದ್ರೆ ಇವತ್ತೇ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡುವ. 1 ಅವರ್ ಇದೆ ನಮ್ಮಲ್ಲಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗು. ಓಕೆ, ಈ 4 ಪುಸ್ತಕಗಳ ಅಧ್ಯಯನದ ಮುಖಾಂತರ ನಮಗೆ ಕ್ರಿಸ್ತ ವಿರೋಧಿಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಡ್ಯಾನಿಯಲ್ನ ಪುಸ್ತಕ, ಇನ್ನೊಂದು 4 ಸುವಾರ್ತೆಗಳಲ್ಲಿ, 3ನೇದು ಪ್ರಕಟಣೆ ಪುಸ್ತಕ, ಇನ್ನು ಅಪೊಸ್ತಲರು ಬರೆದಂತ ಪತ್ರಗಳ ಮುಖಾಂತರ ನಮಗೆ ಕ್ರಿಸ್ತ ವಿರೋಧಿ ಯಾರು ಅಂತ ತಿಳಿಲಿಕ್ಕೆ ಸಿಗ್ತದೆ. ಓಕೆ, ಮೊದಲನೇದಾಗಿ ಡ್ಯಾನಿಯಲ್ನ ಪುಸ್ತಕಕ್ಕೆ ಹೋಗುವ. ನಾವಿದು ಯಾವ್ದು ಜಾಸ್ತಿ ಓದ್ಲಿಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಸಮಯ ತುಂಬಾ ಹೋಗ್ತದೆ. ಸಮಯ ಇದ್ದಾಗ ಡ್ಯಾನಿಯಲ್ನ 2ನೇ ಅಧ್ಯಾಯವನ್ನು ನೀವು ಮನೆಯಲ್ಲಿ ಓದ್ಕೊಳ್ಳಿ. ಡ್ಯಾನಿಯಲ್ನ 2ನೇ ಅಧ್ಯಾಯದಲ್ಲಿ ನೆಬುಕದ್ನೆಜರ್ ಎಂಬ ರಾಜನು ಒಂದು ಕನಸನ್ನು ಕಾಣ್ತಾನೆ. ಆ ಕನಸಿನಲ್ಲಿ ಏನೆಲ್ಲ ವಿಷಯಗಳನ್ನು ನೋಡ್ತಾನೆ. ಒಂದು ಮೂರ್ತಿಯನ್ನು ನೋಡ್ತಾನೆ, ವಿಗ್ರಹವನ್ನು, ಬಂಗಾರದ ತಲೆ, ಬೆಳ್ಳಿಯಂತ ಎದೆ ಭಾಗ, ತಾಮ್ರದಂತ ಸೊಂಟದ ಭಾಗ, ಕಬ್ಬಿಣದಂತ ಕಾಲಿನ ಭಾಗಗಳೆಲ್ಲ ಇರುವಂತ ಒಂದು ವಿಗ್ರಹವನ್ನು ನೋಡ್ತಾನೆ. ಅದನ್ನ ನಾವು ಡೈರೆಕ್ಟ್ ಆಗಿ ಪಿಕ್ಚರ್ ತೋರಿಸಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಕಾಣ್ತಿರುವ ಒಂದು ಇಮ್ಯಾಜಿನೇಷನ್, ಊಹಿಸ್ಕೊಳ್ಳುವಂತ ಪಿಕ್ಚರ್, ಆ ವಾಕ್ಯಗಳನ್ನೆಲ್ಲ ನೋಡುವಾಗ ನಿಮ್ಗೆ ಅರ್ಥ ಆಗ್ತದೆ. ತಲೆ ಭಾಗ ಚಿನ್ನದಂತಿತ್ತು, ಎದೆಯ ಭಾಗ ಬೆಳ್ಳಿಯಂತಿತ್ತು, ಸೊಂಟದ ಭಾಗ ತಾಮ್ರದಂತಿತ್ತು, ಕಾಲಿನ ಭಾಗ 2 ಕಬ್ಬಿಣದಂತಿತ್ತು, ಮತ್ತೆ ಪಾದಗಳೆರಡು ಕಬ್ಬಿಣ ಮತ್ತು ಮಣ್ಣು ಮಿಶ್ರಿತವಾಗಿತ್ತು. ಇದು ನೆಬುಕದ್ನೆಜರ್ ಬಾಬಿಲೋನಿನ ರಾಜನು ಕಂಡಂತ ಕನಸಾಗಿದೆ. ಇಷ್ಟು ವಾಕ್ಯ ಓದೋಕ್ಕಿಂತ ಈ ಚಿತ್ರ ನೋಡಿಕೊಳ್ಳೆಲ್ಲ ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವು ಇನ್ನು ಇದರ ಅರ್ಥವನ್ನು ದಾನಿಯೆಲ್ಲ ಬಂದು ವಿವರಿಸ್ತಾನೆ ಇದೇ ಅಧ್ಯಾಯದಲ್ಲಿ. ಆವಾಗ ರಾಜನಿಗೆ ಅರ್ಥ ಆಗುತ್ತೆ ಈ ಸ್ವಪ್ನದ ಅರ್ಥ ಏನೆಂಬುದಾಗಿ. ಓಕೆ, ನೀವು ಸಹ ತಿಳ್ಕೊಳ್ಬೇಕಾ? ಅನೇಕರಿಗೆ ಗೊತ್ತಿಲ್ಲ ಇಲ್ಲಿ.
ಕೆಲವರಿಗೆ ಗೊತ್ತಿದೆ, ದೇವರಿಗೆ ಸ್ತೋತ್ರ. ಎಷ್ಟು ಜನರಿಗೆ ಗೊತ್ತಿಲ್ಲ ಇದರ ಅರ್ಥ? ಸ್ವಲ್ಪ ಮ್ಯೂಟ್ ತೆಗೆದು ಹೇಳ್ಬೋದಾ? ಧೈರ್ಯವಾಗಿ ಮಾತಾಡಿ. ಹೌದು ಬರ ನನಗೆ ಗೊತ್ತಿಲ್ಲ ಬದ್ರ ಇದ್ರ ಬಗ್ಗೆ. ರಮೇಶ್ ಬ್ರದರ್ಗೆ ಗೊತ್ತಿಲ್ಲ. ಓಕೆ, ನೀವು ಆಮೇಲೆ ಈ ಅಧ್ಯಾಯ ಓದ್ಬೇಕಾಯ್ತಾ? ಡ್ಯಾನಿಯೆಲ 2 ಮತ್ತು ಡ್ಯಾನಿಯೆಲ 7ನೇ ಅಧ್ಯಾಯ ಎರಡನ್ನೂ ಆಮೇಲೆ ಓದ್ಬೇಕು. ಸರಿ, ಇವಾಗ ಓದ್ಲಿಕ್ಕೆ ಸಮಯ ಇಲ್ಲ. ನೋಡಿ, ಡ್ಯಾನಿಯೆಲ 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರ್ ರಾಜ, ಬ್ಯಾಬಿಲೋನ್ ರಾಜ. ದಾನಿಯೇಲ್ ಬ್ಯಾಬಿಲೋನ್ ನಲ್ಲಿ ಗುಲಾಮದಲ್ಲಿ ಅಂದ್ರೆ ಗುಲಾಮಗಿರಿಯಲ್ಲಿ ಹೋಗಿದ್ದ ಆತನು ಮತ್ತು ಇಸ್ರಾಯೇಲ್ ಜನತೆ. ಅಂತ ಸಮಯದಲ್ಲಿ ಅಲ್ಲಿನ ರಾಜ ನೆಬೂಕದ್ನೆಚ್ಚರ್ ಎಂಬವನು ಆಗಿದ್ದ, ಆತನ ಹೆಸರು. ಅವನು ಒಂದು ಕನಸು ನೋಡ್ತಾನೆ. ಆ ಕನಸಲ್ಲಿ ಈ ವಿಗ್ರಹ ನೋಡ್ತಾನೆ. ವಿಗ್ರಹದ ಅರ್ಥ ಗೊತ್ತಾಗುದಿಲ್ಲ. ಇವತ್ತು ನಮಗೂ ಸಹ ಅರ್ಥ ಆಗಲ್ಲಲ್ವಾ? ಆದ್ರೆ ಡ್ಯಾನಿಯಲ್ನ ಮುಖಾಂತರ ದೇವರು ಆ ರಾಜನಿಗೆ ಅದರ ಅರ್ಥವನ್ನು ಹೇಳ್ತಾರೆ. ಅದೇನೆಂಬುದನ್ನು ಇಲ್ಲಿ ತಿಳಿಸ್ತೀನಿ ನೋಡಿ. ತಲೆ ಭಾಗ ನೋಡ್ತಾ ಇದೀಯಾ? ಕಾಣಿಸ್ತಾ ಇದೆಯಾ? ಹೌದು, ಇದು ಚಿನ್ನದಂತಿತ್ತು ಅಂತ ವಾಕ್ಯದಲ್ಲಿ ಬರೆದಿದೆ. ಸೊ ತಲೆಯ ಭಾಗ ಚಿನ್ನ. ಈ ಚಿನ್ನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಬ್ಯಾಬಿಲೋನಿನ ರಾಜನಿಗೆ ಹೋಲಿಸಿದ್ದಾರೆ. ದೇವರೇ ಕೊಟ್ಟಿದ್ದೀವಿ ಸ್ವಪ್ನ. ಅದನ್ನು ದಾನಿಯೇಲ್ ಅಲ್ಲಿ ಅರ್ಥ ಮಾಡಿ ಹೇಳಿಸ್ತಾನೆ. ವಾಕ್ಯದಲ್ಲಿ ಇದೆ ಮೇಲೆ, ಆಯ್ತಾ? ನಾನು ಅದನ್ನು ಓದ್ಲಿಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೀವು ಓದಿದ್ರೆ ನಿಮ್ಗೆ ಸ್ಪಷ್ಟ ಆಗ್ತದೆ. ಓಕೆ, ಫೋಟೋ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳೋರು ತೆಗೆದುಕೊಳ್ಬಹುದು. ಓಕೆ, ಈ ಬ್ಯಾಬಿಲೋನಿನ ರಾಜನಿಗೆ ಹೋಲಿಸಲಾಗಿದೆ ಈ ತಲೆ, ಬಂಗಾರದ ತಲೆ. ಕ್ಲಿಯರಾ? ಆತನ ಸಮಯವನ್ನು ಸಹ ಗುರುತಿಸಲ್ಪಡ್ತದೆ. ನಾವು ಇತಿಹಾಸವನ್ನು ತೆಗೆದಾಗ, ಗೂಗಲ್ ಎಲ್ಲ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಬ್ಯಾಬಿಲೋನ್ ಸಾಮ್ರಾಜ್ಯ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿಯವರೆಗೆ ಆಳ್ವಿಕೆಯಲ್ಲಿತ್ತು ಬ್ಯಾಬಿಲೋನ್ ಸಾಮ್ರಾಜ್ಯ. ಈ ಬಂಗಾರದ ತಲೆ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ? ಬ್ಯಾಬಿಲೋನಿನ ಸಾಮ್ರಾಜ್ಯಕ್ಕೆ ಹೋಲಿಸಲ್ಪಟ್ಟಿದೆ. ಆಯ್ತಾ? ನೀವೆಲ್ಲ ಹೇಳ್ಬೋದು, ಬ್ರದರ್ ಇದೆಲ್ಲ ತಿಳ್ಕೊಳ್ಳೋದು ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ನಾನು ಇವತ್ತು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ, ಜಾಸ್ತಿ ಆಳದಲ್ಲಿ ಹೋಗಲ್ಲ. ಆದ್ರೆ ತಿಳ್ಕೊಂಡ ನಂತರ ಇದರ ಪ್ರಾಮುಖ್ಯತೆ ಏನೆಂಬುದು ಅನೇಕರಿಗೆ ಮನವರಿಕೆ ಆಗ್ತದೆ. ಆಯ್ತಾ? ಯಾಕೆ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ಕೊನೆಗೆ ಬಂದು ನಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಯಾರು? ಕ್ರಿಸ್ತ ವಿರೋಧಿ. ಅದನ್ನ ಕಂಡು ಹಿಡಿಲಿಕ್ಕೋಸ್ಕರ ಇಷ್ಟು ಆಳದಲ್ಲಿ ಹೋಗ್ತಾ ಇದ್ದೇವೆ. ಓಕೆ, ಸರಿ. ಅವನಿಗೆ ಸಿಕ್ಕಂತ ಸಮಯ, ಬ್ಯಾಬಿಲೋನ್ ಸಾಮ್ರಾಜ್ಯ ಈ ಭೂಮಿಯಲ್ಲಿ ಎಷ್ಟು ಸಮಯವರೆಗೆ ಆಳ್ವಿಕೆಯಲ್ಲಿ ಇತ್ತಂತ ಹೇಳಿದ್ರೆ, ಕ್ರಿಸ್ತ ಪೂರ್ವ, ಪುನಃ ಹೇಳ್ತೀನಿ, ಕ್ರಿಸ್ತ ಪೂರ್ವ ಸುಮಾರು 605ನೇ ಇಸ್ವಿಯಿಂದ ಕ್ರಿಸ್ತ ಪೂರ್ವ 539ನೇ ಇಸ್ವಿಯವರೆಗೆ ಈ ಸಾಮ್ರಾಜ್ಯ ಆಳ್ವಿಕೆಯಲ್ಲಿತ್ತು. ನಮಗೆ ಇಂಟರ್ನೆಟ್ ಅಲ್ಲೆಲ್ಲ ಇದರ ಇನ್ಫಾರ್ಮೇಶನ್ ಸಿಗ್ತದೆ. ಓಕೆ, ಆಮೇಲೆ ಅವನು ಕಂಡಂತ ಎದೆಯ ಭಾಗ, 2 ಕೈಗಳು ಮತ್ತೆ ಇದು ಹೊಟ್ಟೆ ಭಾಗ ಎಲ್ಲ ಬೆಳ್ಳಿಯ ಅಂಶದಿಂದ ತುಂಬಿತ್ತು ಆ ಸ್ವಪ್ನದಲ್ಲಿ. ಅವಾಗ ಡ್ಯಾನಿಯಲ್ ವಿವರಿಸ್ತಾನೆ, ಇದು ಮೆದೋ ಮತ್ತು ಪರ್ಸಿಯ ಸಾಮ್ರಾಜ್ಯದ ಬಗ್ಗೆ ಹೇಳಲ್ಪಟ್ಟಿತ್ತು. ಮೆದೋ ಪರ್ಸಿಯ ಕೇಳಿರ್ಬೋದಲ್ಲ, ಪರ್ಸಿಯನ್ಸ್ ಅಂತ. ಪರ್ಸಿಯರು ಇವತ್ತು ಯಾರು ಹೇಳಿ? ಪರ್ಸಿಯರೇ ಇಲ್ಲಿ ಪಂಜಾಬ್ ಅಲ್ಲಿ ಬಂದಿರುವಂತ ಫಾರ್ಸಿಗಳು ಅಂತ ಹೇಳ್ತಾರೆ. ಕೇಳಿದ್ದೀರಾ? ಫಾರ್ಸಿಗಳೇ ಇದೇ ಸಾಮ್ರಾಜ್ಯದಲ್ಲಿ ಬದುಕಿ ಬಂದವರು. ಅರ್ಥ ಆಗ್ತಾ ಇದೆಯಾ? ಎಲ್ಲ ಇವತ್ತು ನಮ್ಮ ಕಣ್ಣೆದುರಲ್ಲಿ ಇದೆ. 2 ಕೈಗಳು ಅಂದ್ರೆ ಅರ್ಥ, ಒಂದು ಮೆದೋ ಎಂಬ ಸಾಮ್ರಾಜ್ಯ, ಇನ್ನೊಂದು ಪರ್ಸಿಯಾ. 2 ಸೇರಿ ಮೆದೋ ಪರ್ಸಿಯ ಸಾಮ್ರಾಜ್ಯ ಒಟ್ಟಾಗಿ ಆಳ್ವಿಕೆ ನಡೆಸಿತು. ಈ ಸಾಮ್ರಾಜ್ಯ ಎದ್ದು ಬಂದು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಬೀಳಿಸಿಬಿಡ್ತು. ಬ್ಯಾಬಿಲೋನ್ ಅನ್ನು ಸೋಲಿಸಿ ಮೇಲಕ್ಕೆ ಬಂದಂತ ಸಾಮ್ರಾಜ್ಯವೇ ಮೆದೋ ಪರ್ಸಿಯಾ. ಯಾವಾಗ ಅದು? ಬ್ಯಾಬಿಲೋನು 539 ಕ್ರಿಸ್ತ ಪೂರ್ವದಲ್ಲಿ ಬಿದ್ದು ಹೋದ ನಂತರ ಮೆದೋ ಪರ್ಸಿಯಾ ಬಂದು ಕ್ರಿಸ್ತ ಪೂರ್ವ 539ರಿಂದ 331ರ ತನಕ ಸುಮಾರಿಗೆ ಇವರು ಸಾಮ್ರಾಜ್ಯವನ್ನು ಆಳಿದ್ರು. ಇವರನ್ನ ಬೀಳಿಸ್ಲಿಕ್ಕೆ ಇನ್ನೊಂದು ಸಾಮ್ರಾಜ್ಯ ಎದ್ದು ಬರ್ತದೆ ಗಟ್ಟಿಯಾಗಿ, ತಾಮ್ರದ ಸಾಮ್ರಾಜ್ಯ. ಯಾವಾಗ ಬರ್ತದೆ? ಕ್ರಿಸ್ತ ಪೂರ್ವ 331ರಲ್ಲಿ ಬರ್ತದೆ. ಹಾಗಾದ್ರೆ ತಾಮ್ರದ ಸಾಮ್ರಾಜ್ಯ ಅಂತ ಹೇಳಿದ್ರೆ ಗ್ರೀಸ್. ಇದು ವಾಕ್ಯದಲ್ಲಿ ಬರ್ದಿದೆ, ಆಯ್ತಾ? ತಾಮ್ರದ ಸಾಮ್ರಾಜ್ಯ ಗ್ರೀಸ್ನ ಸಾಮ್ರಾಜ್ಯ ಕ್ರಿಸ್ತ ಪೂರ್ವ 331ರಿಂದ 168ನೇ ಇಸ್ವಿಯವರೆಗೆ, ಸುಮಾರು ಸ್ವಲ್ಪ ಆಚೆ ಈಚೆ ಇರ್ಬೋದು, ಸುಮಾರು ಇತಿಹಾಸದ ಪುಸ್ತಕಗಳನ್ನು ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಗ್ರೀಸ್ ಸಾಮ್ರಾಜ್ಯ ಆಳ್ವಿಕೆಗೆ ಬಂತು. ಇದು ಯಾರನ್ನ ಹೊಡೆದಾಕ್ತು? ಮೆದೋ ಪರ್ಷಿಯನ್ನ ಹೊಡೆದು ಸೋಲಿಸ್ತು. ನೋಡಿ, ಬಂಗಾರಕ್ಕಿಂತ ಗಟ್ಟಿ ಬೆಳ್ಳಿ ಸ್ವಲ್ಪ ಅಲ್ವಾ? ಬೆಳ್ಳಿಗಿಂತ ಗಟ್ಟಿ ತಾಮ್ರ. ಅಂದ್ರೆ ಸೋಲಿಸ್ತು. ಈ ಗ್ರೀಸ್ ಸಾಮ್ರಾಜ್ಯದ ಒಂದು ಚಕ್ರವರ್ತಿಯನ್ನು ನೆನಪಿಸ್ತೇನೆ, ದ ಗ್ರೇಟ್ ಅಲೆಕ್ಸಾಂಡರ್ ದ ಗ್ರೇಟ್. ಕೇಳಿದ್ದೀರಾ? 7 ವರ್ಷದಲ್ಲಿ ಇಡೀ ಜಗತ್ತನ್ನೇ ಅವನು
ತನ್ನ ಕೈಯಲ್ಲಿ ವಶಪಡಿಸಿಕೊಂಡ. ಕೇಳಿರ್ಬೇಕಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ. ಸರಿ, ನಮ್ಮ ಈ ಶಾಲೆಯಲ್ಲಿ ಓದ್ಬೇಕಾದ್ರೆ ಅದರಲ್ಲಿ ಇತಿಹಾಸ ಪುಸ್ತಕದಲ್ಲಿ ಇತ್ತು, ನನಗೆ ಇನ್ನೂ ನೆನಪಿದೆ, ನಿಮಗೂ ಸಹ ನೆನಪಿರ್ಬೇಕು, ರೈಟ್? ಸರಿ, ಇವರ ಆಳ್ವಿಕೆ ಕ್ರಿಸ್ತ ಪೂರ್ವ 168ನೇ ಇಸ್ವಿಗೆ ಪೂರ್ಣವಾಗಿ ನಿಂತು ಹೋಗ್ತದೆ. ಅದ ನಂತರ ಇವರನ್ನು ಬೀಳಿಸ್ಲಿಕ್ಕೆ ಕ್ರಿಸ್ತ ಪೂರ್ವ 168ರಲ್ಲಿ ಇನ್ನೊಂದು ಸಾಮ್ರಾಜ್ಯ ಎದ್ದು ಬರ್ತದೆ, ಅದು ಕಬ್ಬಿಣದ ಸಾಮ್ರಾಜ್ಯ. ಈ 3 ಸಾಮ್ರಾಜ್ಯಕ್ಕಿಂತ ಗಟ್ಟಿಯಾದ ಸಾಮ್ರಾಜ್ಯ ಅದು. ಕಬ್ಬಿಣ ಗಟ್ಟಿ ಅಲ್ವಾ? ಬಂಗಾರ, ಬೆಳ್ಳಿ, ತಾಮ್ರಕ್ಕಿಂತ ಗಟ್ಟಿಯಾದದ್ದು ಕಬ್ಬಿಣದ ಸಾಮ್ರಾಜ್ಯ. ಸೊ ಕಬ್ಬಿಣ ಎದ್ದು ಬಂದಿದ್ದು ಯಾವಾಗ? ಕ್ರಿಸ್ತ ಪೂರ್ವ 168ರಲ್ಲಿ. ಆ ಸಾಮ್ರಾಜ್ಯದ ಹೆಸರೇ ರೋಮ್ ಸಾಮ್ರಾಜ್ಯ. ಈ ರೋಮ್ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಬೇಕು. ಎಲ್ಲಕ್ಕಿಂತ ಗಟ್ಟಿಯಾದ ಸಾಮ್ರಾಜ್ಯ. 2 ಕಾಲಗಳು ಯಾಕೆ ಅಂತ ಹೇಳಿದ್ರೆ, ವೆಸ್ಟರ್ನ್ ರೋಮನ್ ಎಂಪರರ್ ಅಂಡ್ ಈಸ್ಟರ್ನ್ ರೋಮನ್ ಎಂಪರರ್. ಪೂರ್ವ ರೋಮಿಯ ಸಾಮ್ರಾಜ್ಯ ಮತ್ತು ಪಶ್ಚಿಮ ರೋಮ್ ಸಾಮ್ರಾಜ್ಯ ಅಂತ 2 ಭಾಗವಾಗಿ ಅವರು ಒಟ್ಟಿಗೆ ಆಳ್ವಿಕೆ ನಡೆಸಿದ್ದಾರೆ. ಯುರೋಪ್ ಭಾಗದಲ್ಲಿ ಇದೆ ಅದು, ಯುರೋಪ್ ಭಾಗದಲ್ಲಿ. ಓಕೆ, ಸರಿ. ಇವರ ಆಳ್ವಿಕೆ ಎಲ್ಲಿಂದ ಇಲ್ಲಿವರೆಗೆ? ಕ್ರಿಸ್ತ ಪೂರ್ವ 168ನೇ ಇಸ್ವಿಯಿಂದ ಕ್ರಿಸ್ತ ಶಕ 476ನೇ ಇಸ್ವಿವರೆಗೆ ಇವರ ಆಳ್ವಿಕೆ ನಡೆಸಿದ್ರು. ಇದರ ಮಧ್ಯದಲ್ಲಿ ಯೇಸು ಸ್ವಾಮಿ ಹುಟ್ಟು ಬರ್ತಾರೆ. ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಆಗಿದ್ದೆ ಯಾವಾಗ? ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ವಾ? ಹೌದಲ್ವಾ? ಕ್ರಿಸ್ತ ಸ್ವಾಮಿ ಹುಟ್ಟುವ ಸಮಯದಲ್ಲಿ ಲೂಕ 2ನೇ ಅಧ್ಯಾಯದಲ್ಲಿ ನೋಡಬಹುದು, ರೋಮ್ನ ಚಕ್ರವರ್ತಿಯಾದ ಅಗಸ್ಟಸ್ ನ ಕಾಲದಲ್ಲಿ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಿತ್ತು, ತೆರಿಗೆ ಕಟ್ಟಬೇಕಿತ್ತು. ಬರ್ದಿದೆಯಲ್ವಾ ಲೂಕ 2ನೇ ಅಧ್ಯಾಯದಲ್ಲಿ? ಅಗಸ್ಟಸ್ ನ ಆಳ್ವಿಕೆ ಕಾಲದಲ್ಲಿ ಯೇಸು ಸ್ವಾಮಿ ಹುಟ್ಕೊಳ್ಳೋದನ್ನ ನಾವು ನೋಡ್ಬೋದು. ಅಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ. ಹಾಗಾದ್ರೆ ಕ್ರಿಸ್ತ ಪೂರ್ವ 168 ಅಲ್ಲಿಂದ ಹಿಡಿದು ಕ್ರಿಸ್ತ ಶಕ ಯೇಸು ಬಂದು ಹೋದ ಮೇಲೆ 476ನೇ ಇಸ್ವಿಯವರೆಗೆ, ಕ್ರಿಸ್ತ ಶಕ 476ನೇ ಇಸ್ವಿಯವರೆಗೆ ರೋಮ್ ಸಾಮ್ರಾಜ್ಯ ಆಳ್ವಿಕೆಯಲ್ಲಿತ್ತು. ಇವರು ದೀರ್ಘಾವಧಿ ಆಳ್ವಿಕೆ ಮಾಡ್ತಾರೆ. ಸುಮಾರು 650 ವರ್ಷಗಳು ಇವರು ಆಳ್ವಿಕೆ ಮಾಡಿದ್ದಾರೆ. ಇವ್ರು ಬಿದ್ದೋಗಿದೆ ಯಾವಾಗ ಗೊತ್ತುಂಟಾ? ಸುಮಾರು ಕ್ರಿಸ್ತ ಶಕ 476ರಲ್ಲಿ. ಅದು ಡೀಟೇಲ್ಸ್ ಎಲ್ಲ ಮುಂದಿದೆ, ಇಂಟರ್ನೆಟ್ ಅಲ್ಲಿ ಸಹ ಇದೆ. ಕೊನೆಯದಾಗಿ ಬಿದ್ದೋಗ್ತಾರೆ ಇವರು. ಇವ್ರನ್ನ ಬೀಳಿಸ್ಲಿಕ್ಕೆ ಈ ಪಾದವೆಂಬ ಇನ್ನೊಂದು ಸಾಮ್ರಾಜ್ಯ ಎದ್ದೇಳ್ತದೆ. 10 ಬೆರಳುಗಳಿದೆಯಲ್ಲ ಪಾದದಲ್ಲಿ, ಎಲ್ರಿಗೂ 10 ಬೆರಳಿದೆಯಾ? ಕೆಲವರಿಗೆ 11 ಇದೆ ಅಂತ ಹೇಳ್ತಾರೆ, ಬಿಡಿ. 10 ಬೆರಳುಗಳು ದೇವರ ಸೃಷ್ಟಿಯಲ್ಲಿ ಬಂದಂತ ಎಣಿಕೆ. ಸೊ ದೇವರು ಇದ್ರ ಮುಖಾಂತರ ಏನೋ ತೋರಿಸ್ಕೊಳ್ತಾರೆ. ಈ ಸಾಮ್ರಾಜ್ಯವನ್ನು ಬೆಳೆಸಲಿಕ್ಕೆ 10 ಬೆರಳುಗಳುಳ್ಳ 10 ರಾಜರುಗಳು ಕೂಡಿದ ಒಂದು ಸಾಮ್ರಾಜ್ಯ ಎದ್ದೇಳ್ತದೆ. ಇವರು ಕ್ರಿಸ್ತ ಶಕ 476ರಲ್ಲಿ ಬಂದು ಈ ರೋಮನ್ ಸಾಮ್ರಾಜ್ಯವನ್ನು ಬೆಳೆಸ್ತಾರೆ. ಓಕೆ, ಆಮೇಲೆ ಇವರ ಆಳ್ವಿಕೆ ಕ್ರಿಸ್ತ ಶಕ 476ರಿಂದ ಆರಂಭವಾಗಿ ಅದು ಯೇಸು ಬರುವ ತನಕ ಆಳ್ವಿಕೆಯಲ್ಲಿ ಇರ್ತದೆ ಅಂತ ಈ ಡ್ಯಾನಿಯಲ್ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ? ಅಲ್ಲಿ ಬರೆದಿದೆ, ಒಂದು ದೊಡ್ಡ ಕಲ್ಲು ಬಂದು, ಒಂದು ದೊಡ್ಡ ಬೆಟ್ಟದಿಂದ ಒಂದು ಕಲ್ಲು ಕತ್ತರಿಸಲ್ಪಟ್ಟು, ಆ ಕಲ್ಲು ದೊಡ್ಡ ಬಂಡೆ ತರ ಇದ್ದು, ಆ ಕಲ್ಲು ಬಂದು ಈ ಪಾದಕ್ಕೆ ಹೊಡೆದಾಗ ಈ ಇಡೀ ವಿಗ್ರಹವೇ ಹೊಡೆದು ಚೂರು ಚೂರು ಆಗಿದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಇದೇ ಅಧ್ಯಾಯದಲ್ಲಿ. ಪುನಃ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಬೆಳೆಸಲಿಕ್ಕೆ ಮೆದೋಪರ್ಸಿಯ ಬಂತು. ಮೆದೋಪರ್ಸಿಯ ಬೆಳೆಸಲಿಕ್ಕೆ ತಾಮ್ರದ ಸಾಮ್ರಾಜ್ಯವಾಗಿರುವ ಗ್ರೀಸ್ ಸಾಮ್ರಾಜ್ಯ ಬಂತು. ಗ್ರೀಸ್ ಅನ್ನ ಬೆಳೆಸಲಿಕ್ಕೆ ರೋಮ್ ಸಾಮ್ರಾಜ್ಯ ಬಂತು. ರೋಮ್ ಅನ್ನು ಬೆಳೆಸಲಿಕ್ಕೆ 10 ರಾಜರುಗಳಿಂದ ಕೂಡಿಯುಳ್ಳ ಒಂದು ಸಾಮ್ರಾಜ್ಯ ಎದ್ದೇಳ್ತು, ಅದು ರೋಮ್ ಅನ್ನು ಬೆಳೆಸ್ತು. ಅಲ್ಲಿಂದ ಹಿಡಿದು ಈ 10 ಸಾಮ್ರಾಜ್ಯವು ಇವತ್ತಿನವರೆಗೆ ಕೆಲಸ ಮಾಡ್ತಾ ಇದೆ, ನಾನು ತೋರಿಸ್ತೀನಿ. ಇವರೊಳಗೆ ಈ ಸಾಮ್ರಾಜ್ಯ 2000 ವರ್ಷಗಳಾಯ್ತು. 2000 ಅಲ್ಲ, 1500 ವರ್ಷಗಳಿಂದ ಇವತ್ತಿನವರೆಗೆ, ಇವತ್ತಿನ ಡೇಟಿನವರೆಗೆ ಇದು ಆಳ್ವಿಕೆಯಲ್ಲಿದೆ. ಇವರನ್ನು ಸಂಪೂರ್ಣವಾಗಿ ನಾಶ ಮಾಡ್ಲಿಕ್ಕೆ ಇನ್ನೊಂದು ಸಾಮ್ರಾಜ್ಯ ಬರ್ತಾ ಇದೆ, ಅದೇ ಕಲ್ಲು. ಈ ಅಧ್ಯಾಯದಲ್ಲಿ ಬರೆದ ದೊಡ್ಡ ಬಂಡೆ ಬಂದು ಹೊಡಿತದೆ. ಅದು ಯಾರು ಗೊತ್ತುಂಟಾ? ಯೇಸು ಬರುವ ದಿನದಲ್ಲಿ ಇಡೀ ಲೋಕದ ಸಾಮ್ರಾಜ್ಯವೇ ನಾಶವಾಗ್ತದೆ. ಇದು ಡ್ಯಾನಿಯಲ್ನ ಮುಖಾಂತರ ದೇವರು ವ್ಯಕ್ತಪಡಿಸಿದ್ರು. ಇಲ್ಲಿ ತನಕ ಅರ್ಥ ಆಯ್ತು ಎಲ್ರಿಗೂ?
ಹೌದು ಬ್ರದರ್. ಎಸ್ ಬ್ರದರ್, ಎಸ್. ರೆಕಾರ್ಡಿಂಗ್ ಆಗ್ತಾ ಇದೆ, ಪುನಃ ಕೇಳಿದ್ರೆ ಇನ್ನೂ ಸಾರ್ಥ ಆಗುತ್ತೆ. ಸ್ವಲ್ಪ ಮುಂದೆ ಹೋಗ್ತೀನಿ. ಇವಾಗ ನಾವು 7ನೇ ಅಧ್ಯಾಯಕ್ಕೆ ಬರುವ. ಡ್ಯಾನಿಯಲ್ನ 7ನೇ ಅಧ್ಯಾಯ. 7ನೇ ಅಧ್ಯಾಯದಲ್ಲಿ ನಾವು ಡ್ಯಾನಿಯಲ್ನ ಒಂದು ದರ್ಶನವನ್ನು ನೋಡ್ತಾನೆ. 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರ್ ರಾಜನು ಸ್ವಪ್ನವನ್ನು ನೋಡ್ತಾನೆ. ಮ್ಯೂಟ್ ಮಾಡಿ. ಆದ್ರೆ 7ನೇ ಅಧ್ಯಾಯದಲ್ಲಿ ಡ್ಯಾನಿಯಲ್ನ ಒಂದು ದರ್ಶನ ನೋಡ್ತಾನೆ. ಆ ದರ್ಶನವನ್ನು ನಾವು ಪೂರ್ಣವಾಗಿ ಓದೋದು ಬೇಡ, ಇಲ್ಲಿ ನೇರವಾಗಿ ನಿಮ್ಗೆ ಚಿತ್ರ ತೋರಿಸ್ತೀನಿ ನೋಡಿ. ನೆಬೂಕದ್ನೆಚ್ಚರನ ಅದೇ ಚಿತ್ರ. ಸೊ ಅದೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ದೇವರು ಡ್ಯಾನಿಯಲ್ನಿಗೆ ಪ್ರಾಣಿಗಳ ದರ್ಶನವನ್ನು ತೋರಿಸಿ ವಿವರಿಸ್ತಾರೆ. ಕನ್ಫರ್ಮೇಶನ್, 2 ಕಡೆಯಿಂದ ಕನ್ಫರ್ಮೇಶನ್ ಕೊಡ್ತಾರೆ. 4 ಪ್ರಾಣಿಗಳನ್ನು ತೋರಿಸ್ತಾರೆ ದೇವರು. ಈ ಅಧ್ಯಾಯ ಓದಿದ್ರೆ ಅರ್ಥ ಆಗುತ್ತೆ. 4 ಪ್ರಾಣಿಗಳು. ಮೊದಲನೇ ಪ್ರಾಣಿ ಸಿಂಹದಂತಿತ್ತು, 2 ರೆಕ್ಕೆಗಳಿಂದ ಕೂಡಿತ್ತು. ಈ ಅಧ್ಯಾಯ ಆಮೇಲೆ ಓದಿ, ಆಯ್ತಾ? ಓದ್ತಿರಲ್ವಾ? ಓಕೆ. 2ನೇ ಪ್ರಾಣಿ ಕರಡಿ ಅಂತ. ಗುಡ್. 2ನೇ ಪ್ರಾಣಿ ಕರಡಿ ಅಂತಿತ್ತು, ಆಚೆ ಈಚೆ ಹಲ್ಲುಗಳಿತ್ತು ಉದ್ದುದ್ದ. 3ನೇ ಪ್ರಾಣಿ 4 ತಲೆಗಳಿತ್ತು, ಆಚೆ ಈಚೆ ರೆಕ್ಕೆಗಳಿತ್ತು. ಓಕೆ. ಮುಂದೆ 4ನೇ ಪ್ರಾಣಿ, 1, 2, 3. 4ನೇ ಪ್ರಾಣಿ 10 ಕೊಂಬುಗಳಿಂದ ಕೂಡಿತ್ತು, ವಿಚಿತ್ರವಾಗಿತ್ತು ಈ ಪ್ರಾಣಿ. ಓಕೆ, ಇದನ್ನೆಲ್ಲ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇವಾಗ ನಾನು ನಿಮ್ಗೆ ಈ ಪ್ರಾಣಿ ಅರ್ಥಗಳನ್ನು ಹೇಳ್ತೀನಿ. ದಾನಿಯೇಲನು ದರ್ಶನದಲ್ಲಿ ನೋಡಿದಂತ ಮೊದಲನೇ ಪ್ರಾಣಿ, ಸಿಂಹದಂತಿರುವ ಪ್ರಾಣಿ ಅರ್ಥ ಬ್ಯಾಬಿಲೋನ್ ಸಾಮ್ರಾಜ್ಯದ ಬಗ್ಗೆ ಆಗಿತ್ತು. ಯಾವುದು? ಬ್ಯಾಬಿಲೋನ್ ಸಾಮ್ರಾಜ್ಯ. ಇಲ್ಲಿ ನೆಬೂಕದ್ನೆಚ್ಚರ್ ನೋಡಿದಂತ ಬಂಗಾರದ ತಲೆ ಬ್ಯಾಬಿಲೋನ್ ಸಾಮ್ರಾಜ್ಯ. 7ನೇ ಅಧ್ಯಾಯದಲ್ಲಿ ಡ್ಯಾನಿಯೇಲನು ಕಂಡಂತ ದರ್ಶನದ ಈ ಸಿಂಹದ ಅರ್ಥ ಬ್ಯಾಬಿಲೋನ್ ಸಾಮ್ರಾಜ್ಯ. 2 ಒಂದೇ ಅರ್ಥವಾಗಿತ್ತು. ದೇವರು ಬೇರೆ ಬೇರೆ ವಿಧದಲ್ಲಿ ಈ ವಿಷಯವನ್ನು ವಿವರಿಸ್ತಾರೆ. ಒಂದು, ಅವಿಶ್ವಾಸಿಯಾದ ನೆಬೂಕದ್ನೆಚ್ಚರನ ಸ್ವಪ್ನದ ಮುಖಾಂತರ ಬಂಗಾರದ ತಲೆ. ಅದೇ ರೀತಿ ದೇವರ ಭಕ್ತನೆಂದು ಎನಿಸಿಕೊಂಡಂತ ಪ್ರವಾದಿಯಾದ ಡ್ಯಾನಿಯಲ್ನ ದರ್ಶನದ ಮುಖಾಂತರ ಸಿಂಹದ ಒಂದು ದರ್ಶನವನ್ನು ತೋರಿಸಿ ಬ್ಯಾಬಿಲೋನ್ ಸಾಮ್ರಾಜ್ಯ ಅಂತ ಕನ್ಫರ್ಮ್ ಮಾಡ್ತಾರೆ. ಕ್ಲಿಯರ್? 2ನೇ ಪ್ರಾಣಿ ಕರಡಿ ಅಂತಿತ್ತು. ಅದು ಯಾವುದಕ್ಕೆ ಹೋಲಿಸ್ತು? ಕರಡಿ ಅಂತ ಹೇಳಿದ್ರೆ ಮೆದೋ ಪರ್ಸಿಯ ಸಾಮ್ರಾಜ್ಯ. ಕರಡಿ ಅಂತ ಹೇಳಿದ್ರೆ ಮೆದೋ ಪರ್ಸಿಯ ಸಾಮ್ರಾಜ್ಯ. ಇವೆಲ್ಲ ಮೃಗಗಳು, ಆಯ್ತಾ? ಮೃಗಗಳು ಅಂತ ಬೈಬಲ್ ನಮ್ಗೆ ಹೇಳ್ತದೆ. 3ನೇ ಪ್ರಾಣಿ ಚಿರತೆ ಅಂತಿತ್ತು. ಅದು ಗ್ರೀಸ್ ಸಾಮ್ರಾಜ್ಯಕ್ಕೆ ಹೋಲಿಸ್ತದೆ. ಚಿರತೆ ಅಂತ ಇತ್ತು. 4ನೇದು ಅದೇ ಟೈಪ್ ಒಂದು ಪ್ರಾಣಿ ಇದೆ. ಅದು ನೆಬೂಕದ್ನೆಚ್ಚರ್ ಕಂಡಂತ ಕಬ್ಬಿಣದ ಕಾಲುಳ್ಳ ರೋಮ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿದೆ. ಸೊ ಈ ರೀತಿಯಾಗಿ ತಲೆ ಸಿಂಹ ಬ್ಯಾಬಿಲೋನ್ ಸಾಮ್ರಾಜ್ಯ, ಎದೆ ಭಾಗ ಮತ್ತು ಕರಡಿ ಮೆದೋ ಪರ್ಸಿಯಾ, ಈ 4 ತಲೆಗಳುಳ್ಳ ಪ್ರಾಣಿ ಮತ್ತು ತಾಮ್ರದ ಈ ಸೊಂಟದ ಭಾಗ ಗ್ರೀಸ್ ಸಾಮ್ರಾಜ್ಯ. ಅದೇ ರೀತಿ 10 ಕೊಂಬುಗಳುಳ್ಳ ಈ ಪ್ರಾಣಿ ಮತ್ತು ಕಬ್ಬಿಣದ ಕಾಲುಳ್ಳ ಭಾಗ ರೋಮ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿದೆ. ಇವಾಗ ಈ 4ನೇ ಪ್ರಾಣಿಯ ತಲೆಯಲ್ಲಿದ್ದ 10 ಕೊಂಬುಗಳು ಈ ನೆಬೂಕದ್ನೆಚ್ಚರ್ ರಾಜ ಕಂಡಂತ ಪಾದದ 10 ಬೆರಳುಗಳಿಗೆ ಸಮನಾಗಿದೆ. ಅದು ಯಾವುದು? ರೋಮ್ ಸಾಮ್ರಾಜ್ಯದ ನಂತರ, ಅಂದ್ರೆ ಕ್ರಿಸ್ತ ಶಕ 476ನೇ ಇಸ್ವಿಯ ನಂತರ ಬರುವಂತ 10 ರಾಜರುಗಳಿಂದ ಕೂಡಿದಂತ ಒಂದು ಒಕ್ಕೂಟದ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿದೆ. ಅರ್ಥ ಆಯ್ತಾ? ಇದು 5ನೇ ಸಾಮ್ರಾಜ್ಯ ಅಂತ ಹೇಳ್ಬೋದು. ಇಷ್ಟವರೆಗೆ ಎಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್ ಆಗಿ. ಹೌದು ಬ್ರದರ್. ರಮೇಶ್ ಬ್ರದರ್, ನಿಮ್ಗೆ ಅರ್ಥ ಆಯ್ತಾ? ಅದಂಟಿ ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಆಗ್ತಾ ಉಂಟು ಬ್ರದರ್. ಇನ್ನೊಂದ್ಸಲ Video. ಕೇಳುವಾಗ ಫುಲ್ ಅರ್ಥ ಆಗತ್ತೆ ಬ್ರದರ್. ಓಕೆ. ಹ್ಮ್
ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಈ 4 ಪ್ರಾಣಿಗಳು, ಈ ಮೂರ್ತಿ, ಇವೆಲ್ಲವೂ ಒಂದು ಸಾಮ್ರಾಜ್ಯಗಳಿಗೆ ಹೋಲಿಸಲಾಗಿದೆ. ಇಷ್ಟ ಅರ್ಥ ಆಯ್ತಾ? ಎಲ್ಲ ಸಾಮ್ರಾಜ್ಯ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಬಂದಂತ ಮತ್ತು ತಮಿಳುನಾಡು, ಕೇರಳ, ಈ ಸೌತ್ ಇಂಡಿಯಾದಲ್ಲಿ ಬಂದಂತ ಕೆಲವೊಂದು ರಾಜ್ಯರು, ಸಾಮ್ರಾಜ್ಯಗಳ ಹೆಸರು ಹೇಳಿ. ಹೊಯ್ಸಳರು, ಚಾಲುಕ್ಯರು ಅಂತ ಕೇಳಿದ್ದೀರಲ್ವಾ? ಹೌದಾ? ಇಡೀ ಭಾರತ ದೇಶದಲ್ಲಿ ಆಳಿದಂತ ಅಶೋಕ ಚಕ್ರವರ್ತಿ, ಇವ್ರ ಬಗ್ಗೆ ಎಲ್ಲ ಕೇಳಿದಿರಲ್ವಾ ಇತಿಹಾಸದಲ್ಲಿ? ಇದೇ ರೀತಿ ಅವರೆಲ್ಲ ಚಿಕ್ಕವರು, ಆದ್ರೆ ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವವನ್ನೇ ಆಳಿದಂತ ದೊಡ್ಡ ಸಾಮ್ರಾಜ್ಯಗಳು ಅಂತ ಹೇಳಿದ್ರೆ ಬ್ಯಾಬಿಲೋನ್, ಮೆದೋಪರ್ಸಿಯಾ, ಗ್ರೀಸ್, ರೋಮ್ ಅವರುಗಳು. ಆಯ್ತಾ? ಇದು ದೇವರು ಬೈಬಲ್ ಅಲ್ಲಿ ಡ್ಯಾನಿಯಲ್ ಪ್ರವಾದಿ ಮುಖಾಂತರ ತೋರಿಸಿದಂತ ವಿಷಯಗಳಾಗಿದೆ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು. ಓಕೆ, ಇವಾಗ ಕೊನೆಯ ಸಾಮ್ರಾಜ್ಯ ಈ ರೋಮ್ ಬಿದ್ದ ನಂತರ. ರೋಮ್ ಯಾವಾಗ ಬಿತ್ತೋ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆಯಲ್ಲಿತ್ತು? ಕ್ರಿಸ್ತ ಪೂರ್ವ, ಏಸು ಬರೋಕ್ಕಿಂತ ಮುಂಚೆ 168ರಿಂದ 476ರವರೆಗೆ ಆಳ್ವಿಕೆಯಲ್ಲಿತ್ತು. ಅವನ್ನ ಬೀಳಿಸ್ಲಿಕ್ಕೆ ಅದೇ ರೋಮದಿಂದ, ರೋಮ್ ಇವತ್ತು ಎಲ್ಲಿದೆ? ಯುರೋಪ್ ಅಲ್ಲಿ ಇದೆ. ಅದೇ ಯುರೋಪ್ ನಿಂದ 10 ರಾಜರುಗಳ ಒಂದು ಸಂಘಟನೆ ಎದ್ದು ಬರುತ್ತದೆ. ಅವರು ಸೇರಿಕೊಂಡು ಈ ರೋಮ್ ಸಾಮ್ರಾಜ್ಯವನ್ನು ಬೆಳೆಸ್ತಾರೆ. ಯಾವಾಗ? ಕ್ರಿಸ್ತ ಶಕದಲ್ಲಿ 476ನೇ ಇಸ್ವಿಯಲ್ಲಿ ಬೀಳಿಸಿ ಅವರು ಒಂದು ಪೊಸಿಷನ್ಗೆ ಬರ್ತಾರೆ. ಈ 10 ರಾಜರುಗಳ ವಿಷಯವಾಗಿ ಇನ್ನು ಮುಂದೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸರಿಯಾ? ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮುಂದೆ ಹೋಗ್ಲಾ? ಓಕೆ. ನೋಡಿ, ಪ್ರಕಟಣೆ ಪುಸ್ತಕ ಒಂದು ಸ್ವಲ್ಪ ನೋಡ್ಕೊಂಡು ಬರುವ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯಕ್ಕೆ ಬರುವ. ಇಲ್ಲಿ ಸಹ ಕ್ರಿಸ್ತ ವಿರೋಧಿಯ ಬಗ್ಗೆ ಬರೆಯಲ್ಪಟ್ಟಿದೆ, ಅದೇ ಮೃಗಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಸ್ವಲ್ಪ ಓದುವ, ಓದಿ ಯಾರಾದ್ರೂ 1ರಿಂದ 4. ಕ್ವಿಕ್ ಆಗಿರಿ. ಸಮುದ್ರದಿಂದ ಮೃಗವು ಏರಿ ಬಂದದ್ದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಯ ಮೇಲೆ ದೇವದೂಷಣೆಯ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತಿದ್ದವು. ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಆಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟು, ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾಗಿದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು? ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಸಾಕು. ನಿಮಗೆ ಇವಾಗ ಮೃಗ ಮತ್ತು ಕೊಂಬು ಇದರ ಅರ್ಥವನ್ನು ಹೇಳ್ತೀನಿ. ಡ್ಯಾನಿಯಲ್ 2ನೇ ಅಧ್ಯಾಯ 7ನೇ ಅಧ್ಯಾಯದ ಪ್ರಕಾರ ಅಲ್ಲಿ ಬರೆಯಲ್ಪಟ್ಟಿದೆ. ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ. ನೆನ್ಪಳ್ಳಿಕೊಳ್ಳಿ, ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ. ಓಕೆ, ಇನ್ ಇಂಗ್ಲಿಷ್ ಬೀಸ್ಟ್ ಅಂತ ಹೇಳಿದ್ರೆ ಕಿಂಗ್ಡಮ್. ಓಕೆ, ಕಿಂಗ್ಡಮ್. ಓಕೆ, ಕೊಂಬುಗಳು ಅಂತ ಹೇಳಿದ್ರೆ ರಾಜರುಗಳು. ಕೊಂಬುಗಳು ಅಂತ ಹೇಳಿದ್ರೆ ರಾಜರುಗಳು. ಓಕೆ, ಹಾರ್ನ್ಸ್ ಅಂತ ಹೇಳಿದ್ರೆ ಕಿಂಗ್ಸ್. ಇಷ್ಟು ಕ್ಲಿಯರಾ? ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ, ಕೊಂಬುಗಳು ಅಂತ ಹೇಳಿದ್ರೆ ರಾಜ. ಈ ರೀತಿಯಾಗಿ ಅರ್ಥ ನಮಗೆ ಬೈಬಲ್ ಕೊಡ್ತದೆ. ಯಾಕಂದ್ರೆ ಈ ಬೈಬಲ್ ಪ್ರಕಟಣೆ ಪುಸ್ತಕ ಇದೆಲ್ಲ ಈ ರೀತಿಯಾಗಿ ನಮಗೆ ಕಲಿಸ್ತದೆ. ಸರಿಯಾ? ಇದು ನಾನು ಹೇಳಿದ್ದಲ್ಲ, ಬೈಬಲ್ ಅಲ್ಲೇ ಇದೆ. ಅದಕ್ಕೆ ವಾಕ್ಯ ತೆಗಿಲಿಕ್ಕೆ ಇವಾಗ ಟೈಮ್ ಇಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಆಡ್ ಮಾಡಲಿಲ್ಲ. ಅದು ಡ್ಯಾನಿಯಲ್ನ 2ನೇ ಅಧ್ಯಾಯ 7ನೇ ಅಧ್ಯಾಯ ಮತ್ತು ಪ್ರಕಟಣೆ ಪುಸ್ತಕದ 17ನೇ ಅಧ್ಯಾಯದಲ್ಲಿ ಇದರ ಅರ್ಥಗಳು ಬರೆದಿದೆ. ಮೃಗ ಅಂದ್ರೆ ಸಾಮ್ರಾಜ್ಯ ಮತ್ತು ಕೊಂಬು ಅಂತ ಹೇಳಿದ್ರೆ ರಾಜರುಗಳು ಅಂತ ಬರ್ದಿದೆ. ಸರಿ, ಇವಾಗ ಈ 4 ವಾಕ್ಯದಲ್ಲಿ ನೋಡುವಾಗ ಸಮುದ್ರದಿಂದ ಒಂದು ಮೃಗವು ಏರಿ ಬರುವುದನ್ನು ಕಂಡೆನು. 7 ತಲೆಗಳು, 10 ಕೊಂಬುಗಳು. ನೋಡಿದ್ರೆ 10 ಕೊಂಬುಗಳು ಡ್ಯಾನಿಯಲ್ನ ಪುಸ್ತಕದಲ್ಲಿ ಡ್ಯಾನಿಯಲ್ ಕಂಡಂತ ಕೊನೆಯ ಮೃಗ, 4ನೇ ಮೃಗಕ್ಕೆ ತಲೆ ಮೇಲೆ 10 ಕೊಂಬುಗಳಿದ್ದಾವ. ಅದೇ ಕೊಂಬುಗಳೆಲ್ಲ ಪ್ರಾಣಿ. ಯೋಹಾನನಿಗೂ ಸಹ ತೋರಿಸ್ತಾರೆ ಯೇಸು ಸ್ವಾಮಿ. ಹೌದಾ? 10 ಮುಕುಟಗಳಿತ್ತವು. ಮುಕುಟ ಅಂತ ಹೇಳಿದ್ರೆ ಪೊಸಿಷನ್, ಪವರ್. ಆಯ್ತಾ? ಪೊಸಿಷನ್, ಪವರ್, ಆಳ್ವಿಕೆ. ಓಕೆ, ನಾನು ಕಂಡ ಮೃಗವು ಚಿರತೆ ಅಂತಿತ್ತು. ಅಲ್ಲಿ ಡ್ಯಾನಿಯಲ್ ಕಂಡ ಮೃಗವು ಚಿರತೆ ಅಂತಿತ್ತು.
ಇಲ್ಲಿಯೂ ಸಹ ಯೋಹಾನನು ಕಂಡ ಮೃಗವು ಚಿರತೆ ಅಂತಿತ್ತು. ಇಬ್ರು ಕಂಡಿದ್ದು ಬೇರೆ ಬೇರೆ ಕಾಲದಲ್ಲಿ. ಡ್ಯಾನಿಯಲ್ ಕಂಡಿದ್ದು ಕ್ರಿಸ್ತ ಪೂರ್ವ 500ನೇ ಇಸ್ವಿಯಲ್ಲಿ, ಮತ್ತೆ ನಮ್ಮ ಯೋಹಾನನು ಕಂಡಿದ್ದು ಕ್ರಿಸ್ತ ಶಕ 95ನೇ ಇಸ್ವಿಯಲ್ಲಿ. 600 ವರ್ಷಗಳ ಅಂತರದಲ್ಲಿ ಇಬ್ಬರು ಬೇರೆ ಬೇರೆ ಸಮಯದಲ್ಲಿ ಸೇಮ್ ಆದಂತ ಒಂದೇ ತರದ ದರ್ಶನಗಳನ್ನು ನೋಡ್ತಾರೆ. ಮ್ಯಾಚ್ ಆಗ್ತಾ ಇದೆಯಾ? ಕಾಲು ಕರಡಿಯ ಕಾಲುಗಳಂತೆ, ಬಾಯಿ ಸಿಂಹದ ಬಾಯಿಯಂತೆ. ನೋಡಿದ್ರ? ಅಂದ್ರೆ ಸೇಮ್ ಮೃಗ ಅದು. ಇದನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ಹೋಗುವ. ಸೇಮ್ ಆಗಿ ಕಾಣಿಸ್ತಾ ಇದೆಯಲ್ಲ ಪ್ರಕಟಣೆ ಪುಸ್ತಕದ 13ನೇ ಅಧ್ಯಾಯದಲ್ಲಿ. ಎಸ್. ಇವಾಗ ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ ಅಂತ ಅರ್ಥ ಆಯ್ತು. ಓಕೆ, ಆ ಮೃಗದಲ್ಲಿ ಆ ಸಾಮ್ರಾಜ್ಯದಲ್ಲಿ, ಪ್ರತಿ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯವನ್ನು ನಡೆಸುವವರು ಯಾರು? ರಾಜರುಗಳು. ಹೌದಾ? ಓಕೆ, ನಾವು ಇಷ್ಟೊತ್ತು ಈ ಮೃಗ ಮತ್ತೆ ವಿಗ್ರಹ ಎಲ್ಲ ನೋಡಿದ್ವಿ. ಎಲ್ಲಿಯಾದ್ರೂ ರಿಯಲ್ ಆಗಿ ಮೃಗ ಅದು ಪ್ರಕಟವಾಯ್ತಾ ಅಥವಾ ಅದು ಸಾಮ್ರಾಜ್ಯವಾಗಿ ಪ್ರಕಟವಾಯ್ತಾ? ಉದಾಹರಣೆಗೆ ರೋಮ್ ಸಾಮ್ರಾಜ್ಯ ಮೃಗಕ್ಕೆ ಹೋಲಿಸಿದ್ದಾರೆ ದೇವರು. ಅದು ಮೃಗವಾಗಿ ಬಂತ ಅಥವಾ ಮನುಷ್ಯರು ರಾಜರುಗಳಾಗಿ ಆಳ್ಕೊಂಡು ರೋಮ್ ಸಾಮ್ರಾಜ್ಯವನ್ನು ಕಟ್ಟಿದ್ರ? ಹೇಳಿ, ಯಾರಾದ್ರೂ ಹೇಳಿ. ಪುನಃ ಹೇಳ್ತೀನಿ. ಹೇಳಿ. ಮನುಷ್ಯರು. ಹೌದಾ? ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಆಳಿದವರು ರಾಜರುಗಳು. ಹಾಗಾದ್ರೆ ಮೃಗ ಅಂತ ಹೇಳಿದ್ರೆ ರಿಯಲ್ ಮೃಗ ಅಲ್ಲ, ಪ್ರಾಣಿ ರಿಯಲ್ ಅಲ್ಲ. ವಿಗ್ರಹ ಅಂತ ಹೇಳಿದ್ರೆ ರಿಯಲ್ ವಿಗ್ರಹ ಅಲ್ಲ. ಅದರ ಅರ್ಥ ಕೊಡ್ಲಿಕ್ಕೆ ದೇವರು ಆ ರೀತಿಯಾಗಿ ವಿಗ್ರಹ ತೋರಿಸಿದ್ರು, ವಿಚಿತ್ರವಾದ ಮೃಗಗಳನ್ನು ತೋರಿಸಿದ್ರು. ಆದ್ರೆ ಅದು ರಿಯಾಲಿಟಿಯಲ್ಲಿ ನೋಡುವಾಗ ಒಂದು ಸಾಮ್ರಾಜ್ಯ, ರಾಜರುಗಳು, ಮನುಷ್ಯರೇ ಅದನ್ನು ಆಳಿದ್ದಾರೆ. ಇದು ಕ್ಲಿಯರ್ ಆಯ್ತಲ್ವಾ? ಓಕೆ, ಇವಾಗ ಅದೇ ಪ್ರಕಟಣೆಯ 13ನೇ ಅಧ್ಯಾಯದ 5ನೇ ವಾಕ್ಯವನ್ನು ನೋಡುವ. 5ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ: ಬಡಾಯಿ ಮಾತುಗಳನ್ನು, ದೂಷಣೆ ಮಾತುಗಳನ್ನು ಆಡುವ ಬಾಯಿ ಆ ಮೃಗಕ್ಕೆ ಕೊಡಲ್ಪಟ್ಟಿತು. ಹಾಗಾದ್ರೆ ಮೃಗ ಮಾತಾಡ್ತದ? ಇಲ್ಲ, ಮನುಷ್ಯನು ಮಾತಾಡುವುದು. ಅಂದ್ರೆ ಆ ಮೃಗ, ಆ ಸಾಮ್ರಾಜ್ಯದಲ್ಲಿ ಬಂದಂತ ರಾಜನು ಬಾಯಿಂದ ದೂಷಣೆ ಮಾತುಗಳನ್ನು ಮಾತಾಡುವ ಅಧಿಕಾರವನ್ನು ಹೊಂದಿಕೊಂಡು ಮಾತಾಡ್ತಾನೆ ಅಂತ ಈ ವಾಕ್ಯ ಹೇಳ್ತದೆ. ಕ್ಲಿಯರ್? ಇಷ್ಟು ಸಾಕು. ನಾನು ಮುಂದೆ ಹೋಗ್ತೇನೆ, ಆಯ್ತಾ? ಸರಿ. ಈ ಪ್ರಕಟಣೆ 13ರಲ್ಲಿ ಕಂಡಂತ ಮೃಗ ಈ ರೀತಿಯಾಗಿ ಇದೆ, ಒಂದು ಅಂದಾಜಿಗೆ ಚಿತ್ರ. ಎದುರ್ಕೋಬೇಡಿ, ನಿಮ್ಮ ಮೈ ಮೇಲೆ ಹಾರಲ್ಲ, ಆಯ್ತಾ? ಅಲ್ಲಿದ್ದವ್ರು ಎದುರ್ಕೊಳ್ಬೇಡಿ, ನಿಮ್ಮ ಮೈ ಮೇಲೆ ಹಾರಲ್ಲ. ಓಕೆ, ಸರಿ. ಇವಾಗ 17ನೇ ಅಧ್ಯಾಯದಲ್ಲಿ ಬಂದಾಗ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಬಂದಾಗ್ಲೂ ಸಹ ಅದೇ ರೀತಿ 7 ತಲೆ, 10 ಕೊಂಬು, ವಿಚಿತ್ರ ಪ್ರಾಣಿಯುಳ್ಳ ಒಂದು ಮೃಗವನ್ನು ಅಲ್ಲಿ ನೋಡ್ಬೋದು. ನೋಡಿ, ಇದು ಈ ವಾಕ್ಯವನ್ನು ನೀವು ಓದ್ಬೇಕು. ಆಕ್ಚುಲಿ 18 ವಾಕ್ಯಗಳಿದ್ದಾವೆ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ. ದಯವಿಟ್ಟು ಒಂದು 5 ವಾಕ್ಯ ಓದ್ತೀರಾ? ನಾನು ಸ್ಕ್ರೀನ್ ಅಲ್ಲಿ ಇಟ್ಟಿದ್ದೀನಿ, ಓದಿ. ತುಂಬಾ ಇಂಪಾರ್ಟೆಂಟ್ ಇದು, ಅದಕ್ಕೋಸ್ಕರ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾಲ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜ್ಯರು ಜಾರತ್ವ ಮಾಡಿದರು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಆಗ ಅವನು ದೇವರಾತ್ಮವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈಮೇಲೆಲ್ಲ ದೇವದೂಷಣೆ ಹೆಸರುಗಳು ತುಂಬಿದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳು ತಾಯಿ ಎಂದು ಗೂಢಾರ್ಥವುಳ ಹೆಸರು ಬರೆದಿತ್ತು. ಆಮೇನ್. ಸರಿ, ಇದು ಯಾರ ಬಗ್ಗೆ ಹೇಳಿದೆ ಅಂತ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿದೆ, ಅನೇಕರಿಗೆ ಗೊತ್ತಿಲ್ಲ. ಜೂಡ್ ಬ್ರದರ್ ಒಂದು ಬಿಟ್ಟು ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಈ 17ನೇ ಅಧ್ಯಾಯ ಪೂರ್ತಿಯಾಗಿ
ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಈ ಅಧ್ಯಾಯದಲ್ಲಿ ನಾವು ನೋಡಬಹುದು, ಒಂದು ಮೃಗ ಇದೆ. ಅದೇ ಮೃಗ 10 ಕೊಂಬುಗಳುಳ್ಳ ಮೃಗ ಇದೆ, 7 ತಲೆಗಳಿದ್ದಾವೆ. ಆದ್ರೆ ಅದ್ರ ಮೇಲೆ ಒಂದು ಸ್ತ್ರೀ ಕೂತ್ಕೊಂಡಿದ್ದಾಳೆ. ಇದು ಯಾರಂತ ಗೊತ್ತಿದೆ ಯಾರಿಗಾದ್ರೂ? ಇದು ಗೊತ್ತಾಗ್ಬೇಕು. ರಮಣಶ್ರೀ ಗೊತ್ತಿದೆ, ನಾನು ಕಲಿಸಿದ್ದೀನಿ. ಬೇರೆ ಯಾರಾದ್ರೂ? ರಮೇಶ್ ಗೊತ್ತಿಲ್ಲ ಬದಲು ಗೊತ್ತುಂಟು? ಗೊತ್ತಿಲ್ಲ. ಅದೇ, ನನ್ನ ಜನರು ಜ್ಞಾನವಿಲ್ಲದೆ, ತಿಳುವಳಿಕೆ ಇಲ್ಲದೆ ನಾಶ ಆಗ್ತಾರೆ ಅಂತ ಹೋಸೆಯ 4:6 ದೇವರು ಮೊದಲೇ ಪ್ರವಾದನೆ ಆಗಿ ಹೇಳಿದ್ದಾರೆ. ಹೌದಾ? ನೋಡಿ, ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇದ್ರೆ ನಾವು ಏನನ್ನು ಸಹ ನಂಬಲಿಕ್ಕೆ ಮುಂದೆ ಹೋಗ್ತೀವಿ. ಇವತ್ತು ಅನೇಕ ಸಭೆಗಳು ಇದರ ಅರ್ಥ ಗೊತ್ತಿಲ್ಲದೆ ಇದರ ಜೊತೆಗೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. ನೇರವಾಗಿ ಹೇಳ್ತಾ ಇದ್ದೀನಿ, ಅನೇಕ ಸಭೆಗಳು ವ್ಯಭಿಚಾರ ಮಾಡ್ತಾ ಇದೆ ಈ ಸ್ತ್ರೀ ಒಟ್ಟಿಗೆ. ಈ ಸ್ತ್ರೀ ಯಾರು ಗೊತ್ತುಂಟ? ಪುನಃ ವಾಕ್ಯ ನೋಡಿ ಏನ್ ಬರ್ದಿದೆ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ನನ್ನ ಸಂಗಡ ಮಾತಾಡಿ, ಬಹಳ ನೀರುಗಳ ಮೇಲೆ ವಾಸಿಸುವ ಮಹಾಜಾರ ಸ್ತ್ರೀ, ಅಂದ್ರೆ ವ್ಯಭಿಚಾರಿ ಸ್ತ್ರೀ, ಅದಕ್ಕೆ ಬರುವ ದಂಡನೆ ಬಗ್ಗೆ ಈ ಅಧ್ಯಾಯದಲ್ಲಿ ವಿವರಿಸ್ತಾರೆ. 18ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ದಂಡನೆ ಬಗ್ಗೆ ಹೇಳಿದ್ದಾರೆ. 17ನೇ ಅಧ್ಯಾಯದಲ್ಲಿ ಈ ಸ್ತ್ರೀ ಯಾರು ಅಂತ ವಿವರಿಸಿದ್ದಾರೆ. ಓಕೆ, ಕೆಳಗೆ 7ನೇ ವಾಕ್ಯದಿಂದ ಓದಿದ್ರೆ ಈ ಸ್ತ್ರೀಯ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. 7 ತಲೆಗಳು ಅಂತ ಹೇಳಿದ್ರೆ 7 ಬೆಟ್ಟಗಳು, 7 ಬೆಟ್ಟಗಳ ಮಧ್ಯದಲ್ಲಿರುವ ಪಟ್ಟಣ, 10 ರಾಜರುಗಳ ಅಂದ್ರೆ 10 ರಾಜರುಗಳ ಆಳ್ವಿಕೆ ಮಾಡುವಂತ ಪ್ರದೇಶ. ಇದನ್ನೆಲ್ಲ ಶಾರ್ಟ್ ಆಗಿ ನಿಮ್ಗೆ ಹೇಳ್ತೀನಿ, ಜಾಸ್ತಿ ವಿವರಿಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇದನ್ನ ಟಚ್ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 1 ತಾಸು ಬೇಕು. ನೇರವಾಗಿ ಹೇಳ್ತೀನಿ, ಈ ಮೃಗ ಇದೆಯಲ್ಲ, ಚಿತ್ರ ನೋಡಿ. ಈ ಮೃಗ ಅಂದ್ರೆ ಅದೇ ಯಾವ ಮೃಗ? ಡ್ಯಾನಿಯಲ್ ಕಂಡಂತ ಕೊನೆಯ ಮೃಗ. ಅದು ರೋಮ್ ಸಾಮ್ರಾಜ್ಯ. ರೋಮ್ ಸಾಮ್ರಾಜ್ಯ ಬಿದ್ದಿದ್ದು 476ನೇ ಇಸ್ವಿಯವರೆಗೆ ಸುಮಾರು. ಅದರ ನಂತರ ಈ 10 ಕೊಂಬುಗಳು ಇದ್ದಾವಲ್ಲ, ಅದರ ನಂತರ ಬಂದಂತ ರೋಮ್ ಸಾಮ್ರಾಜ್ಯದ 10 ರಾಜರುಗಳ ಒಂದು ಸಂಘಟನೆ. ಅವರ ಮಧ್ಯದಲ್ಲಿ ಏನೋ ಒಂದು ಹುಟ್ಕೊಳ್ತದೆ. ಈ 10 ರಾಜರುಗಳ ಸಂಘಟನೆಯ ಮುಖಾಂತರ ಇನ್ನೂ ಒಂದು ಕೊಂಬು ಅದರ ಮಧ್ಯದಿಂದ ಬರ್ತದೆ ಅಂತ ಡ್ಯಾನಿಯಲ್ ಮಾತ್ರ ತೋರಿಸಿಕೊಟ್ಟಿದ್ದಾನೆ. ಅದನ್ನ ಸ್ವಲ್ಪ ಮುಂದೆ ಹೋಗಿ ನಾನು ತಿಳಿಸ್ತೇನೆ. ಓಕೆ, ಇಲ್ಲಿವರೆಗೆ ಸ್ಪಷ್ಟ ಆಯ್ತು ಎಲ್ಲರಿಗೂ ಒಂದು ಸುಮಾರು ಮಟ್ಟಿಗೆ? ಹೌದಲ್ವಾ? ಈ ಸ್ತ್ರೀ ಯಾರು ಎಂಬುದನ್ನು ನಾನು ಮುಂದೆ ತೋರಿಸ್ತೀನಿ. ಇವಾಗ ಹೇಳಿದ್ರೆ ಅದು ತುಂಬಾ ಕನ್ಫ್ಯೂಸ್ ಆಗ್ತದೆ, ಅದಕ್ಕೋಸ್ಕರ. ಓಕೆ, ಈ ಸ್ತ್ರೀ ಬಗ್ಗೆ ಎಲ್ಲರೂ ತಿಳಿದಿರ್ಬೇಕು. ಈ ಸ್ತ್ರೀ ಜೊತೆ ನಮಗೆ ಅರಿವಿಲ್ಲದೆ ಅನೇಕ ವಿಶ್ವಾಸಿಗಳು ವ್ಯಭಿಚಾರ ಮಾಡ್ತಾ ಇದ್ದಾರೆ ಇವತ್ತು. ವ್ಯಭಿಚಾರ ಅಂದ್ರೆ ಫಿಸಿಕಲ್ ಅಲ್ಲ, ದೇಹ ರೂಪವಾಗಿ ಅಲ್ಲ, ಆತ್ಮಿಕ ರೂಪವಾಗಿ ಇವತ್ತು ಅನೇಕ ಸಭೆಗಳು. ಎಷ್ಟು ಸಭೆಗಳಂತ ಹೇಳ್ಬೋದಾ? 95% ಸಭೆಗಳು ಇದ್ರ ಜೊತೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. 95%. ಇಡೀ ಲೋಕದ 95% ಆಫ್ ದ ಚರ್ಚಸ್ ಡಿನಾಮಿನೇಷನ್ ಇದ್ರ ಜೊತೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. ಅದ್ರ ಹೆಸರುಗಳು ಸಹ ಲೀಸ್ಟ್ ಆಗಿ ನಾನು ಕೊಡ್ತೀನಿ ನಂತರ. ಸಮಯ ಇಲ್ಲ, ಆದ್ರೆ ನಾವು ಆದಷ್ಟು ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ಡೇಂಜರ್ ಇದೆಯಾ ಇಲ್ವಾ ಹೇಳಿ? ಡೇಂಜರ್ ಇದೆಯಾ ಇಲ್ವಾ ಹೇಳಿ ರಮೇಶ್ ಬ್ರದರ್? ಡೇಂಜರ್ ಇದೆಯಾ? ಡೇಂಜರ್. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ವಾಕ್ಯ ತೋರಿಸಿದೆ, ಮೋಸ ಹೋಗಬೇಡಿರಿ, ಮೊದಲೇ ನಾನು ತಿಳಿಸಿದ್ದೇನೆ. ಯೇಸು ಏನ್ ಹೇಳಿದ್ರು? ಮತ್ತಾಯ 24ರಲ್ಲಿ, ಮೊದಲೇ ನಿಮಗೆ ನಾನು ತಿಳಿಸಿದ್ದೇನೆ, ಮೋಸ ಹೋಗಬೇಡಿರಿ. ಸಾಧ್ಯವಾದರೆ ಆತನು ಆದುಕೊಂಡವರನ್ನು, ಅಂದ್ರೆ ಒಳ್ಳೆ ವಿಶ್ವಾಸಿಗಳನ್ನು ಮೋಸಗೊಳಿಸ್ತಾನೆ. ಇವತ್ತು ಒಳ್ಳೆ ಸಭೆಗಳು, ಪಾಸ್ಟರ್ಗಳು ಸಹ ಮೋಸ ಹೋಗಿದ್ದಾರೆ. ಹೀಲಿಂಗ್ ಮಾಡ್ತಾರೆ, ಅಭಿಷೇಕದಿಂದ ಬೀಳಿಸ್ತಾರೆ, ಅವರ ಹಿಂದೆ ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಯೇಸು ಸ್ವಾಮಿ ಎಲ್ಲರನ್ನು ಗುಣಪಡಿಸ್ತಾರೆ, ಸತ್ಯ. ಆದ್ರೆ ಗುಣಪಡಿಸ್ಲಿಕ್ಕೆ ಉಪಯೋಗಿಸಲ್ಪಡುವಂತ ಸೇವಕರುಗಳು ಎಷ್ಟು ಪರಿಶುದ್ಧರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ವಾಕ್ಯ ನಮಗೆ ಗೊತ್ತಿದೆ. ನಿನ್ನ ಹೆಸರಲ್ಲಿ ದೆವ್ವ ಓಡಿಸಿದೆವು, ನಿನ್ನ ಹೆಸರಲ್ಲಿ ಪ್ರವಾದನೆ ಮಾಡಿದ್ದೆವು, ನಿನ್ನ ಹೆಸರಲ್ಲಿ ರೋಗಗಳನ್ನು ಗುಣಪಡಿಸಿದೆನು. ಯೇಸು ಹೇಳ್ತಾರೆ, ನಾನು ನಿನ್ನನ್ನು ಅರಿಯೇನು. ಅಧರ್ಮವನ್ನು ಪಾಲಿಸಿದವನು ನೀವು ಅಂತ ದೂರ ತಳ್ಬಿಡ್ತಾರೆ. ಯೇಸುವಿಗೆ ಏನ್ ಬೇಕು ಗೊತ್ತುಂಟಾ?
ಧರ್ಮವನ್ನು ಪಾಲಿಸ್ಬೇಕು. ಧರ್ಮ ಅಂತ ಹೇಳಿದ್ರೆ ಪರಿಶುದ್ಧತೆ, ನೀತಿ, ಸತ್ಯವನ್ನು ನಂಬಿ ಸತ್ಯದಲ್ಲಿ ಜೀವಿಸುವವನೇ ಧರ್ಮವನ್ನು ಪಾಲಿಸುವವನಾಗಿದ್ದಾನೆ. ಸೇವೆ ಮಾಡುವವರು ಒಳ್ಳೆ ಅಭಿಷೇಕ ಹೊಂದಿದವರಲ್ಲ. ಸಭೆ ಚೆನ್ನಾಗಿ ಹೊರಗಿಂದ ಕಾಣಿಸ್ತಾ ಇದ್ರೆ ಅದು ಪರಿಶುದ್ಧವಾದದ್ದಲ್ಲ, ಅದು ಧರ್ಮವಾಗಿರುವುದಲ್ಲ. ಯೇಸುವಿನ ಸತ್ಯ ವಾಕ್ಯಗಳನ್ನು ಪಾಲಿಸಿ ಜೀವಿಸುವವನೇ ಧರ್ಮಿಯಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಆದ್ರೆ ಇವತ್ತು ಅನೇಕರು ಅಜ್ಞಾನಿಗಳಾಗಿ ಈ ಸ್ತ್ರೀಯ ಜೊತೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. ಈ ಸ್ತ್ರೀ ಏನು ಗೊತ್ತುಂಟಾ? ಇವಾಗ ಹೆಸರು ಹೇಳಲ್ಲ, ಈ ಸ್ತ್ರೀ ಒಂದು ಸಭೆ, ವಿಶ್ವದ ದೊಡ್ಡ ಸಭೆ ಇದು. ಈ ಸ್ತ್ರೀ ಮುಂದೆ ನಾನು ತಿಳಿಸ್ತೀನಿ ಪುನಃ. ವಿಶ್ವದ ಒಂದು ದೊಡ್ಡ ಸಭೆಯಾಗಿದೆ ಈ ಸ್ತ್ರೀ. 7 ಬೆಟ್ಟಗಳ ಮಧ್ಯದಲ್ಲಿ ಕೂತ್ಕೊಂಡಿದ್ದಾಳೆ. ಇಡೀ ವಿಶ್ವದ ಏನಿದೆ ವಾಕ್ಯ ಇಲ್ಲಿ ನೋಡಿ, ಎಲ್ಲೋಯ್ತು ಈ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ. ಅವಳೊಂದಿಗೆ ಭೂರಾಜರು, ಭೂಮಿಯಲ್ಲಿರುವ ಎಲ್ಲ ರಾಜರು ಜಾರೋತ್ವ ಮಾಡಿದರು. ನೋಡಿ, ಭೂನಿವಾಸಿಗಳು ಅವಳ ಜಾರೋತ್ವವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತಾದರು. ಇಡೀ ಲೋಕದಲ್ಲಿರುವ ಚಿಕ್ಕ ಪುಟ್ಟ ಸಭೆಗಳೆಲ್ಲ ಅದ್ರ ಜೊತೆ ಸೇರ್ಕೊಂಡು ವ್ಯಭಿಚಾರ ಮಾಡಿದ್ದಾರೆ. ಈ ವಾಕ್ಯ ನೆನ್ಪಿಟ್ಕೊಳ್ಳಿ ಮನೆ. ಇದು ಇವತ್ತಿಗೆ ಅದಕ್ಕೆ ಅರ್ಥ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಮುಂದಿನ ವಾರದಲ್ಲಿ ನಾನು ಇದಕ್ಕೆ ಅರ್ಥ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದೊಬ್ಬ ಸ್ತ್ರೀಯನ್ನು ಕಂಡೆನು. ರಕ್ತವರ್ಣದ ಬಟ್ಟೆ ಹಾಕೊಂಡಿದ್ಲು, ಕೆಂಪಗೆ. ಇವತ್ತು ಯಾರು ಕೆಂಪು ಬಟ್ಟೆ ಯೂಸ್ ಮಾಡ್ತಾರೆ ಯಾವ ಸಭೆಯಲ್ಲಿ? ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ಹಾಕೊಂಡಿದ್ದಳು. ರಕ್ತಾಂಬರದ ಕಲರ್, ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಯಾವ ಸಭೆ ಅದು ಇವತ್ತು? ವಿಶ್ವದಲ್ಲಿರುವಂತ ದೊಡ್ಡ ಸಭೆ. ಅರ್ಥ ಮಾಡ್ಕೊಳ್ಳಿ ಯಾರು ಅಂತ. ಚಿನ್ನದ ಬಟ್ಟಲು ಅವಳ ಕೈಯಲ್ಲಿದೆ. ಯಾರಿಗಾದ್ರೂ ಅರ್ಥ ಆಯ್ತಾ? 2-3 ಜನರನ್ನು ಬಿಟ್ಟು, ಕಲಿತವ್ರು ಬಿಟ್ಟು ಕೇಳ್ತಾ ಇದ್ದೀನಿ. ಕಲಿತವರನ್ನು ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಕೆಲವರು ಕಲ್ತಿದ್ದಾರೆ, ಅದಕ್ಕೋಸ್ಕರ ಯಾರಿಗಾದ್ರೂ ಕ್ಲಿಕ್ ಆದ್ರೆ ಹೇಳಿ ಅದು ಹೆಸರು. ಅವಳ ಹೆಸರೇ ಬಾಬೇಲ್ ಎಂಬ ಮಹಾನಗರಿ. ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿಯಾಗಿದ್ದಾಳೆ ಅವಳು. ಯಾರು ಹೇಳ್ಬೋದಾ ಯಾರಾದ್ರು? ಇದರ ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಜೂಡ್ ಬದರ್ ಪ್ಲೀಸ್ ಹೇಳ್ಬಿಡಿ, ನಿಮಗೆ ಗೊತ್ತಿದೆ. ದೇವ ಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ಯಾರು ಗೊತ್ತುಂಟ ಅವಳು? ಮುಂದೆ ನೋಡುವ. ಇದು ನೆನ್ಪಿಟ್ಕೊಳ್ಳಿ ಆಯ್ತಾ? ಇಲ್ಲಿ ಸ್ವಲ್ಪ ನಿಂತಿದ್ದು ಕಾರಣ ಇದೆ. ಈ ಸ್ತ್ರೀಯ ಬಗ್ಗೆ ನೆನ್ಪಿಟ್ಕೊಳ್ಳಿ. ಈ ಮೃಗ ಅದನ್ನು ನಡೆಸ್ತಾ ಇದೆ. ಮೃಗ ರೋಮ್ ಸಾಮ್ರಾಜ್ಯ. ಎಲ್ಲಿವರೆಗೂ ಕ್ಲೂ ಸಿಕ್ಕಾಯ್ತು ನಿಮ್ಗೆ. ರೋಮ್ ಅಂತ ಹೇಳಿದ್ದೀನಿ, ಮುಂದೆ ಹೇಳ್ಬೋದಿತ್ತು. ಓಕೆ ಓಕೆ ಕ್ರಿಸ್ತ ವಿರೋಧಿಯನ್ನು ಇವಾಗ ಕ್ಲಿಯರ್ ಆಗಿ ಕಂಡುಹಿಡಿಯುವ. ಪಾಯಿಂಟ್ ನಂಬರ್ 1. ತುಂಬಾ 10 ಪಾಯಿಂಟ್ ಇದೆ, ಎಲ್ಲವನ್ನು ವಿವರಿಸಲ್ಲ, ಒಂದು 2-3 ವಿವರಿಸ್ತೀನಿ. ಸಮಯ ಸಹ ಕಡಿಮೆ ಇದೆ. ನೋಡಿ, ಕ್ರಿಸ್ತ ಶಕ 471 ಇಸ್ವಿಯ ಸಮಯದಲ್ಲಿ ಈ ರೋಮ್ ಸಾಮ್ರಾಜ್ಯ ನೆನಪುಂಟಲ್ಲ, ಕಬ್ಬಿಣದ ಸಾಮ್ರಾಜ್ಯ, 2 ಕಾಲುಗಳು ಅಥವಾ ಈ 4ನೇ ಪ್ರಾಣಿ, ಅದು ಬಿದ್ದೋಗ್ತದೆ. ಅದನ್ನು ಬೀಳಿಸಿದ್ದು ಯಾರು? ಈ 10 ಕೊಂಬುಗಳುಳ್ಳ, 10 ಬೆರಳುಗಳುಳ್ಳ 10 ರೋಮದ ರಾಜರುಗಳ ಸಂಘಟನೆ. ಅದು ಬಂದು ರೋಮ್ ಸಾಮ್ರಾಜ್ಯವನ್ನು ಬೆಳೆಸ್ತದೆ. ಇಲ್ಲಿ ಸ್ವಲ್ಪ ಧ್ಯಾನ ಕೊಡಿ. ರೋಮದ ಕೊನೆಯ ಅರಸು ಯಾರು ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರೊಮಲುಸ್ ಅಗಸ್ಟುಲುಸ್. ಮಕ್ಕಳ ತರ ನಾವು ಇತಿಹಾಸ ಪಾಠವನ್ನು ಕಲಿತಾ ಇದ್ವಿ. ಓಕೆ, 476ನೇ ಇಸ್ವಿಯಲ್ಲಿ ಕೊನೆಯ ಅರಸನಾದ ರೋಮದ ಅರಸನಾದ ರೊಮಲುಸ್ ಅಗಸ್ಟುಲುಸ್ ಎಂಬುವನನ್ನು ಯಾರು ಹುರುಲಿ ಎಂಬ ಒಂದು ಸಂಘಟನೆಯ ವ್ಯಕ್ತಿಯಾದ ಒಡೆಸರ್ ಎಂಬ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ, ವ್ಯಕ್ತಿ ಅಲ್ಲ, ಲೀಡರ್, ರಾಜ ಅಂತ ಹೇಳ್ಬೋದು, ಆತನ ನೇತೃತ್ವದಲ್ಲಿ ಈ ಕೊನೆಯ ರೋಮದ ರಾಜನಾದ ರೊಮಲುಸ್ ಅಗಸ್ಟುಲುಸ್ ಎಂಬುವನು ಹಿಡಿಯಲ್ಪಡ್ತಾನೆ. ಯಾವಾಗ? ಕ್ರಿಸ್ತ ಶಕ 470ನೇ ಇಸ್ವಿಯಲ್ಲಿ. ಅಲ್ಲಿಗೆ ರೋಮ್ ಸಾಮ್ರಾಜ್ಯ ಬಿದ್ದೋಗ್ತದೆ.
ಬಿದ್ದೋಗ್ತು. ಇಷ್ಟು ಕ್ಲಿಯರ್ ಆಯ್ತಾ? 476ನೇ ಇಸ್ವಿ ನೆನ್ಪಿಟ್ಕೊಳ್ಳಿ, ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೋಮ್ ಸಾಮ್ರಾಜ್ಯ ಬಿದ್ದು ಹೋದಂತ ಇತಿಹಾಸ ಗೂಗಲ್ ಅಲ್ಲಿ ಇದೆ, ಚಾಟ್ GPT ಅಲ್ಲಿ ಇದೆ, ಓಕೆ, ವಿಕಿಪೀಡಿಯಾದಲ್ಲಿ ಇದೆ, ಓಪನ್ ಹಿಸ್ಟ್ರಿ ಇದು ಪುಸ್ತಕಗಳಲ್ಲಿ ಇದೆ. ಸರಿ, ಅದ ನಂತರ ನಾವು ಈ ಚಿತ್ರವನ್ನು ಸ್ವಲ್ಪ ಗಮನವಿಡಿ. ಈ ಚಿತ್ರ, ಈ ರೋಮ್ ಸಾಮ್ರಾಜ್ಯ ಬಿದ್ದ ನಂತರ ಈ 2 ಕಾಲುಗಳು ಕಬ್ಬಿಣ ಅಥವಾ ಈ ಕೊನೆಯ 4ನೇ ಪ್ರಾಣಿ, ಈ ಸಾಮ್ರಾಜ್ಯ ಬಿದ್ದ ನಂತರ, ರೋಮ್ ಸಾಮ್ರಾಜ್ಯ ಬಿದ್ದ ನಂತರ 10 ಬೆರಳುಗಳು 10 ಕಂಬುಗಳು ಇವು ಆಳ್ವಿಕೆ ನಡೆಸ್ತದೆ. ಏನೋ 10 ಕೊಂಬುಗಳು ಅಂತ ಹೇಳಿದ್ರೆ 10 ರಾಜರುಗಳು, ಸರಿನಾ? ಅದೇ ಯುರೋಪ್ನಿಂದ 10 ರಾಜರುಗಳು ಎದ್ದು ಬರ್ತಾರೆ. 10 ರಾಜರುಗಳು ಎದ್ದು ಬರ್ತಾರೆ. ಆ ಕಾಲದಲ್ಲಿ 10 ರಾಜರುಗಳ ಸಂಘಟನೆ ಹೆಸರುಗಳನ್ನು ಆ ಕಾಲದಲ್ಲಿ ಈ ರೀತಿಯಾಗಿ ಹೆಸರುಗಳಿತ್ತು. ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಆಯ್ತಾ? ಆದ್ರೂ ಅರ್ಥ ಮಾಡ್ಕೊಳ್ಳೋರಿಗೆ ಇದು ನಾನು ಓದಿ ಹೇಳ್ತೀನಿ. ವಿಸಿಯೋಗೋತ್ಸ್, ಆಂಗ್ಲೋ ಸ್ಯಾಕ್ಸನ್, ಫ್ರಾಂಕ್ಸ್, ಅಲ್ಮೇನಿ, ಬರ್ಗುಂಡಿಯನ್ಸ್, ಲೊಂಬಾರ್ಡ್ಸ್, ಸ್ವೇವಿ, ಹೇರುಲಿ, ಆಸ್ಟ್ರೋಗೋತ್ಸ್, ವ್ಯಾಂಡಲ್ಸ್. ನೋಡಿ, ವಿಸಿಯೋಗೋತ್ಸ್ ಅಂತ ಹೇಳಿದ್ರೆ ಇವತ್ತದು ಅದರ ಹೆಸರು ಸ್ಪೇನ್ ಆಗಿದೆ. ಸ್ಪೇನ್ ಕೇಳಿದಿರಲ್ವಾ? ಆಂಗ್ಲೋ ಸ್ಯಾಕ್ಸನ್ ಅಂದ್ರೆ ಇಂಗ್ಲೆಂಡ್ ಕೇಳಿದಿರಲ್ವಾ? ನಮ್ಮ ಭಾರತ ದೇಶವನ್ನು ಕೊನೆಯದಾಗಿ ಆಳ್ವಿಕೆ ಮಾಡಿದ್ಯಾರು? ಬ್ರಿಟಿಷರು. ಯಾರದು? ಆಂಗ್ಲೋ ಸ್ಯಾಕ್ಸನ್ಸ್. ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? 476ನೇ ಇಸ್ವಿಯಲ್ಲಿ ಅವರ ಹೆಸರು ಆಂಗ್ಲೋ ಸ್ಯಾಕ್ಸನ್ಸ್ ಅಂತ ಇತ್ತು. ಇವತ್ತು ಅದು ಇಂಗ್ಲೆಂಡ್ ಆಗಿದೆ. ಫ್ರಾನ್ಸ್ ಆಗಿದೆ. ಅಲೆಮೇನಿ ಜರ್ಮನಿ ಆಗಿದೆ. ಬರ್ಗುಂಡಿಯನ್ಸ್ ಸ್ವಿಟ್ಜರ್ಲ್ಯಾಂಡ್ ಆಗಿದೆ. ಲೊಂಬಾರ್ಡ್ಸ್ ಇಟಾಲಿ ಆಗಿದೆ ಇವತ್ತು. ಸ್ವೇವಿ ಪೋರ್ಚುಗಲ್ ಆಗಿದೆ. ಅರ್ಥ ಆಗ್ತಿದೆ ನಿಮ್ಗೆಲ್ಲ? ಇವತ್ತು ಸಹ ಇದೆಯಾ ಇದು? ಇವತ್ತು ಸಹ ಇದೆ. ಅದಕ್ಕೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತಾರೆ. ಇವತ್ತು ಸಹ ಇದೆ, ರೈಟ್? ಇವತ್ತು ಸಹ ನಮ್ಮ ಕಣ್ಣೆದುರಲ್ಲಿ ಅದು ಆಳ್ವಿಕೆ ನಡೆಸ್ತಾ ಇದೆ. ಇದನ್ನೆಲ್ಲ ಹೊಡೆದಾಕ್ಲಿಕ್ಕೆ ಒಂದು ದೊಡ್ಡ ಬಂಡೆ ಬರ್ತದೆ. ಡ್ಯಾನಿಯಲ್ ಹೇಳಿದ್ದಾರೆ ನಮ್ಗೆ, ಅದು ಯೇಸು ಕ್ರಿಸ್ತನು ಬಂದು ಕೊನೆಗಾಣಿಸ್ತಾರೆ. ಓಕೆ, ಎನಿವೆ, ಅದರಲ್ಲಿ 3 ಬೀಳಿಸ್ತಾರೆ. ಯಾರು ಅಂತ ನೋಡುವ. ಇಷ್ಟು ಅರ್ಥ ಆಯ್ತಲ್ಲ? 476ನೇ ಇಸ್ವಿಯಲ್ಲಿ ಕಬ್ಬಿಣದ ಕಾಲುಗಳೆಲ್ಲ ಈ ರೋಮ್ ಸಾಮ್ರಾಜ್ಯವನ್ನು ಬೀಳಿಸಿದ್ದು ಈ 10 ರಾಜರುಗಳ ಸಂಘಟನೆ. ಇಷ್ಟು ಅರ್ಥ ಆಯ್ತಾ? ಓಕೆ, ಈ 10 ರಾಜರುಗಳು ಎಲ್ಲಿದ್ರು? ಯುರೋಪ್. ಇದು ಯುರೋಪ್ನ ಭಾಗ. ಈ ಚಿತ್ರ ನೋಡಿ, ಯುರೋಪ್. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ಪುನಃ. ಈ ಚಿತ್ರವನ್ನು ಜಾಸ್ತಿ ಕನ್ಫ್ಯೂಸ್ ಮಾಡಬೇಡಿ, ಸಿಂಪಲ್ ಆಗಿದೆ. ಓಕೆ, ಪಾಯಿಂಟ್ ನಂಬರ್ 2. 10 ರಾಜರುಗಳ ಮಧ್ಯದಿಂದ ಒಂದು ಕೊಂಬು ಬರ್ತದೆ ಅಂತ ಡ್ಯಾನಿಯಲ 7ನೇ ಅಧ್ಯಾಯದಲ್ಲಿ ಬರೆದಿದೆ. ಸ್ವಲ್ಪ ಓದುವ. 6 ರಿಂದ 8ನೇ ವಾಕ್ಯದವರೆಗೆ ಓದಿ. ಡ್ಯಾನಿಯಲ 7 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಡ್ಯಾನಿಯಲ 7 ಓದಿ, ಹೆಲ್ಪ್ ಮಾಡಿ. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ ಹೆದರಿಸುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯು ಇದ್ದವು. ಆಮೇಲೆ 8ನೇ ವಾಕ್ಯ ನೋಡಿ. ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಅಂದ್ರೆ 7ನೇ ವಾಕ್ಯದಲ್ಲಿ, ಒಂದು ನಿಮಿಷ, ಎಲ್ಲಿದೆ? 10. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಆ 10 ಕೊಂಬುಗಳ ನಡುವೆ, ಅವುಗಳ ನಡುವೆ ಅಂತ ಹೇಳಿದ್ರೆ 10 ಕೊಂಬುಗಳ ನಡುವೆ ಇನ್ನೊಂದು 11ನೆಯ ಚಿಕ್ಕ ಕೊಂಬು ಮೊಳೆಯಿತು.
ಇದನ್ನ ನಾನು ಅಂಡರ್ಲೈನ್ ಮಾಡಿದ್ದೀನಿ. 11ನೇದು ಚಿಕ್ಕ ಕೊಂಬು ಮೊಳೆಯಿತು. ಅದು ಯಾರಂತ ಕಂಡುಹಿಡಿಬೇಕು. ಎಲ್ಲರೂ ರೆಡಿ ಅಲ್ವಾ? ಇವನ್ನ ಕಂಡುಹಿಡಿದ್ರೆ ನಿಮ್ಮ ತುಂಬಾ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ. ದೊಡ್ಡ ಪ್ರಕಟಣೆ ಸಿಕ್ಕ ಹಾಗೆ, ದೊಡ್ಡ ಪ್ರಕಟಣೆ ಇದು. ಚಿಕ್ಕ ಕೊಂಬನ್ನು ನಾವು ಕಂಡುಹಿಡ್ಬೇಕು. ನೋಡಿ, ಪುನಃ ಹೇಳ್ತೀನಿ. ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ, ಕೊಂಬು ಅಂತ ಹೇಳಿದ್ರೆ ರಾಜ ಅಥವಾ ಆ ರಾಜ ಆಳುವಂತ ಚಿಕ್ಕ ಒಂದು ರಾಜತನ. ಓಕೆ, ಸರಿನಾ? ಓಕೆ, ಅದರ ದೆಸೆಯಿಂದ ಮುಂದಿನ ವಾಕ್ಯ ಬೇಡ ಬಿಡಿ. ನೋಡಿ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚುಗಳು, ಬಾಯಿಗಳು ಇದ್ದವು. ನೋಡಿ, ಆ ಕೊಂಬು ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳಿದ್ದವು, ಬಡಾಯಿ ಕೊಚ್ಚುವ ಬಾಯಿ ಇತ್ತು. ಅಂದ್ರೆ ಅದು ಮನುಷ್ಯ, ಒಬ್ಬ ರಾಜ, ಒಬ್ಬ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈ ಚಿಕ್ಕ ಕೊಂಬು 10 ಕೊಂಬುಗಳ ಮಧ್ಯದಿಂದ ಬರ್ತದೆ ಅಂತ ಅರ್ಥ ಆಯ್ತು. 10 ಕೊಂಬುಗಳು ಯಾರು ಹೇಳಿ? ಇಲ್ಲಿ ನೋಡಿ, ಈ 10 ಬೆರಳು ಅಥವಾ ಈ ಪ್ರಾಣಿಯ 10 ಕೊಂಬುಗಳು. 10 ಬೆರಳುಗಳು ಪ್ರಾಣಿಯ ತಲೆ ಮೇಲಿದ್ದ 10 ಕೊಂಬುಗಳು. ಅಂದ್ರೆ ಈ ರೂಪಲ್ಲಿ ಬಂದಂತ 10 ರಾಜರುಗಳ ಸಂಘಟನೆ. ಈ 10 ರಾಜರುಗಳ ಸಂಘಟನೆಗಳ ಮಧ್ಯದಿಂದ ಒಂದು ಚಿಕ್ಕ ಕೊಂಬು ಬರ್ತದೆ ಅಂತ ಗೊತ್ತಾಯ್ತು ನಮ್ಗೆ. ಹೌದಾ? ಆ ಚಿಕ್ಕ ಕೊಂಬು ಯಾರು? ಚಿಕ್ಕ ಕೊಂಬು ಯಾರು? ಕ್ರಿಸ್ತ ವಿರೋಧಿ ಚಿಕ್ಕ ಕೊಂಬು ಎಂದು ವರ್ಣಿಸಲಾಗಿದೆ. ಡ್ಯಾನಿಯಲ್ 7:8 ಪ್ರಕಾರ, ಡ್ಯಾನಿಯಲ್ 7:8 ಪ್ರಕಾರ ಚಿಕ್ಕ ಕೊಂಬು ಯಾರು ಅನ್ನೋದನ್ನ ನಾವು ಇವಾಗ ಕಂಡುಹಿಡಿಬೇಕು. ವಿಶ್ವದ ಅತಿ ಸಣ್ಣ ರಾಷ್ಟ್ರ ಯಾವುದು ಅಂತ ಕಂಡುಹಿಡಿಬೇಕು. ಯಾರಾದ್ರೂ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ವಿಶ್ವದ ಅತಿ ಚಿಕ್ಕ ರಾಷ್ಟ್ರ ವ್ಯಾಟಿಕನ್ ಸಿಟಿ ಅಂತ ಗೂಗಲ್ ಹೇಳ್ತದೆ. ಇತಿಹಾಸ ಹೇಳ್ತದೆ, ಯಾರ ಹತ್ರ ಕೇಳಿದ್ರೆ ಹೇಳ್ತದೆ. ಅದು ಎಲ್ಲಿದೆ ಗೊತ್ತುಂಟ? ವ್ಯಾಟಿಕನ್ ಸಿಟಿ ರೋಮ್ನ ಮಧ್ಯದಲ್ಲಿದೆ. ರೋಮ್ ಎಂಬ ಪಟ್ಟಣದ ಮಧ್ಯದಲ್ಲಿದೆ. ಎಲ್ರಿಗೂ ಅರ್ಥ ಆಗ್ತಿದೆ ಇಲ್ಲಿವರೆಗೆ? ಎಲ್ರಿಗೂ ಅರ್ಥ ಆಗ್ತಿದೆ ಇಲ್ಲಿವರೆಗೆ? ಎಸ್ ಬ್ರದರ್, ಹೌದು, ಅರ್ಥ ಆಗ್ತಾ ಉಂಟು ಬ್ರದರ್. ಓಕೆ, ವೆರಿ ಗುಡ್. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ಪೇಷನ್ಸ್, ತಾಳ್ಮೆ. ಹಗೂರ ಹೋಗ್ತೀನಿ. ಕೊಂಬು ಅಂತ ಹೇಳಿದ್ರೆ ರಾಜ ಅಥವಾ ರಾಜನು ಆಳುವಂತ ಆಳ್ವಿಕೆ. ಓಕೆ, ಚಿಕ್ಕ ಕೊಂಬು ನೋಡಿ, ಚಿಕ್ಕ, ಇಡೀ ವಿಶ್ವದಲ್ಲಿ ಅತಿ ಚಿಕ್ಕ ರಾಷ್ಟ್ರ. ಅದು ಎಷ್ಟು ದುಡ್ಡ ಅಗಲ ಇದೆ ಅಂತ ಹೇಳಿದ್ರೆ ಇಲ್ಲಿ ಡೀಟೇಲ್ಸ್ ಇದೆ, ತೋರಿಸ್ತೀನಿ ನಾನು. ಲೋಕದ ಅತಿ ಚಿಕ್ಕ ರಾಷ್ಟ್ರ, ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇಸ್ ವ್ಯಾಟಿಕನ್ ಸಿಟಿ. ರೋಮ್ ಪಟ್ಟಣದ ಮಧ್ಯದಲ್ಲಿ ಒಂದು ಭಾಗದಲ್ಲಿದೆ. ಚಿಕ್ಕ ಒಂದು ಏರಿಯಾ ಅದು. ಅದ್ರ ಉದ್ದ ಅಗಲ ಒಂದು ಸುಮಾರು ಡೀಟೇಲ್ಸ್ ಹಾಕಿಲ್ಲ ಇಲ್ಲಿ, ಡೀಟೇಲ್ಸ್ ಹಾಕಿಲ್ಲ, ನೀವು ಸರ್ಚ್ ಮಾಡಿ ನೋಡಿ. ಕೆಲವೇ ಎಕರೆಗಳಷ್ಟು. ಮತ್ತೆ ಜನರು ಎಷ್ಟಿದ್ದಾರೆ ಗೊತ್ತಾ? 1,000 ಜನರು ಮಾತ್ರ ಇರ್ತಾರೆ ಆ ರಾಷ್ಟ್ರದಲ್ಲಿ. ಕೇವಲ 1000 ಜನರಿಗೆ ಮಾತ್ರ ಅಲೌಡ್. ಬೇರೆ ಯಾರಿಗೂ ಅಲ್ಲಿ ಏನು ನಾಗರಿಕತೆ ಕೊಡಲ್ಲ, ಸಿಟಿಜನ್ಶಿಪ್ ಕೊಡಲ್ಲ. ಅಲ್ಲಿ ಮಿನಿಮಮ್ ಇದೆ, ಅಲ್ಲಿ ಲಿಮಿಟ್ ಇದೆ. ಅರ್ಥ ಆಗ್ತಿದೆ? ವ್ಯಾಟಿಕನ್ ಸಿಟಿ ಇವತ್ತು ಸಹ ಇಡೀ ಲೋಕದ ಎಷ್ಟು 196 ರಾಷ್ಟ್ರಗಳಲ್ಲಿ ಅಲ್ವಾ, ಅದಕ್ಕಿಂತ ಜಾಸ್ತಿ ಇರ್ಬೋದು, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅಷ್ಟು ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರವಾಗಿದೆ ವ್ಯಾಟಿಕನ್. ವ್ಯಾಟಿಕನ್ ಇಡೀ ಲೋಕದಲ್ಲಿ ಅತಿ ಚಿಕ್ಕ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ. ಅಲ್ಲಲ್ಲ, ಅತಿ ಚಿಕ್ಕ ರಾಷ್ಟ್ರ ಅಂದ್ರೆ ವ್ಯಾಟಿಕನ್ ಮಾತ್ರ, ಬೇರೆ ಯಾವುದು ಇಲ್ಲ. ಅದು ಎಷ್ಟು ಮೈಲು, ಎಷ್ಟು ಎಕರೆ ಇದೆ ಎಕ್ಸಾಕ್ಟ್ ನಂಗೆ ನೆನಪಿಲ್ಲ ನಂಬರ್, ನೀವು ಟೈಪ್ ಮಾಡಿ ನೋಡಿದ್ರೆ ವೆಬ್ಸೈಟ್ ಅಲ್ಲಿ ಗೊತ್ತಾಗ್ತದೆ. ಈ ವ್ಯಾಟಿಕನ್ ರಾಷ್ಟ್ರದ ಪ್ರೆಸಿಡೆಂಟ್ ಅಥವಾ ಅಧಿಕಾರಿ ಅಥವಾ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಒಬ್ಬನೇ. ಈ ವ್ಯಾಟಿಕನ್ಗೆ ಒಬ್ಬ ರಾಜ ಇದ್ದಾನೆ. ಈ ರಾಜ ಯಾರು ಗೊತ್ತುಂಟ? ಗೊತ್ತಿದ್ದವರು ಬಿಟ್ಟು, ಇವಾಗ ಅರ್ಥ ಆಯ್ತು ಅಂತ ಹೇಳುವವರು ಪ್ಲೀಸ್ ದಯವಿಟ್ಟು ಮ್ಯೂಟ್ ತೆಗೆದು ಹೇಳಿ. ವ್ಯಾಟಿಕನ್ನ ರಾಜ ಯಾರು ಹೇಳಿ ಬ್ರದರ್, ಹೇಳಿ ರಾಧಾ ಆಂಟಿ, ಹೇಳಿ. ಟೆಲ್. ಓ, ಥ್ಯಾಂಕ್ ಯು. ಇಷ್ಟೊತ್ತು ಕಷ್ಟಪಟ್ಟಿದ್ದಕ್ಕೆ ನಿಮ್ಮ ಕಡೆಯಿಂದ ಒಂದು ಉತ್ತರ ಸಿಕ್ತು. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಅರ್ಥ ಆಗಿದ್ದಕ್ಕೆ.
ವ್ಯಾಟಿಕನ್ ರಾಷ್ಟ್ರದ ಮುಖ್ಯ ಅಧಿಕಾರಿ ಅಥವಾ ರಾಜ ಅಂತ ಹೇಳ್ಬೋದು, ಅಥವಾ ರಾಷ್ಟ್ರಪತಿ ಅಂತೀರಾ, ಪ್ರೈಮ್ ಮಿನಿಸ್ಟರ್ ಅಂತೀರಾ, ಇಡೀ ರಾಷ್ಟ್ರಕ್ಕೆ ಅಧಿಕಾರಿ ಅಥವಾ ರಾಜ ಅಂತ ಹೇಳೋದಾದ್ರೆ ಪೋಪ್. ಕ್ಲಿಯರ್? ಪೋಪ್ ಇಲ್ಲಿಂದ ಆರಂಭವಾಗ್ತದೆ. ಕ್ರಿಸ್ತ ವಿರೋಧಿ, ಚಿಕ್ಕ ಕೊಂಬು ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿ. ಈ 10 ಕೊಂಬುಗಳ ಮಧ್ಯದಿಂದ ಬರ್ತಾನೆ. ಆತನೇ ಪೋಪ್ ಮತ್ತು ಆತನ ಸಾಮ್ರಾಜ್ಯವಾಗಿರುವ ವ್ಯಾಟಿಕನ್. ಸೊ ಇಲ್ಲಿಂದ ರಿಯಲ್ ಸ್ಟಡಿ ಸ್ಟಾರ್ಟ್ ಆಗ್ತದೆ. ನಮ್ಮ ಸ್ಟಡಿ ಇಲ್ಲಿಂದ ಆರಂಭ ಆಗ್ತದೆ. ಇಲ್ಲಿವರೆಗೆ ಇದ್ದಿದ್ದು ಕೇವಲ ಇನ್ಫಾರ್ಮೇಶನ್. ಇದರ ಮುಂದೆ ಇರುವಂತದ್ದು ರಿಯಾಲಿಟಿ ಮತ್ತು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೀವಿ. ಇಷ್ಟು ತಿಳಿಲಿಕ್ಕೆ ಇಷ್ಟೊತ್ತಾಯ್ತು. ಅದು ಸಹ ಸ್ಪೀಡ್ ಅಲ್ಲಿ ನಾನು ತಿಳಿಸಿದ್ದೀನಿ. ಬೇಕಾದ್ರೆ ನಿಲ್ಲಿಸ್ತೀನಿ ಅಥವಾ ಕಂಟಿನ್ಯೂ ಮಾಡಬಹುದು ನೀವು ಹೇಳಿದ ಪ್ರಕಾರ. ಓಕೆ, ಈಗೊಂದು ಫಿನಿಶಿಂಗ್ ಪಾಯಿಂಟ್ ಕೊಡ್ತೀನಿ ನೋಡಿ. ಈ 5ನೇ ಸೆಂಚುರಿ ಮತ್ತು 6ನೇ ಸೆಂಚುರಿಯಲ್ಲಿ, ಅಂದ್ರೆ ಯಾವಾಗ ರೋಮ್ ಸಾಮ್ರಾಜ್ಯ ಬಿತ್ತು ನೋಡಿ, 476ನೇ ಇಸ್ವಿಯಲ್ಲಿ, ನಾನು ಪದೇ ಪದೇ ಆ ನಂಬರ್ ಹೇಳ್ತಾ ಇದ್ದೀನಿ, 476ರಲ್ಲಿ ಇಡೀ ರೋಮ್ ಸಾಮ್ರಾಜ್ಯ ಬಿದ್ದ ನಂತರ 10 ಬೆರಳುಗಳುಳ್ಳ 10 ರಾಜರುಗಳು, ಅವರ ಹೆಸರುಗಳು ಸಹ ಹೇಳಿದ್ದೀನಿ. ಅಂದ್ರೆ 10 ಚಿಕ್ಕ ಚಿಕ್ಕ ಸ್ಟೇಟ್ಗಳು, ಹೌದಾ, ರಾಜ್ಯಗಳು ಎದ್ದು ಬರ್ತವೆ. ಅವುಗಳು ಈ 476 ಇಸ್ವಿಯ ನಂತರ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಎಲ್ಲಿವರೆಗೆ? 538ನೇ ಇಸ್ವಿಯವರೆಗೆ ಆಳ್ವಿಕೆ ನಡೆಸ್ತಾರೆ. ಇದರ ಮಧ್ಯದಲ್ಲಿ 150-200 ವರ್ಷಗಳ ಮಧ್ಯದಲ್ಲಿ 11ನೇ ರಾಜನಾದ ಒಂದು ಚಿಕ್ಕ ಕೊಂಬು ಅಂತ ಹೇಳಿದ್ರೆ ಪೋಪ್ ಅವರು ಎದ್ದು ಬರ್ತಾರೆ. ಪೋಪ್ ಪವರ್ ಅನ್ನು ಹೊಂದ್ಕೊಳ್ತಾರೆ. ಈ ಪೋಪಿಗೆ ಯಾರು ಪವರ್ ಕೊಡ್ತಾರೆ? ಈ 10 ರಾಜರುಗಳು ಸೇರಿ ಪೋಪಿಗೆ ಪವರ್ ಕೊಡ್ತಾರೆ. ಅದೇ ಡ್ಯಾನಿಯಲ್ನ ಪುಸ್ತಕದಲ್ಲಿ ಬರೆದಿದೆ, ಓದಿದ್ವಿ, ಈಗ ಜಸ್ಟ್ ಮುಂಚೆ ಓದಿದ್ವಿ ನೋಡಿ. 10 ರಾಜರುಗಳ ಮಧ್ಯದಿಂದ ಆತನು ಬರ್ತಾನೆ ಅಂತ ಓದಿದ್ವಿ ಅಲ್ವಾ? ಇಲ್ಲಿದೆ ನೋಡಿ, 10 ಕೊಂಬುಗಳಿದ್ದವು. ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ನೋಡಿ, ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತೆ ಇತ್ತು ನೋಡಿ. ಅವುಗಳ ನಡುವೆ ಇನ್ನೊಂದು ಕೊಂಬು ಬಂತು. ಇನ್ನು ಇದನ್ನು ಕೆಳಗೆ ಓದಿದ್ರೆ ಕ್ಲಿಯರ್ ಆಗಿ, ಈ ಅಧ್ಯಾಯ ಓದಿ ಆಮೇಲೆ 10 ಕೊಂಬುಗಳು ಸೇರಿ ಇದಕ್ಕೆ ಪವರ್ ಕೊಡ್ತಾರೆ. ಗೊತ್ತಾಗ್ತಿದೆಯಲ್ವ? ಯಾರಿಗೆ? ಪೋಪಿಗೆ ಪವರ್ ಕೊಡ್ತಾರೆ. 538ನೇ ಇಸ್ವಿಯಲ್ಲಿ ಪೋಪ್ ಫುಲ್ ಪವರ್ ಅಲ್ಲಿ ಬರ್ತಾನೆ. ಆಮೇಲೆ ಪೋಪ್ ಒಂದು ಪೊಲಿಟಿಕಲ್ ಲೀಡರ್ ಆಗ್ತಾನೆ ಮತ್ತೆ ಸ್ಪಿರಿಚುವಲ್ ಲೀಡರ್ ಆಗ್ತಾನೆ. ಪೊಲಿಟಿಕಲ್, ಸ್ಪಿರಿಚುವಲ್ ಅಂಡ್ ಫೈನಾನ್ಸಿಯಲ್ ಅಂತ ಹೇಳಿದ್ರೆ ರಾಜಕಾರಣಿ ಅಂತಲ್ಲ, ಗವರ್ಮೆಂಟ್ ರಾಜಕಾರಣಿಯ ಪವರ್ ಅನ್ನು ಹೊಂದ್ಕೊಳ್ತಾನೆ. ರಾಜಕೀಯ ಶಕ್ತಿಯನ್ನು ಹೊಂದ್ಕೊಳ್ತಾನೆ. 2ನೇದು ಆರ್ಥಿಕ ಶಕ್ತಿಯನ್ನು ಹೊಂದ್ಕೊಳ್ತಾನೆ. 3ನೇದು ಆತ್ಮಿಕ ಕ್ಷೇತ್ರದಲ್ಲಿ ಶಕ್ತಿಯನ್ನು ಹೊಂದ್ಕೊಳ್ತಾನೆ. 3 ಏರಿಯಾದಲ್ಲಿ ಅವನಿಗೆ ಶಕ್ತಿ ಸಿಗ್ತದೆ. ಇದೆಲ್ಲ ಹಿಸ್ಟ್ರಿಯಲ್ಲಿ ಇದೆ, ಯಾವ ರೀತಿ ಆತನ ಆಳ್ವಿಕೆ ನಡೆಸಿದ. ಯಾವಾಗ? 538ನೇ ಇಸ್ವಿಯಲ್ಲಿ. ಈ 10 ರಾಜರುಗಳಿದ್ರಲ್ಲ, ಅದರಲ್ಲಿ ಒಬ್ಬನಾದ ಎಂಪೈರರ್ ಜಸ್ಟಿನಿಯನ್ ಅಂತ. ಈ 10 ರಾಜರುಗಳ ಸಂಘಟನೆಯಲ್ಲಿ ಎಂಪೈರಿಯರ್ ಜಸ್ಟಿನಿಯನ್ ಎಂಬುವನು ಪೋಪಿಗೆ ಪೂರ್ಣ ಅಧಿಕಾರವನ್ನು ಒಪ್ಪಿಸಿಕೊಡ್ತಾನೆ ಮತ್ತು ಚರ್ಚ್ನ ಹೆಡ್ ಆಗಿ ಅವನಿಗೆ ನೇಮಿಸ್ತಾರೆ ವ್ಯಾಟಿಕನ್ ಅಲ್ಲಿ. ಎಷ್ಟು ಅರ್ಥ ಆಯ್ತಾ? ಸೊ ಅಲ್ಲಿಂದ ಪೋಪಿನ ಆಳ್ವಿಕೆ ಆರಂಭ ಆಗ್ತದೆ. ಆತನೇ ಚಿಕ್ಕ ಕೊಂಬು. ಅಲ್ಲಿಂದ ರೋಮನ್ ಕ್ಯಾಥಲಿಕ್ ಚರ್ಚ್ ಎಂಬುದು ಆರಂಭವಾಗ್ತದೆ. ಅದು ಆಕ್ಚುಲಿ ಆಲ್ರೆಡಿ ಆರಂಭವಾಗಿತ್ತು. ರಿಯಲ್ ಪಿಕ್ಚರ್ ಅಲ್ಲಿ ಬಂದಿದ್ದು 538ರಲ್ಲಿ ಫುಲ್ ಪವರ್ ಅಲ್ಲಿ ಬಂದಿದ್ದು ರೋಮನ್ ಕ್ಯಾಥಲಿಕ್. ಅದಕ್ಕೆ ಹೆಡ್ ಪೋಪ್ ಆಗಿ ನೇಮಿಸಲ್ಪಡ್ತಾನೆ. ಇಷ್ಟು ಎಲ್ರಿಗೂ ಅರ್ಥ ಆಯ್ತಾ? ಇವಾಗ ನೋಡಿ, ಬ್ಯಾಬಿಲೋನ್ ಬಿತ್ತು, ಆಮೇಲೆ ಮೆದೋ ಪರ್ಷಿಯಾ ಬಂತು. ಮೆದೋ ಪರ್ಷಿಯಾ ಬಿತ್ತು, ಆಮೇಲೆ ಗ್ರೀಸ್ ಬಂತು. ಗ್ರೀಸ್ ಬಿತ್ತು, ರೋಮ್ ಬಂತು. ರೋಮ್ ಬಿದ್ದ ನಂತರ 10 ರಾಜರುಗಳ ಸಂಘಟನೆ ಬಂತು. 10 ರಾಜರುಗಳ ನಂತರ ಅವರನ್ನು ಸಹ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಆ 10 ರಾಜರುಗಳ ಮಧ್ಯದಿಂದ ಒಂದು ಚಿಕ್ಕ ಕೊಂಬು ಬರ್ತಾನೆ, ಅದೇ ಪೋಪ್. ಇವನೇ ಕ್ರಿಸ್ತ ವಿರೋಧಿ. ಇವತ್ತುವರೆಗಿದ್ದಾನ? ಇದ್ದಾನೆ. ಯಾವಾಗಿಂದ? 538ನೇ ಇಸ್ವಿಯಿಂದ. ಇದ್ದಾರೆ. ಆದ್ರೆ ಫುಲ್ ಪವರ್ ಅಲ್ಲಿ ಇವತ್ತಿಲ್ಲ. ಇವನಿಗೆ ಎಲ್ಲಿವರೆಗೆ ಫುಲ್ ಪವರ್ ಇತ್ತು ಗೊತ್ತುಂಟಾ? 538ನೇ ಇಸ್ವಿಯಿಂದ
1798ನೇ ಇಸ್ವಿಯಲ್ಲಿ, ಪುನಃ ಹೇಳ್ತೀನಿ, ಬರ್ಕೊಳ್ಬಹುದು, 1798ನೇ ಇಸ್ವಿಯಲ್ಲಿ ನೆಪೋಲಿಯನ್ ರಾಜನು ಅವನಿಗೆ ಹಿಡಿದು ಹಾಕಿ ಸೆರೆಯಲ್ಲಿ ಹಾಕ್ಬಿಡ್ತಾನೆ. ಕೊನೆಯ ಪೋಪ್ ಅಲ್ಲ, ಅಲ್ಲೇ ಆ ಸಮಯದಲ್ಲಿ ಇದ್ದಂತ ಪೋಪ್. ಆತನ ಹೆಸರು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ. ನೋಡಿ, ಪೋಪ್ಗಳು ಈ ರೀತಿ ಕಾಣಿಸ್ತಾರೆ. ಅವರ ಆ ಚಿಕ್ಕ ಕೊಂಬಿಗೆ ಮನುಷ್ಯನ ಕಣ್ಣುಗಳಂತಿತ್ತು, ಬರೆದಿದ್ಯಾ? ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ಬರೆದಿದ್ಯಾ? ಎಸ್. ನೋಡಿ, ಪೋಪ್ನ ಸಾಮ್ರಾಜ್ಯ ಸುಮಾರು 1260 ವರ್ಷಗಳು ನಡೀತು. 538ನೇ ಇಸ್ವಿಯಿಂದ 1798ನೇ ಇಸ್ವಿ ಕೊನೆಯದಾಗಿ ಫುಲ್ ಆಳ್ವಿಕೆಯಲ್ಲಿದ್ದಂತ, ಪೂರ ಶಕ್ತಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತ ಒಬ್ಬ ಪೋಪ್ ಅನ್ನು ನೆಪೋಲಿಯನ್ ಎಂಬುವನು ಹಿಡಿದು ಜೈಲಲ್ಲಿ ಹಾಕ್ತಾನೆ, ಸೆರೆಮನೆಯಲ್ಲಿ ಹಾಕ್ತಾನೆ. ಅವತ್ತಿಂದ ಅವನು ಪೊಲಿಟಿಕಲ್ ಆಗಿ ಬಿದ್ದೋಗ್ತಾನೆ. ಅದರ ನಂತರ ನಾರ್ಮಲ್ ಆಗಿ ಇವತ್ತವರೆಗೂ ನೋಡ್ಬೋದು, ಸುಮಾರಿಗೆ 200 ವರ್ಷದಿಂದ ಪೋಪ್ಗಳು ಸಾಧಾರಣವಾಗಿ ಆತ್ಮಿಕ ಏರಿಯಾದಲ್ಲಿ ಮಾತ್ರ ಆಳ್ವಿಕೆ ನಡೆಸ್ತಾ ಇದ್ದಾರೆ ಹೊರತು ರಾಜಕೀಯವಾಗಿ ಆಳ್ವಿಕೆ ನಡೆಸ್ತಾ ಇಲ್ಲ. ಹೌದಾ? ಓಕೆ. ಹಾಗಾದ್ರೆ ಈ ಚಿತ್ರದ ಪ್ರಕಾರ ನೋಡಿ, ಈ ಕೊನೆಯ ಈ 10 ಬೆರಳು ಅಥವಾ ಡ್ಯಾನಿಯಲ್ನ ದರ್ಶನದ 10 ಕೊಂಬುಗಳ ಮಧ್ಯದಲ್ಲಿ ಬಂದಂತ ಚಿಕ್ಕ ಕೊಂಬು 1798ರವರೆಗೆ ಭಯಂಕರವಾಗಿ ಆಳ್ವಿಕೆ ನಡೆಸಿದೆ. ಇವತ್ತು ಸಹ ಇದೆ, ಗಾಯವಾಗಿದೆ. ಅದಕ್ಕೆ ಪ್ರಕಟಣೆ 13ರಲ್ಲಿ ಬರೆದಿದೆ ಗಾಯವಾಗಿದೆ ಅಂತ. ಹೌದಾ? 200 ವರ್ಷಗಳಿಂದ ಗಾಯವಾಗಿ ಬಿದ್ಕೊಂಡಿದೆ ಆ ಚಿಕ್ಕ ಕೊಂಬು. ಆದ್ರೆ ಆ ಚಿಕ್ಕ ಕೊಂಬು ಯಾರಂತ ನಾವು ಕಂಡಿಡ್ತೀವಿ, ವ್ಯಾಟಿಕನ್ನ ರಾಜನಾದ ಪೋಪ್. ಓಕೆ, ಇನ್ನು ಇದರಲ್ಲಿ ಆಳವಾದ ಅರ್ಥಗಳೆಲ್ಲ ಇದ್ದಾವೆ. ಎಲ್ಲವನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಶಾರ್ಟ್ ಮಾಡ್ತಾ ಇದ್ದೆ. ಸೊ ಇದನ್ನೆಲ್ಲ ಕೊನೆಗಾಣಿಸ್ಲಿಕ್ಕೆ ಕಲ್ಲು ಬರ್ತದೆ ಅಂತ, ದೊಡ್ಡ ಬಂಡೆ ಬರ್ತದೆ ಅಂತ ಡ್ಯಾನಿಯಲ್ ಹೇಳಿದ್ದಾರೆ. ಇದರ ನಂತರ ಬೇರೆ ಯಾವುದು ಸಾಮ್ರಾಜ್ಯ ಇಲ್ಲ, ಇದನ್ನ ಕೊನೆಗಳಿಸ್ತಾರೆ. ಯಾವುದು? ಈ 10 ಕೊಂಬುಗಳು ಮತ್ತೆ ಅದರ ಮಧ್ಯದಲ್ಲಿ ಇದ್ದಂತ ಚಿಕ್ಕ ಕೊಂಬಾಗಿರುವ ಪೋಪ್ನ ಸಾಮ್ರಾಜ್ಯವನ್ನು ಕೊನೆಗಣಿಸ್ಲಿಕ್ಕೆ ಈ ದೊಡ್ಡ ಬಂಡೆ ಬರ್ತದೆ, ಯೇಸು ಸ್ವಾಮಿ. ಕೊನೆಯದಾಗಿ ಬರುವಾಗ ಎಲ್ಲವನ್ನು ನಾಶ ಮಾಡ್ತಾರೆ. ಆವಾಗ ಅಂತ್ಯ, ಯೇಸು ಸ್ವಾಮಿ ಸಾಮ್ರಾಜ್ಯ ಶುರುವಾಗ್ತದೆ. ಓಕೆ, ಸರಿ. ಇವಾಗ ಸ್ವಲ್ಪ ಗಮನವಹಿಸಿ. ಓಕೆ, ಇಲ್ಲಿ ಗಮನವಹಿಸಿ. ಡ್ಯಾನಿಯೆಲ 7 25ನೇ ವಾಕ್ಯ ನೋಡಿ. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಏನು? ಪರಾತ್ಮನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಆ ಚಿಕ್ಕ ಕೊಂಬು, ಮತ್ತು ಪರಾತ್ಪರನ ಭಕ್ತರನ್ನು ಕೊಲೆ ಮಾಡ್ತಾನೆ. ಇದನ್ನು ಸ್ವಲ್ಪ ಗಮನವಿಡಿ. ಕಟ್ಟಳೆಯನ್ನು ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸ್ತಾನೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಯೋಹಾನನು ಸಹ ತನ್ನ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದ್ದಾನೆ 13:5ರಲ್ಲಿ, ಬಡಾಯಿ ಮಾತುಗಳನ್ನು, ದೂಷಣೆ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು, ಮತ್ತು 42 ತಿಂಗಳ ಪರ್ಯಂತ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರ ಅದಕ್ಕೆ ಕೊಡಲ್ಪಟ್ಟಿತು. ಇಲ್ಲಿ 42 ತಿಂಗಳು ಮತ್ತು ಡ್ಯಾನಿಯಲ್ನ ಪ್ರಕಾರ 1 ಕಾಲ, 2 ಕಾಲ, ಅರ್ಧ ಕಾಲ ಅಂತ ಹೇಳಿದ್ರೆ ಇದು 2 ಒಂದೇ ಸಮಯವಾಗಿದೆ. ಇವಾಗ ಅದನ್ನ ನಾನು ಮುಟ್ಟಿದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗ್ತದೆ ಅಂತ ಅದ್ರ ಬಗ್ಗೆ ಟಚ್ ಮಾಡಲ್ಲ, ಆಯ್ತಾ? ಆದ್ರೂ ತಿಳ್ಕೊಳ್ಳೋರಿಗೋಸ್ಕರ 1-2 ನಿಮಿಷದಲ್ಲಿ ಹೇಳ್ತೀನಿ. ಈ 1 ಕಾಲ, 2 ಕಾಲ, ಅರ್ಧ ಕಾಲ ಅಂತ ಹೇಳಿದ್ರೆ 1 ವರ್ಷ, 2 ವರ್ಷ, ಅರ್ಧ ವರ್ಷ, 3.5 ವರ್ಷ. 3.5 ವರ್ಷ ಅಂತ ಹೇಳಿದ್ರೆ 42 ತಿಂಗಳುಗಳು. 1 ವರ್ಷಕ್ಕೆ 12 ತಿಂಗಳು. 2 ವರ್ಷ ಅಂತ ಹೇಳಿದ್ರೆ 24, 12, 12, 36 ತಿಂಗಳು. ಮತ್ತೆ ಅರ್ಧ ವರ್ಷ ಅಂತ ಹೇಳಿದ್ರೆ 6 ತಿಂಗಳು, ಟೋಟಲ್ 12 ತಿಂಗಳು.
ಯಾರು ಹೇಳಿದ್ದು? ಡ್ಯಾನಿಯಲ್ 7:25. ಇಲ್ಲಿ ಪ್ರಕಟಣೆ 13:5 ನೇರವಾಗಿ ಹೇಳಲ್ಪಟ್ಟಿದೆ 42 ತಿಂಗಳು. ಸೇಮ್ ಅಲ್ವಾ ಎರಡು? ಒಂದು ದಿನ ಅಂದ್ರೆ ಈ ಪ್ರಕಟಣೆಯ ಪುಸ್ತಕ, ಡ್ಯಾನಿಯಲ್ ಮತ್ತು ಪ್ರಕಟಣೆಯ ಪುಸ್ತಕದ ಪ್ರಕಾರ ಒಂದು ದಿನ ಅಂತ ಹೇಳಿದ್ರೆ 1 ವರ್ಷ. ಅದು ಬೇರೆ ಒಂದು ಥಿಯರಿ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇವಾಗ ಟೈಮ್ ಇಲ್ಲ. ಒಂದು ದಿನ ಅಂತ ಹೇಳಿದ್ರೆ 1 ವರ್ಷ. ಹಾಗಾದ್ರೆ 42 ತಿಂಗಳು ಅಂತ ಹೇಳಿದ್ರೆ ದಿನಗಳಿಗೆ ಕನ್ವರ್ಟ್ ಮಾಡಿದ್ರೆ 1260 ದಿನಗಳು. 1260 ದಿನಗಳು. ಅದನ್ನು ವರ್ಷದಲ್ಲಿ ಕನ್ವರ್ಟ್ ಮಾಡಿದ್ರೆ 1260 ದಿನಗಳು ಅಂತ ಹೇಳಿದ್ರೆ 1260 ವರ್ಷಗಳಾಗ್ತದೆ. ಪುನಃ ಹೇಳ್ತೀನಿ, 1260 ದಿನಗಳು ಅಂತ ಹೇಳಿದ್ರೆ 1260 ವರ್ಷಗಳು ಕಾಲ ಈ ಪೋಪ್ಗೆ ಅಂದ್ರೆ ಕ್ರಿಸ್ತ ವಿರೋಧಿಗೆ ಸತ್ಯವಾಗಿ ಬೈಬಲ್ ಅನ್ನು ನಂಬುವಂತ ವಿಶ್ವಾಸಿಗಳನ್ನು ಕೊಲೆ ಮಾಡಲಿಕ್ಕೆ ಇವನಿಗೆ ಅಧಿಕಾರ ಸಿಕ್ತು. ಅವನು ಕೊಲೆ ಮಾಡಿದ್ದಾನೆ. ಎಷ್ಟೋ ಕೋಟಿ 50 ಮಿಲಿಯನ್ಸ್ ವಿಶ್ವಾಸಿಗಳನ್ನು ಕೊಲೆ ಮಾಡಿದ್ದಾನೆ ಈ 1260 ವರ್ಷಗಳ ಕಾಲಾವಧಿಯಲ್ಲಿ. ಇವಾಗ ನಿಮ್ಗೊಂದು ಚಿಕ್ಕ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಎಲ್ಲರೂ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ ಕೈಯಲ್ಲಿ. ಎಲ್ಲರೂ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. ನೋಡಿ, ಪೋಪ್ ಅನ್ನು ಅಧಿಕಾರದಲ್ಲಿದ್ದ ಪೂರ್ಣವಾಗಿ ಅಧಿಕಾರದಲ್ಲಿದ್ದ ಪೋಪ್ ಅನ್ನು ನೆಪೋಲಿಯನ್ ಹಿಡಿದಿದ್ದು ಸೆರೆಯಲ್ಲಿ ಹಾಕಿದ್ದು 1778. ಎಲ್ಲರೂ ಟೈಪ್ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ 1798. ಸಾರಿ, ನಂಬರ್ ಎಲ್ಲ ತಪ್ತಾ ಇದೆ. 1798. ಇದೆಲ್ಲ ಇಂಟರ್ನೆಟ್ ಅಲ್ಲಿ ಓಪನ್ ಇದೆ. ಟೈಪ್ ಮಾಡಿದ್ರಾ ಕ್ಯಾಲ್ಕುಲೇಟರ್ ಅಲ್ಲಿ? 1798 ಟೈಪ್ ಮಾಡಿ. 1798 ಅವನ್ನ ಹಿಡಿದಾಕಿದ್ದು. ಪೋಪ್ ಪಟ್ಟಕ್ಕೆ ಬಂದಿದೆ ಯಾವಾಗ? 538. ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಮಾಡಿ, 1760 ಮೈನಸ್ 538. 538 ಎಷ್ಟು ಬಂತು ಆನ್ಸರ್? 1260. ಎಲ್ರಿಗೂ ಬಂತ 1260? ಯಾ, ಬೈಬಲ್ ಏನ್ ಹೇಳ್ತದೆ? 12 ತಿಂಗಳು ಅಂತ ಹೇಳಿದ್ರೆ ದಿನಗಳ ಲೆಕ್ಕದಲ್ಲಿ 1260 ದಿನಗಳು. 1260 ದಿನಗಳು ಅಂತ ಹೇಳಿದ್ರೆ 1260 ವರ್ಷಗಳು ಪೋಪ್ ಆಳ್ವಿಕೆ. ಕರೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಇತಿಹಾಸ ನೋಡಿದ್ರೆ ಬೈಬಲ್ ಕರೆಕ್ಟ್ ಆಗಿ ಹೇಳ್ಕೊಡ್ತದೆ. ಹೀಗೆ ಆಗ್ತದೆ ಅಂತ ಯೋಹಾನನ ಮುಖಾಂತರ, ಡ್ಯಾನಿಯಲ್ನ ಮುಖಾಂತರ ದೇವರು ಹೇಳಿದ್ದು ಹಾಗೇ ನಡೆದಿದೆ. 1798 ಪೋಪ್ನ ಅಧಿಕಾರ ಬಿದ್ದೋಯ್ತು. ಅವತ್ತಿಂದ ಒಂಥರ ಅಂಗವಿಕಲನಾಗಿ ಗಾಯವಾಗಿದ್ದಂತ ಪೋಪ್ ಆಗಿ ಇವತ್ತವರೆಗೂ ಎಷ್ಟೋ ಪೋಪ್ಗಳು ಬಂದೋಯ್ತಲ್ವಾ. ಸೊ ಆ ಸ್ಥಾನದಲ್ಲಿ ಪೋಪ್ಗಳೆಲ್ಲ ಸೈಲೆಂಟ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಗುರುತು ಇವತ್ತು ಸಹ ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಓಕೆ, ಇಲ್ಲಿ ಕ್ವಿಕ್ ಆಗಿ ನಾನು ಒಂದು 5 ಮಿನಿಟ್ಸ್ ಅಲ್ಲಿ ವಿವರಿಸ್ತೀನಿ. ಕನ್ನಡದಲ್ಲೆಲ್ಲ 5 ಮಿನಿಟ್ಸ್ ಅಲ್ಲಿ ವಿವರಿಸ್ತೀನಿ. ಇವೆಲ್ಲ ಗುರುತುಗಳು. ಪೋಪ್ ಏನೆಲ್ಲ ತನ್ನ ಆಳ್ವಿಕೆ ಸಮಯದಲ್ಲಿ ಹೇಗೆ ರೋಮನ್ ಕ್ಯಾಥಲಿಕ್ ಸಭೆಯನ್ನು ಹೊಲಸು ಮಾಡಿದ್ದಾನೆ, ಅಥವಾ ಈ ಸಭೆ ಹೊಲಸಾಗಿದೆ ಅನ್ನೋದನ್ನು ನೋಡುವ. ಆಮೇಲೆ ಪ್ರಕಟಣೆ ಪುಸ್ತಕ 17 ಕಂಡಂತ ಸ್ತ್ರೀಯನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಪ್ರಕಟಣೆ ಪುಸ್ತಕ 17 ಕಂಡಂತ ಸ್ತ್ರೀ, ಅದರಲ್ಲಿ ಏನು ಕಂಡಿತು? ಮೃಗದ ಮೇಲೆ ಸ್ತ್ರೀ ಕೂತ್ಕೊಂಡಿತ್ತು. ಮೃಗ ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿ, ಪೋಪ್ ಸಾಮ್ರಾಜ್ಯ. ಸ್ತ್ರೀ ಅಂತ ಹೇಳಿದ್ರೆ ಸಭೆ, ಕ್ಯಾಥಲಿಕ್ ಸಭೆ. ಅರ್ಥ ಆಯ್ತಾ ಎಲ್ರಿಗೂ? ಇಲ್ಲಿ ಚಿತ್ರ ಹಾಕ್ಬೇಕಿತ್ತು, ನಾನು ಹಾಕ್ಲಿಲ್ಲ. ಎನಿವೆ, ಅರ್ಥ ಆಗ್ತಿದ್ಯಾ? ಒಂದೇ ನಿಮಿಷ. 82 ಓಕೆ. ಸಿ, ಇದನ್ನ ನೆನ್ಪಿಟ್ಕೊಳ್ಳಿ. ಈ ಚಿತ್ರ ಕಾಣಿಸ್ತಾ ಇದೆಯಾ? ಓಕೆ, ಈ ಸ್ತ್ರೀ ಅಂತ
ಅಂತ ಹೇಳಿದ್ರೆ ರೋಮನ್ ಕ್ಯಾಥಲಿಕ್ ಸಭೆ. ಈ ಮೃಗ ಅಂತ ಹೇಳಿದ್ರೆ ಈ ಸಭೆಯನ್ನು ನಡೆಸಿಕೊಂಡು ಬಂದಂತ ಆ ಸಾಮ್ರಾಜ್ಯ, ಪೋಪ್ ಸಾಮ್ರಾಜ್ಯ, ರೋಮ್ನ ಪೋಪ್ ಸಾಮ್ರಾಜ್ಯ. ಅಷ್ಟು ಕ್ಲಿಯರ್ ಆಯ್ತಾ? 7 ತಲೆಗಳು ಅಂತ ಹೇಳಿದ್ರೆ 7 ಬೆಟ್ಟ, 7 ಬೆಟ್ಟಗಳ ಮಧ್ಯೆ ಉಳ್ಳ ಸಿಟಿ ಅಂತ ಹೇಳಿದ್ರೆ ರೋಮ್. ಗೂಗಲ್ ಅಲ್ಲಿ ಟೈಪ್ ಮಾಡಿ, ವ್ಯಾಟಿಕನ್ ಅದರ ಮಧ್ಯದಲ್ಲಿದೆ. ಓಕೆ, ಐ ಥಿಂಕ್ ಜೂಡ್ ಬ್ರದರ್ ಕೆಲವು ಇನ್ಫಾರ್ಮೇಶನ್ ಗಳನ್ನೆಲ್ಲ ಹಾಕ್ತಾ ಇದ್ದಾರೆ, ನೋಡ್ಕೊಳ್ಬಹುದು ಗ್ರೂಪ್ ಅಲ್ಲಿ. ಗುಡ್. ರೋಮನ್ ಕ್ಯಾಥಲಿಕ್ ಸಭೆ ಇದನ್ನ ಹೇಗೆ ಹೊಲಸು ಮಾಡಿ ಇಟ್ಟಿದ್ದಾನಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಸುಮಾರು 18 ಪಾಯಿಂಟ್ ಅನ್ನು ನಾನು ಹಾಕಿದ್ದೀನಿ, ಆದ್ರೆ ಇಲ್ಲಿ ಕೆಲವು ಪುಸ್ತಕಗಳ ಹೆಸರನ್ನು ಹಾಕಿದ್ದೀನಿ. ಅದನ್ನ ನೋಟ್ ಮಾಡ್ಕೊಂಡ್ರೆ ಅದರಲ್ಲಿ ಫುಲ್ ಡೀಟೇಲ್ಸ್ ಇದೆ, ನೂರಾರು ವಿಷಯಗಳು ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಇನ್ನೊಂದು ಪುಸ್ತಕವನ್ನು ನಾನು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾರ್ಟಿನ್ ಲೂಥರ್ನ ಪುಸ್ತಕ ಓದಿದ್ರೆ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗ್ತದೆ. ಯಾಕೆ ಮಾರ್ಟಿನ್ ಲೂಥರ್ ಫಾದರ್ ಅವರು 1500ನೇ ಇಸ್ವಿಯಲ್ಲಿ ಆ ಕ್ಯಾಥಲಿಕ್ ಸಭೆಯನ್ನು ಬಿಟ್ಟು ಜರ್ಮನ್ ಕಡೆಗೆ ಹೋಗಿ ಅವರು ಕ್ಯಾಥಲಿಕ್ ಸಭೆಗೆ, ಪೋಪ್ಗೆ ವಿರುದ್ಧವಾಗಿ ಕೆಲವೊಂದು ವಾಗ್ದಾನ ಅಲ್ಲ, ಕೆಲವೊಂದು ಕಟ್ಟಳೆಗಳನ್ನು ಬರೀತಾರೆ. ಅಲ್ಲಿಂದ ಪ್ರೊಟೆಸ್ಟೆಂಟ್ ಎಂಬುದು ಸ್ಟಾರ್ಟ್ ಆಗ್ತದೆ, ರಿಫಾರ್ಮೇಶನ್. ಇದು ತಪ್ಪು, ಇವರು ತಪ್ಪು ಮಾಡ್ತಾ ಇದ್ದಾನೆ, ಪೋಪೆ ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅಂತ ಇವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾರ್ಟಿನ್ ಲೂಥರ್. ಓಕೆ, ತುಂಬಾ ವಿಷಯಗಳಿದೆ, ಇವತ್ತೇನು ಗೊತ್ತಾಗಲ್ಲ ಅನೇಕರಿಗೆ. ನೋಡುವ, ಲೆಟ್ ಸ್ಟಾರ್ಟ್. ಎಲ್ಲರೂ ಗಮನವಿಟ್ಟು ನೋಡಿ. ಈ ಪೋಪ್ಗಳು ಯೇಸು ಸ್ವಾಮಿಯ ಆ ಒಂದು ಜಾಗ, ಯೇಸುವಿನ ಆ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಯೇಸುವಿನ ಸ್ಥಾನದಲ್ಲಿ ಪೋಪ್ ಇದ್ರು. ಇವತ್ತು ಅಷ್ಟು ಗೊತ್ತಾಗ್ತಾ ಇಲ್ಲ. ಅವರು ಆಳ್ವಿಕೆಯಲ್ಲಿ ಇದ್ದಂತ ಕಾಲದಲ್ಲಿ ಪೋಪ್ಗಳು ಯೇಸುವಿನ ಸ್ಥಾನವನ್ನು ತೆಗೆದುಕೊಂಡಿದ್ರು. ಅವರೇ ಯೇಸು ಆಗಿ ನೋಡ್ತಾ ಇದ್ರು ಜನರೆಲ್ಲ, ಕ್ಯಾಥಲಿಕ್ಗಳು. ನಾನೊಬ್ಬ ರೋಮನ್ ಕ್ಯಾಥಲಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಾದ್ರಿಂದ ಇವತ್ತು ಸಹ ಅವರ ಮಧ್ಯದಲ್ಲಿ ಇದ್ರೆ ಗೊತ್ತಾಗ್ತದೆ ಪೋಪಿಗೆ ಅಷ್ಟೊಂದು ಮಾನವಿದೆ. ಪೋಪ್ ಹೇಳಿದ್ದೆ ಫೈನಲ್ ಡಿಸಿಷನ್ ರೋಮನ್ ಕ್ಯಾಥಲಿಕ್ ಸಭೆಗೆ. ಆದ್ರೆ ಇವತ್ತು ಅಷ್ಟು ಇಲ್ಲಪ್ಪ ಅವರು. ಆದ್ರೆ ಆ ಕಾಲದಲ್ಲಿ ಪೋಪ್ ಏನ್ ಹೇಳ್ತಿದ್ರು ಗೊತ್ತಾ? ಲ್ಯಾಟಿನ್ ಶಬ್ದದಲ್ಲಿ ಈಗೋ ಡೆ ಅಪ್ಸೋಲೋ. ಇವಾಗ ಇದನ್ನ ನಾನು ಗ್ರೀನ್ ಅಲ್ಲಿ ಇಟ್ಟಿದ್ದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ವೆಬ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅದರ ಅರ್ಥ ಪೋಪ್ ಅನ್ನ ರಕ್ಷಕನ ಸ್ಥಾನದಲ್ಲಿ ನೋಡ್ತಿದ್ರು ರೋಮನ್ ಕ್ಯಾಥಲಿಕ್ ಸಭೆ ಇಡೀ ವಿಶ್ವದಲ್ಲಿ. ರೋಮನ್ ಕ್ಯಾಥಲಿಕ್, ರೋಮ್ ಅಂದ್ರೆ ಗೊತ್ತಿದೆ ನಿಮ್ಗೆ, ರೋಮ್ ಒಂದು ರಾಜ್ಯ. ಕ್ಯಾಥಲಿಕ್ ಅಂದ್ರೆ ಅರ್ಥ ಏನ್ ಗೊತ್ತುಂಟ? ವಿಶ್ವ. ಎಲ್ಲರೂ ತಿಳ್ಕೊಳ್ಳಿ, ಕ್ಯಾಥೋಲಿಕ್ ಅಂತ ಹೇಳಿದ್ರೆ ವಿಶ್ವ, ರೋಮನ್ ಕ್ಯಾಥಲಿಕ್ ಅಂತ ಹೇಳಿದ್ರೆ ರೋಮದ ವಿಶ್ವ ಸಭೆ. ರೋಮನ್ ಕ್ಯಾಥಲಿಕ್ ಚರ್ಚ್ ಅಂತ ಹೇಳಿದ್ರೆ ರೋಮದ ವಿಶ್ವ ಸಭೆ. ಇಡೀ ವಿಶ್ವದಲ್ಲಿ ಈ ಸಭೆ ಜಾರತ್ವವನ್ನು ನಡೆಸಿದ್ದಾಳೆ. ವಾಕ್ಯ ಓದಿದ್ರಲ್ವ? ಸರಿ ನೋಡಿ, ಎಲ್ಲಾ ಪೋಪ್ಗಳು ಯೇಸುವಿನ ಸ್ಥಾನವನ್ನು ವಹಿಸ್ಕೊಂಡಿದ್ರು. ನಾವು ವಾಕ್ಯಗಳೆಲ್ಲ ಓದಿದ್ವಿ. ದೇವರೆನಿಸಿಕೊಳ್ಳುವುದು, ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಳ್ಳುವುದು, ದೇವರಿಗೆ ವಿರುದ್ಧವಾದ ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಸಿಗ್ತದೆ. ಯಾರಿಗೆ? ಪೋಪಿಗೆ. ಇಲ್ಲಿ ನಾನು ಪೂರ್ಣ ಡೀಟೇಲ್ಸ್ ಹಾಕಿಲ್ಲ. ಇಲ್ಲಿ ಒಂದು ಪುಸ್ತಕ ಇದೆ, ಡಿಗ್ನಿಟಿ ಅಂಡ್ ಡ್ಯೂಟೀಸ್ ಆಫ್ ದ ಪ್ರೀಸ್ಟ್ ಅಂತ. ಅದರಲ್ಲಿ 34ನೇ ಪೇಜ್ ಅಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ, ಪೋಪ್ಗಳು ಯಾವ ರೀತಿಯಾಗಿ ದೇವದೂಷಣೆ ಮಾಡ್ತಾ ಇದ್ರು ಅಂತ. ಪಾಯಿಂಟ್ ನಂಬರ್ 2, ನಿಮಗೆ ಗೊತ್ತುಂಟಾ? ಪೋಪ್ನ ಕಾಲದಲ್ಲಿ ಪಾಪ ಕ್ಷಮೆಗೆ ಪತ್ರ ಬರೆದು ಕೊಡ್ತಿದ್ರು, ಅದಕ್ಕೆ ಹಣ ಕೊಡ್ಬೇಕಿತ್ತು. ಆವಾಗ ಅವ್ರಿಗೆ ಕನ್ಫರ್ಮ್ ಮಾಡ್ತಿದ್ರು ನಿಮ್ಮ ಪಾಪಗಳು ಕ್ಷಮೆ ಆಗಿದೆ ಅಂತ. ಇದು ಪೋಪ್ಗಳು ನಡೆಸ್ತಿದ್ದಂತ ದೂಷಣೆಯ ಕೆಲಸಗಳು. ಡ್ಯಾನಿಯಲ್ 7:25 ಬರೆದಿದೆ, ಅವನು ವಿಧಿಗಳನ್ನು ಚೇಂಜ್ ಮಾಡ್ತಾನೆ ಅಂತ. ಇಲ್ಲೇ ಇದೆ ಅಲ್ಲ, ಓದು. ಇದನ್ನ ಓದಿ 25 ನೋಡಿ. ಡ್ಯಾನಿಯಲ್ 7:25, ಕಟ್ಟಳೆಯ ಕಾಲಗಳನ್ನು, ಧರ್ಮ ವಿಧಿಗಳನ್ನು ಅಂದ್ರೆ ದೇವರ ವಾಕ್ಯಗಳನ್ನು ಮಾರ್ಪಡಿಸುವನು. ಮಾರ್ಪಡಿಸಿದನು. ಏನು? ಪಾಪ ಕ್ಷಮೆ ಹೇಗೆ ಸಿಗ್ತದಂತೆ? ಪೋಪ್ ಸೈನ್ ಹಾಕಿ ಲೆಟರ್ ಬರ್ಕೊಟ್ರೆ ಅವ್ರಿಗೆ ಎಷ್ಟೆಷ್ಟು ಪಾಪ ಮಾಡಿದ್ದಾರೆ ಅವರು ಹಣ ಕೊಡ್ಬೇಕಿತ್ತು. ಈ ರೀತಿ ಪಾಪ ಕ್ಷಮೆ ಆಗ್ತಿತ್ತು. ಇವತ್ತು ಯಾವ ರೀತಿ ಆಗ್ತದೆ ಗೊತ್ತುಂಟ? ಫಾದರ್ಗಳ ಕಿವಿಯಲ್ಲಿ ಹೋಗಿ ಪಾಪ ಹೇಳ್ಕೊಂಡ್ರೆ ಪಾಪ ಕ್ಷಮೆ ಸಿಗ್ತದಂತ ಇವತ್ತು ಸಹ ಕ್ಯಾಥಲಿಕ್ಸ್ಗಳು ಬಿಲೀವ್ ಮಾಡ್ತಾರೆ. ನಾನು ಸಹ ಪ್ರತಿದಿನ ಅಂದ್ರೆ ವಾರಕ್ಕೆ 1-2 ಸಲ ಆದ್ರೂ ಪಾಪ ನಿವೇದನೆ ಎಂಬ ಒಂದು ಕನ್ಫೆಷನ್ ಮ್ಯಾಟರ್ ಅಲ್ಲಿ ನಾನು ಭಾಗವಹಿಸ್ತಿದ್ದೆ ರೋಮನ್ ಕ್ಯಾಥಲಿಕ್ ಅಲ್ಲಿ ಇದ್ದಾಗ. ಇವತ್ತು ಸಹ ಜನ ಮಾಡ್ತಾರೆ, ಫಾದರ್ಗಳ ಹತ್ರ ಹೋಗಿ ಪಾಪ ಹೇಳ್ಕೊಡ್ತಾರೆ, ಮತ್ತೆ ನಂಬ್ತಾರೆ ನಮ್ಮ ಪಾಪ ಕ್ಷಮೆ ಆಗಿದೆ. ನಮಗೆ ಗೊತ್ತುಂಟು ಯಾರು ಪಾಪ ಕ್ಷಮಿಸೋರು? ಯೇಸು ಸ್ವಾಮಿ.
ಆತನ ರಕ್ತ ನಮ್ಮ ಪಾಪಗಳನ್ನು ತೊಳೆದು ಶುದ್ಧ ಮಾಡ್ತದೆ. ಆದ್ರೆ ದೇವರ ವಾಕ್ಯವನ್ನು ಬದಲಾಯಿಸಿದ ಯಾರು ಇಡೀ ವಿಶ್ವದಲ್ಲಿ? ಪೋಪ್. ಐಡಲ್ ವರ್ಷಿಪ್, ಮೂರನೇದು ವಿಗ್ರಹ ಆರಾಧನೆ. ಎಲ್ಲಾ ರೀತಿಯ ವಿಗ್ರಹಗಳು ಇವತ್ತು ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿದೆ. ಎಲ್ಲಾ ದೇವತೆಯ ವಿಗ್ರಹಗಳನ್ನೆಲ್ಲ ಒಳಗೆ ಹಾಕೊಂಡವನು. ಸೆಮಿರಾಮಿಸ್, ತಾಮೂಸ್ ಎಂಬ ಅನ್ಯ ದೇವತೆಗಳ ವಿಗ್ರಹಗಳನ್ನು ಇವತ್ತು ಮೇರಿ ಮತ್ತು ಬಾಲಕ ಯೇಸುವಿನ ವಿಗ್ರಹಗಳಾಗಿ ಮಾರ್ಪಡಿಸಿಕೊಂಡ್ರು. ಎಲ್ಲಾ ಕಡೆ ನೋಡಿತಲ್ಲ, ಮೇರಿಯ ಕೈಯಲ್ಲಿ ಒಂದು ಚಿಕ್ಕ ಮಗು ಇದೆ, ಅದು ಯೇಸು ಮತ್ತು ಮರಿಯಳಲ್ಲ, ಅದು ಸೆಮಿರಾಮಿಸ್ ಮತ್ತು ತಾಮೂಸ್ ಎಂಬ ಅನ್ಯ ದೇವತೆಗಳು. ಅದನ್ನು ಬದಲಾಯಿಸಿದ್ರು ಇವರೆಲ್ಲ ರೋಮ್ನವರು. ಮತ್ತು ಎರಡನೇ 10 ಕಟ್ಟಳೆಗಳು, ಮೋಶೆಯ ಮುಖಾಂತರ ದೇವರು ಕೊಟ್ಟಂತ 10 ಕಟ್ಟಳೆಯಲ್ಲಿ ಎರಡನೇ ಕಟ್ಟಳೆ ಯಾವ್ದಂತ ಯಾರಿಗಾದ್ರೂ ಗೊತ್ತುಂಟಾ? ವಿಗ್ರಹಗಳನ್ನು ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗ್ಲಿ ನೀರಿನ ಒಳಗಡೆ ಆಗ್ಲಿ ಮಾಡಬಾರದು. ಮಾಡಿದರೆ ನೀವು 4 ಸಂತತಿಯವರಿಗೆ ಶಾಪವನ್ನು ಹೊಂದಿಕೊಳ್ಳುವಿರಿ. ದೇವರು ಹೇಳಿದ್ರ? ಎಸ್. ಆದ್ರೆ ಇದನ್ನ ತೆಗೆದಾಕಿದ್ಯಾರು? ಪೋಪ್ನವ್ರು. ಸ್ವಲ್ಪ ಸಮಯ ಹೋಗ್ತಿದೆ, ತಾಳ್ಕೊಳ್ಳಿ ಆಯ್ತಾ? ಇವತ್ತೊಂದಿನ ಓಕೆ ಅಲ್ವಾ ಎಲ್ಲರಿಗೂ? ಎಲ್ಲರಿಗೂ ಓಕೆ? ಹೌದು ಬ್ರದರ್. ಈ ಪಾಯಿಂಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ. ಸರಿ, ನೆಕ್ಸ್ಟ್ ಸಂತರನ್ನು, ಪಾಯಿಂಟ್ ನಂಬರ್ 4, ಸಂತರನ್ನು ಆರಾಧಿಸುವುದು, ಸಂತರಲ್ಲಿ ಪ್ರಾರ್ಥನೆ ಮಾಡುವುದು. ಗೊತ್ತಿದೆಯಲ್ಲ, ಬೇಕಾದಷ್ಟಿದೆ. ಇಲ್ಲಿ ನಮ್ಮ ಸುತ್ತಮುತ್ತಲು ನೋಡ್ಬೋದು ಎಷ್ಟು ಸಂತರ ಹೆಸರುಗಳುಳ್ಳ ಚರ್ಚ್ಗಳಿದ್ದಾವೆ. ಒಂದೊಂದ್ ಕಡೆ ಹೋದ್ರೆ ಅಲ್ಲೆಲ್ಲಿ ಪ್ರಾರ್ಥನೆಗಳು. ಸಂತರನ್ನು ತುಂಬಾ ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಪಾಯಿಂಟ್ ನಂಬರ್ 5, ಮೇರಿ ವರ್ಷಿಪ್. ಮೇರಿ ಹತ್ರ ಪ್ರಾರ್ಥನೆ, ಮೇರಿ ಹತ್ರ ವರ್ಷಿಪ್, ರೋಸರಿ ಮಾಡೋದೆಲ್ಲ. ಪರ್ಗಟ್ರಿ ಅಂತ ಹೇಳಿದ್ರೆ ಮೇರಿ ಇರುವ ಸ್ಥಳ, ಅಲ್ಲಿ ಹೋಗಿನೇ ನಾವು ದೇವರ ರಾಜ್ಯಕ್ಕೆ ಹೋಗುದು, ಅಂದ್ರೆ ಸ್ವರ್ಗಕ್ಕೆ ಹೋಗುದು ಅಂತ ಆ ರೀತಿ ಒಂದು ನಂಬಿಕೆ ಇದೆ ಕ್ಯಾಥಲಿಕ್ಸ್ ಅಲ್ಲಿ. ಪಾಯಿಂಟ್ ನಂಬರ್ 7, ಪ್ರೀಸ್ಟ್ ಗಳು ಮ್ಯಾರೇಜ್ ಮಾಡಬಾರ್ದು, ನನ್ಸ್ ಗಳು ಮ್ಯಾರೇಜ್ ಮಾಡಬಾರ್ದು. ಫಸ್ಟ್ ತಿಮೋತಿ 4ನೇ ಅಧ್ಯಾಯ 1ರಿಂದ ನೋಡ್ಬೋದು. ಮೊದ್ಲೇ ಹೇಳಿದ್ದಾರೆ ಪೌಲನು, ಅವ್ರು ಬಂದು ಮ್ಯಾರೇಜ್ ಅನ್ನೆಲ್ಲ ನಿಲ್ಲಿಸ್ತಾರೆ ಅಂತ. ಪೋಪ್ಗಳು ಮ್ಯಾರೇಜ್ ಅನ್ನು ನಿಲ್ಸಿದ್ರು. ರೋಸರಿ ಬಂತು, ಹೌದಾ? 400 ವರ್ಷಗಳಿಂದ ರೋಸರಿಯನ್ನು ಹುಟ್ಟಾಕ್ಸಿದ್ರು. ನಾನು ದಿನಕ್ಕೆ 12 ರೋಸರಿಗಳನ್ನು ಮಾಡ್ತಿದ್ದೆ. ವಿಗ್ರಹ ಆರಾಧನೆ ಅದು. ಸ್ಯಾಕ್ರಮೆಂಟ್ಸ್ ಎನ್ನುವುದನ್ನು ಕೇಳಿರ್ಬೋದು. ಸೂರ್ಯದ ಆಕಾರದಲ್ಲಿರುವಂತ ಒಂದು ವಿಗ್ರಹದಲ್ಲಿ ರೊಟ್ಟಿಯನ್ನಿಟ್ಟು ಮೊಣಕಾಲೂರಿ ಆರಾಧನೆ ಮಾಡ್ತಾರೆ. ಸ್ಯಾಕ್ರಮೆಂಟ್ಸ್ ಅಂತಾರೆ. ಅದು ಸೂರ್ಯ ಆರಾಧನೆ. ಯಾಕೆಂದ್ರೆ ರೋಮದಲ್ಲಿ ಎಲ್ಲ ಸೂರ್ಯ ಆರಾಧನೆ ನಡೀತಿತ್ತು. ಅದನ್ನ ಅವ್ರು ಕನ್ವರ್ಟ್ ಮಾಡಿ ಕ್ರಿಶ್ಚಿಯಾನಿಟಿಗೆ ಅಳವಡಿಸಿದ್ರು. ಅರ್ಥ ಆಗ್ತಿದೆಯಲ್ಲ? ಸೂರ್ಯ ಆರಾಧನೆ ಕ್ಯಾಥಲಿಕ್ಸ್ ಅಲ್ಲಿ ನಡೀತಾ ಇದೆ. ಪ್ರೈಯಿಂಗ್ ಫಾರ್ ದ ಸೋಲ್ಸ್ ಆಫ್ ಡೆಡ್, ಸತ್ತಂತ ಆತ್ಮಗಳಿಗೋಸ್ಕರ ಪ್ರಾರ್ಥನೆ, ಮಿಸ್ಸ ಬಲಿದಾನ ಎಲ್ಲ ಕೊಡ್ತಾರೆ ಇವತ್ತು ಸಹ. ದೇವರ ವಾಕ್ಯಕ್ಕೆ ವಿರೋಧ. ಪಾಪ ನಿವಾದನೆ, ನಾನು ಆಲ್ರೆಡಿ ಹೇಳಿದ್ದೇನೆ, ಫಾದರ್ಗಳ ಹತ್ರ ಪಾಪಗಳನ್ನು ಹೇಳ್ಕೊಡೋದು. ಪಾಯಿಂಟ್ ನಂಬರ್ 12, ಫಾದರ್ಗಳನ್ನು ತಂದೆ ಅಂತ, ಫಾದರ್ ಅಂತ ಹೇಳ್ತಾರೆ. ಪ್ರೀಸ್ಟ್ ಗಳನ್ನು, ಯಾಜಕರನ್ನು ಫಾದರ್ ಅಂತ ಹೇಳ್ತಾರೆ. ಎಷ್ಟು ಏನ್ ಹೇಳಿದ್ರು? ಯಾರನ್ನು ಈ ಭೂಲೋಕದಲ್ಲಿ ಫಾದರ್ ಅಂತ ಹೇಳ್ಬೇಡಿ, ಅಯ್ಯ ಅಂತ ಹೇಳ್ಬೇಡಿ. CSI ನವರು ಗಮನಕ್ಕೆ, ಅಯ್ಯ, ವಿ ಶುಡ್ ನಾಟ್ ಕಾಲ್ ದೆಮ್ ಅಯ್ಯ, ದೇ ಆರ್ ಬ್ರದರ್ಸ್. According to Matthew chapter 23 verse number 7, 8, 9, you can see that you have one master. ಒಬ್ಬನೇ ಗುರು, ನಿಮಗೆ ಒಬ್ಬನೇ ತಂದೆ ಪರಲೋಕದಲ್ಲಿ, ಹೌದಾ? ಓಕೆ, ನೆಕ್ಸ್ಟ್ ಚೈಲ್ಡ್ ಬ್ಯಾಪ್ಟಿಸಮ್, ರಾಂಗ್. 14, ಪಾಯಿಂಟ್ ನಂಬರ್ 14, ಮಾಸ್ ಸ್ಯಾಕ್ರಿಫೈಸ್, ಮಿಸ ಬಲಿದಾನ ಅಂತ ಹೇಳ್ತಾರೆ. ಒಂದು ಬುಕ್ ಇದೆ, ಆ ಬುಕ್ ಅನ್ನು ಓದ್ಕೊಳ್ತಾರೆ, 1 ತಾಸು ಪ್ರೇಯರ್ ಮಾಡ್ತಾರೆ, ಅದನ್ನು ಮಿಸ್ಸ ಬಲಿದಾನ ಅಂತ ಹೇಳ್ತಾರೆ. ನೊವೆನಾಸ್, ಫೇಮಸ್ ನೊವೆನಾಸ್, ಇದ್ರ ಬಗ್ಗೆ ಎಲ್ಲ ಹೇಳಿ ತುಂಬಾ ಇದೆ. ಒಂದೊಂದು ಸಂತರ ಹೆಸರಲ್ಲಿ ನೊವೆನಾಗಳಿದೆ. ಮೇರಿ, ಸೆಂಟ್ ಜೂಡ್, ಸೆಂಟ್ ಮೈಕಲ್, ಸೆಂಟ್ ಆಂಟೋನಿ ನೊವೆನಾಸ್, ಸೋ ಮೆನಿ. ಪಾಯಿಂಟ್ ನಂಬರ್ 16, ನಾನ್ ಬಿಬ್ಲಿಕಲ್ ಫೀಸ್ಟ್. ನೋಟ್ ದಿಸ್ ಪಾಯಿಂಟ್, ಇದಕ್ಕೆ ವಾಕ್ಯ ಇದೆ. ಇವರು ಯಾರು? ಪೌಲನ್ ವಾಕ್ಯ ಬರೆದಿದ್ದಾನೆ. ಕ್ರಿಸ್ಮಸ್, ಈಸ್ಟರ್, ನ್ಯೂ ಇಯರ್, ಬರ್ತ್ಡೇ ಆಫ್ ಸೇಂಟ್ಸ್, ಇದೆಲ್ಲ ಪೋಪ್ನವ್ರು ಹುಟ್ಟಾಕಿದ್ದು. ಕ್ರಿಸ್ಮಸ್ ಯಾರು ಹುಟ್ಟಾಕಿದ್ದು? ಪೋಪ್ನವರು. ಬೈಬಲ್ ಅಲ್ಲಿ ಇದೆಯಾ ಕ್ರಿಸ್ಮಸ್? ನೋ. ಕ್ರಿಸ್ತ ವಿರೋಧಿ ಹುಟ್ಟಾಕಿದ್ದು ಕ್ರಿಸ್ಮಸ್, ಈಸ್ಟರ್, ನ್ಯೂ ಇಯರ್, ಬರ್ತ್ಡೇಸ್ ಅಂಡ್ ಸೋ ಮೆನಿ ಫೀಸ್ಟ್. ಬೈಬಲ್ ಅಲ್ಲಿ ಯಾವ ಫೀಸ್ಟ್ ಇಲ್ಲ ನ್ಯೂ ಟೆಸ್ಟಮೆಂಟ್ ಅಲ್ಲಿ. ಇದ್ರೆ ತೋರಿಸ್ಕೊಡಿ. ಇವನ್ ಓಲ್ಡ್ ಟೆಸ್ಟಮೆಂಟ್ ಫೀಸ್ಟ್ ಸಹ ಕ್ಯಾನ್ಸಲ್ ಮಾಡಿದ್ದಾರೆ ಯೇಸು ಸ್ವಾಮಿ. ಪೆಸ, ಅದೆಲ್ಲ ಪಾಸ್ ಓವರ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಕ್ರೂಜಿಯ ಮೇಲೆ. ನಮ್ಮನ್ನು ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ದಾರೆ ಇವತ್ತು. ಕ್ರಿಸ್ಮಸ್ ಅನ್ನೋದು ನಮಗಿಲ್ಲ. 25th ಇಸ್ ನಾಟ್ ಎ ಕ್ರಿಸ್ಮಸ್. ಯೇಸು ಹುಟ್ಟಿದ ದಿನ ಅಲ್ಲ ಅದು.
ಟ್ಯಾಮುಸ್ ಅನ್ಯ ದೇವತೆ ಹುಟ್ಟಿದ ದಿನ. ನ್ಯೂ ಇಯರ್ ಜಾನಸ್ ಅನ್ಯ ದೇವತೆ ಹುಟ್ಟಿ, ಎರಡು ಮುಖವುಳ್ಳ ಜಾನಸ್ ಎಂಬ ದೇವತೆಯ ದಿನ ನ್ಯೂ ಇಯರ್. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ತಗೊಳ್ಳುವಾಗ ನಿಮ್ಗೆ ಇನ್ನಷ್ಟು ಆಳದಲ್ಲಿ ಅರ್ಥ ಆಗತ್ತೆ. ನಾವ್ ಇವತ್ತು ಸಹ ವ್ಯಭಿಚಾರ ಮಾಡ್ತಾ ಇದ್ದೀವಿ ಈ ರೋಮನ್ ಕ್ಯಾಥಲಿಕ್ ಸ್ತ್ರೀಯ ಜೊತೆ. ಇಲ್ಲಿ ನೋಡಿ, ಇದ್ರ ಜೊತೆ ಯಾರ್ಯಾರು ಕ್ರಿಸ್ಮಸ್ ಮಾಡ್ತಾರೆ, ನ್ಯೂ ಇಯರ್ ಮಾಡ್ತಾರೆ, ಇವ್ರ ಜೊತೆ ವ್ಯಭಿಚಾರ ಮಾಡ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇಷ್ಟೊತ್ತು ಕಷ್ಟಪಟ್ಟಿದ್ದು ಇದೇ ಹೇಳಲಿಕ್ಕೆ. ಇದು ಯಾರು? ರೋಮನ್ ಕ್ಯಾಥಲಿಕ್ ಸಭೆ. ಈ ಬೀಸ್ಟ್ ಯಾರು? ಇದನ್ನ ನಡೆಸಿಕೊಂಡು ಬಂದಂತ ಅಧಿಕಾರಿಗಳು, ಪೋಪ್ಗಳು. ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಈ ಮೃಗದ ಮೇಲೆ ಕೂತಿದ್ದವಳೆ ರೋಮನ್ ಕ್ಯಾಥಲಿಕ್ ಸಭೆ, ಬಾಬೇಲ್ ಎಂಬ ಮಹಾನಗರಿ. ಹ್ಯಾರ್ಲಾಟ್. ಓಕೆ, ಕ್ರಿಸ್ಮಸ್ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದಿನ ಕ್ಲಾಸ್ ಅಲ್ಲಿ, ಇವಾಗ ಬೇಡ. ಈಸ್ಟರ್ ಇನ್ನು ಡೀಟೇಲ್ಸ್ ಆಗಿ ಹೋಗುವ. ಈಸ್ಟರ್ ಎಂಬ ಹೆಸರೇ ಒಂದು ದೇವಿಯ ಹೆಸರು. ಅಸ್ಟಾರೆಟ್ ಎಂಬ ದೇವಿಯ ಹೆಸರೇ ಈಸ್ಟರ್. ಇದನ್ನೆಲ್ಲ ಯಾರು ಆಚರಿಸ್ತಾರೆ ಅವರೆಲ್ಲ ಈ ಸ್ತ್ರೀಯ ಜೊತೆ ವ್ಯಭಿಚಾರ ಮಾಡ್ತಾರೆ. ಇವರಿಗೆಲ್ಲ ನರಕ ಅಂತ ದೇವರು ಮೊದಲೇ ಹೇಳಿದ್ದಾರೆ. ಅದಕ್ಕೆ ವಾಕ್ಯ ಮುಂದೆ ನೋಡು. ಅವರಿಗೆ ಜೀವಿತ ಇಲ್ಲ ಅಂತ ದೇವರು ವಾಕ್ಯ ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಮುಂದಿನ ಕ್ಲಾಸ್ ಮಾರ್ಕ್ ಆಫ್ ದ ಬೀಸ್ಟ್ ಅಂತ ಮುಂದೆ ಕ್ಲಾಸ್ ಕಲಿಯುವ, ಅದರಲ್ಲಿ ನೋಡುವ. ಯಾರಿಗೆಲ್ಲ ಕ್ರಿಸ್ತ ವಿರೋಧಿಯ ಗುರುತುಗಳುಂಟು ಅವ್ರು ಯಾರು ಸಹ ನಿತ್ಯ ಜೀವನವನ್ನು ನೋಡುವುದಿಲ್ಲ ಅಂತ ದೇವರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 17. ಚೇಂಜ್ ದ ಕ್ಯಾಲೆಂಡರ್ ಆಫ್ ಗಾಡ್ ಬೈ ಗ್ರೆಗೋರಿಯನ್. ಪೋಪ್ ಗ್ರೆಗೋರಿಯನ್ ನಮ್ಮ ಮನೆಯಲ್ಲಿರುವಂತ ಕ್ಯಾಲೆಂಡರ್ ಚೇಂಜ್ ಮಾಡಿದೆ ಪೋಪ್ಗಳು. ಆದ್ರೆ ಏನ್ ಮಾಡೋದು, ನಾವು ಸುಮ್ನೆ ನಡೀತಾ ಇದ್ದೀವಿ ದಿನ, ಹಾಗೆ ಈ ಲೋಕ ಹಾಗೆ ನಡೀತಾ ಇದೆ. ಅದಕ್ಕೋಸ್ಕರ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಡಿ. ಜನವರಿ 1, 31 ನೈಟಿಗೆ ಯಾರು ಪ್ರಯಾರಿಟಿ ಕೊಡ್ತಾರೋ ಅವರು ಈ ಸ್ತ್ರೀಯ ಜೊತೆ ವ್ಯಭಿಚಾರ ಮಾಡ್ತಾರೆ. ಅರ್ಥ ಆದವರಿಗೆ ನಾನು ದೇವರನ್ನು ಕೊಂಡಾಡ್ತೀನಿ. ಪಾಯಿಂಟ್ ನಂಬರ್ 18. ಇದೆಲ್ಲ ಬುಕ್ಸ್ ಇದಾವೆ, ಆಂಟಿ ಕ್ರೈಸ್ಟ್ ಮತ್ತೆ ಫಾಲ್ಸ್ ಪ್ರಾಫಿಟ್ಸ್ ಬಗ್ಗೆ. ಇದು ಬುಕ್ಸ್, ಇದನ್ನು ಓದಿದ್ರೆ ಮತ್ತಷ್ಟು ಆಳದಲ್ಲಿ ನಮಗೆ ಅರ್ಥ ಆಗ್ತದೆ ಹೇಗೆ ಪೋಪ್ಗಳು ಇನ್ನಷ್ಟು ಗಲೀಜ್ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ ಸಭೆಗಳನ್ನು ಅಂತ. ನೋಡಿ, ನ್ಯೂ ಇಯರ್, ಈಸ್ಟರ್, ಕ್ರಿಸ್ಮಸ್ ಯಾವುದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಬೈಬಲ್ ಅಲ್ಲಿ ಇಲ್ಲವೇ ಇಲ್ಲ. ಇದು ನಾನ್ ಬಿಬ್ಲಿಕಲ್ ಫೀಸ್ಟ್. ಇದನ್ನೆಲ್ಲ ಅಳವಡಿಸಿದ್ದು ಪೋಪ್ನವರು. ಪೋಪ್ ಅಂದ್ರೆ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಅಂತ ನಮ್ಗೆ ಗೊತ್ತಾಯ್ತು. ಇವತ್ತು ಸಹ ಇದ್ದಾರೆ ಅವರು. ಇವತ್ತು ಸಹ ಇದರ ಜೊತೆ ಸೇರಿಸ್ಕೊಂಡವರು ಅನೇಕ ಸಭೆಗಳು, ವಿಶ್ವಾಸಿ ಸಭೆಗಳು, ರೋಮನ್ ಕ್ಯಾಥಲಿಕ್, ಆಮೇಲೆ ಆರ್ಥೋಡಾಕ್ಸ್, ಮೆಥಡಿಸ್ಟ್, ಆಂಗ್ಲಿಕನ್, ಬ್ರೆದ್ರನ್, CSI, CNI, ಪ್ರೊಟೆಸ್ಟೆಂಟ್, ಪೆಂಟಿಕೋಸ್ಟಲ್, AG, ನ್ಯೂ ಲೈಫ್, ಯಾರೇ ಸಹ ಆಗಿರ್ಲಿ, ಯಾರೆಲ್ಲ ಈ ಸ್ತ್ರೀಯ ಜೊತೆ ವ್ಯಭಿಚಾರ ಮಾಡ್ತಾರೋ ಅವರಿಗೆ ನಿತ್ಯ ನರಕ. ಅದಕ್ಕೋಸ್ಕರ ಎಲ್ಲರಿಂದ ದೂರ ಇರಿ. ಬೈಬಲ್ ಮಾತ್ರ ನಮ್ಗೆ ಅಲ್ಟಿಮೇಟ್ ಗೈಡೆನ್ಸ್. ಯೇಸುವಿನ ವಾಕ್ಯ, ದೇವರ ವಾಕ್ಯ ಮಾತ್ರ ನಮ್ಗೆ ನಿತ್ಯ ಜೀವಕ್ಕೆ ಕೊಂಡೋಗ್ತದೆ. ನೋಡಿ, ಅರಿವಿಲ್ದೆ ಇವತ್ತು ನಾನು ಅದಕ್ಕೆ ಹೇಳಿದ್ದು 95% ಆಫ್ ದ ಚರ್ಚಸ್ ಇನ್ ದ ವರ್ಲ್ಡ್, ದಿಸ್ ಇಸ್ ದ ಲಾಸ್ಟ್ ಅವರ್. ಇದು ಕೊನೆಯ ಗಳಿಗೆ ಆಗಿದೆ. ಇಡೀ ಲೋಕವೇ ಅಂದ್ರೆ ಇಡೀ ಲೋಕದಲ್ಲಿರುವಂತ ಹೆಚ್ಚಿನ ಸಭೆಗಳು ಅಂಧಕಾರದಲ್ಲಿ ಮುಳುಗಿದೆ. ಏನೋ ಒಂದು ಮಾಡ್ತಾ ಇದ್ದಾರೆ. ಸರಿ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಜಾಸ್ತಿ ಮುಂದೆ ಹೋಗಲ್ಲ. ಕ್ಲಾಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ ನಾವು ಮುಂದಿನ ವಿಷಯಗಳನ್ನ. ಸಮಯ ಆಗ್ಬಿಟ್ಟಿದೆ. ಎಷ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಮೆಡಿಟೇಟ್ ಮಾಡಿ. ವಿಡಿಯೋ ರೆಕಾರ್ಡ್ ಆಗಿದೆ, ಬೇಕಾದ್ರೆ ಪುನಃ ನೋಡಿ. ಇವತ್ತು ಅಟೆಂಡ್ ಮಾಡದೇ ಇದ್ದವರಿಗೆ ಹೇಳಿಕೊಡಿ. ಇದರ ಇನ್ನಷ್ಟು ಆಳದ ವಿಷಯಗಳನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ 1-2 ಮಿನಿಟ್ಸ್ ಕೊಡ್ತೀನಿ. ಯಾರಿಗಾದ್ರೂ ಅಭಿಪ್ರಾಯ ಹೇಳೋರಿದ್ರೆ ಹೇಳಿ. ನಮ್ಮ ಕ್ಲಾಸ್ ಮುಗ್ದಿಲ್ಲ, ಆದ್ರೆ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಮಯದಲ್ಲಿ ನಾವು ನೋಡೋಣ. ಟೆಲ್ ಮಿ ಎನಿಥಿಂಗ್ ಬ್ರದರ್. ಯಾ, ಹಾಗಾದ್ರೆ ಅನೇಕ ಕಡೆ ಇದು ಇನ್ನೂ ಇದೆ, ಆದ್ರೂ ನಾವು ಕೆಲವೊಂದು ಸಭೆಗಳಿಗೆ ಹೋಗ್ತೇವೆ. ಅಲ್ಲಿ ಹೋಗ್ಬಾರ್ದಂತ ಆಯ್ತಲ್ಲ. ಅಫ್ಕೋರ್ಸ್ ಹೋಗ್ಲೇಬಾರ್ದು, ಅದು ನಮ್ಮ ಕೈಯಲ್ಲಿ ಬಿಟ್ಟಿದ್ದು, ಹೋಗ್ಬೇಕು ಬೇಡ ಅನ್ನೋದು. ಈ ಸ್ತ್ರೀಯ ಜೊತೆ ವ್ಯಭಿಚಾರ ಮಾಡ್ಲಿಕ್ಕಿದ್ರೆ ಅಲ್ಲಿ ಹೋಗ್ಬೇಕು. ನಾನು ಹೇಳಿದ್ದಲ್ಲ ವಾಕ್ಯ. ಅಲ್ಲಿ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಅದನ್ನೆಲ್ಲ ಏನು ಅದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಅದಕ್ಕೆ ಅಗ್ರಿ ಮಾಡ್ದಂಗೆ. ಆಮೇನ್ ಅಂತ ಹೇಳಿದ್ರೆ ಅಗ್ರಿ ಮಾಡ್ದಂಗೆ. ರೈಟ್? ಸೊ ದಿಸ್ ಇಸ್ ದ ಟ್ರೂತ್. ದಿಸ್ ಇಸ್ ದ ಟ್ರೂತ್. ಎಲ್ರು ಮಾಡ್ತಾರೆ ಅಂತ ಮಾಡ್ತಾರೆ. ವಾಟ್ ಟು ಡೂ?
ಸ್ಯಾಂಟಾ ಕ್ಲಾಸ್ ಎಲ್ಲರ ಮನೆ ಕ್ಯಾರಲ್ಸ್ ಹೋಗ್ತಾ ಇದೆ ಇವಾಗ, ಸಾಂಗ್ಸ್, ಕ್ರಿಸ್ಮಸ್ ಟ್ರೀ. ಸ್ಯಾಂಟಾ ಕ್ಲಾಸ್, ಹೂ ಇಸ್ ದಟ್ ಫೆಲೋ? ಯಾರು ಅವನು ಅಂತ ಗೊತ್ತಿಲ್ಲ, ನಾನ್ ಬಿಬ್ಲಿಕಲ್. ಅವನ್ ಯಾರು ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿಯ ಗುರುತು. ಅಗೇನ್ಸ್ಟ್ ಕ್ರೈಸ್ಟ್, ಅಗೇನ್ಸ್ಟ್ ಕ್ರೈಸ್ಟ್. ಪ್ಲೀಸ್, ಅದಕ್ಕೋಸ್ಕರ ಅವ್ನು ಟೊಪ್ಪಿ ಸಹ ಆಗ್ಬೇಡಿ. ನಮ್ಮೆಲ್ಲರನ್ನು ಟೊಪ್ಪಿ ಹಾಕೊಂಡು ಬಂದ ಇಷ್ಟು ವರ್ಷ. ಟೊಪ್ಪಿ ಹಾಕೋದಂದ್ರೆ ಗೊತ್ತಿದೆಯಲ್ಲ, ಸ್ಯಾಂಟಾ ಕ್ಲಾಸ್ ನಮ್ಮನ್ನ ಟೊಪ್ಪಿ ಹಾಕಿ ಕ್ರಿಸ್ತನಿಂದ ದೂರ ಮಾಡ್ತಾ ಇದ್ದಾನೆ. ಅಯ್ಯೋ ಬ್ರದರ್, ಟೊಪ್ಪಿ ಹಾಕೋದ್ರಲ್ಲಿ ಏನೊಂದು ದೊಡ್ಡ ತಪ್ಪಿದೆ ಅಂತ ಹೇಳ್ತಾರೆ. ಅದೇ ಅಂಧಕಾರ. ಬ್ಲೈಂಡ್ ಆಗಿ ನಂಬಿಡ್ತಾರೆ ಇದು ನಡೀತದೆ, ಇಟ್ಸ್ ಓಕೆ, ಫೈನ್. ನಾಟ್ ಫೈನ್. ಸಿ, ಇದು ರೋಮನ್ ಕ್ಯಾಥಲಿಕ್ ಸಭೆ ಬಗ್ಗೆ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತಳ ಜೊತೆ ಇಡೀ ಭೂರಾಜರುಗಳು, ಭೂ ನಿವಾಸಿಗಳು, ವಿಶ್ವದ ಸಭೆ ಅಥವಾ ವಿಶ್ವಾಸಿಗಳು ವ್ಯಭಿಚಾರ ಮಾಡಿ ಅವಳಿಗೆ ಸಿಗುವ ದೇವರ ಕೋಪದಲ್ಲಿ ಭಾಗಿಯಾಗ್ತಾರೆ. 18ನೇ ಅಧ್ಯಾಯದಲ್ಲಿ ಬಂದ್ರೆ ಈ ಸ್ತ್ರೀಯ ನ್ಯಾಯ ತೀರ್ಪಿನ ಬಗ್ಗೆ ಬರೆದಿದೆ, ಯಾವ ರೀತಿ ಇದಕ್ಕೆ ನ್ಯಾಯ ತೀರ್ಪು ಆಗ್ತದೆ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಮಾರ್ಕ್ ಆಫ್ ದ ಬೆಸ್ಟ್ ಅಂದ್ರೆ ಕ್ರಿಸ್ತ ವಿರೋಧಿಯ ಗುರುತು ಏನೆಂಬುದನ್ನು ಕಲಿಯುವ. ಅದನ್ನು ತೆಗೆದುಕೊಂಡ್ರೆ ಆ ವ್ಯಕ್ತಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ದೇವರು ವಾಕ್ಯದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಇದರಿಂದ ನೀವು ಹೊರಗೆ ಬನ್ನಿ ಅಂತ. ಒಂದು ವಾಕ್ಯ ಯಾರಾದ್ರೂ ಓದಿ, ಪ್ರಕಟಣೆ 18:4. ಪ್ರಕಟಣೆ 18:4. ಪ್ರಕಟಣೆ 18:4 ಇದನ್ನು ಓದಿ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ಅವಳನ್ನು ಬಿಟ್ಟು ಬನ್ನಿರಿ, ಅವಳನ್ನು ಬಿಟ್ಟು ಬನ್ನಿರಿ. ಈ ರೋಮನ್ ಕಥೋಲಿಕ್ ಸಭೆ ಜೊತೆ ಸೈನ್ ಮಾಡಿದಂತ ಅನೇಕ ಸಭೆಯ ಸಂಘಟನೆಗಳು ವೆಬ್ಸೈಟ್ ಅಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡಿದವರ ಲಿಸ್ಟ್ ಗಳಿದೆ. ಇವತ್ತು ಸರ್ಚ್ ಮಾಡಿ ಗೊತ್ತಿದ್ದವರು ರೋಮನ್ ಕ್ಯಾಥಲಿಕ್ ಸಭೆ ಜೊತೆ, ಈ ಡಿನಾಮಿನೇಷನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಅಂದ್ರೆ ಅವ್ರ ಜೊತೆ ಸೈನ್ ಮಾಡಿ ಒಂದು ವಿಶ್ವ ಸಭೆಗಳ ಒಕ್ಕೂಟ, ವರ್ಲ್ಡ್ ಕ್ರಿಶ್ಚಿಯನ್ ಆರ್ಗನೈಸೇಷನ್, ಡಿನಾಮಿನೇಷನ್ ಆರ್ಗನೈಸೇಷನ್ ಅಂತ ಏನೋ ಇದೆ. ಇದನ್ನ ನೀವು ಕಂಡುಹಿಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಓದಿಸ್ರಿ, ಕಂಪ್ಲೀಟ್ ಮಾಡಿ. ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಓದಿ. ಉಪದ್ರವಕ್ಕೆ ಗುರಿಯಾಗಬಾರದು. ಆಮೇನ್. ಮತ್ತೊಮ್ಮೆ ಓದಿ ಸಿಸ್ಟರ್, ಮತ್ತೊಮ್ಮೆ ಓದಿ. 4. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಆಮೇನ್. ಅವಳಿಂದ ಹೊರಗೆ ಬನ್ನಿ, ಅವಳ ಪಾಪದಲ್ಲಿ ಪಾಲುಗಾರರಾಗಬೇಡಿ, ಅವಳಿಗೆ ಆಗುವ ಶಿಕ್ಷೆಯಲ್ಲಿ ನೀವು ಪಾಲುಗಾರರಾಗಬೇಡಿ. ಇದು ದೇವರು ಕೊಟ್ಟಂತ ಸಂದೇಶ. ಸತ್ಯ ತಿಳಿತು, ಡಿಸಿಷನ್ ನಮ್ಮ ಕೈಲಿದೆ. ರೈಟ್, ಇದೆ ಆನ್ಸರ್. ಓಕೆ, ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಿಗಾದ್ರೂ ಏನಾದ್ರೂ ಅಭಿಪ್ರಾಯ ಅನಿಸಿಕೆ ಹೇಳಲಿಕ್ಕಿದ್ರೆ ದಯವಿಟ್ಟು ಹೇಳ್ಬೋದು. ಯಾರು ತಪ್ಪು ತಿಳ್ಕೊಬೇಡಿ, ಸತ್ಯವು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ, ಇದೇ ಸತ್ಯ. ನಾನು ಸಹ ಇದ್ರ ಜೊತೆ ಒಮ್ಮೆ ವ್ಯಭಿಚಾರ ಮಾಡ್ಕೊಂಡಿದ್ದೆ. ಐ ಮೀನ್ ಸ್ಪಿರಿಚುವಲಿ ಕ್ಯಾಥೋಲಿಕ್ ಸಭೆಯಲ್ಲಿ ಇದ್ದೆ. ದೇವ್ರು ನನ್ನನ್ನು ಕರೆದ್ರು, ನಾನು ಹೊರಗೆ ಬಂದೆ, ಬಿಟ್ಟು ಬಂದೆ. ಓಕೆ, ಸೊ ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ಯಾ? ಸ್ವಲ್ಪ ಆದ್ರೂ ಏನಾದ್ರೂ ಅನಿಸಿಕೆ ಹೇಳಿ, ಏನಾದ್ರೂ ಅರ್ಥ ಆಯ್ತಾ ಇಲ್ಲ ಅಂತ. ನಾವು ಪ್ರೇಯರ್ ಮಾಡಿ ನಿಲ್ಲಿಸ್ಬಿಡು. ಯಾರು ಏನು ಹೇಳಲ್ಲ. ಮೋನ ಸಿಸ್ಟರ್ ಅವರೇ, ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ಸರಿ, ನಾವು ಪ್ರೇಯರ್ ಮಾಡಿ ಎಂಡ್ ಮಾಡ್ತೀನಿ. ಓಕೆ, ಆಮೇಲೆ ಮಾತಾಡ್ಲಿಕ್ಕಿದ್ರೆ ಹೇಳ್ಬೋದು. ಲೆಟ್ಸ್ ಪ್ರೇ ನಾವು. ಎಲ್ಲರೂ ಪ್ರೇಯರ್ ಮಾಡುವ, ಯಾಕಂದ್ರೆ ಸಮಯ ಆಗಿದೆ. ಒಂದು ಕ್ಲೋಸಿಂಗ್ ಪ್ರೇಯರ್ ಮಾಡಿ ಎಂಡ್ ಮಾಡಿ. ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನಿನ್ನ ವಾಕ್ಯವೇ ಸತ್ಯ. ನಿನ್ನ ವಾಕ್ಯದಿಂದಲೇ ನಮ್ಮನ್ನು ಶುದ್ಧಗೊಳಿಸು. ಯೋಹಾನ 17:17 ಆ ವಾಕ್ಯದ ಪ್ರಕಾರ ನಮ್ಮನ್ನು ಶುದ್ಧ ಮಾಡು, ಯಾಕಂದ್ರೆ ನಿನ್ನ ವಾಕ್ಯವೇ ಸತ್ಯವಾಗಿದೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಮಾತ್ರ ನಮ್ಮನ್ನು ಬಿಡುಗಡೆಗೊಳಿಸ್ತದೆ.
ವಾಕ್ಯವನ್ನು ಅಂದ್ರೆ ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ. ಇವತ್ತು ಅನೇಕ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಳದಲ್ಲಿ ಪ್ರಕಟಣೆ ಕೊಡು ಸ್ವಾಮಿ. ಇದರ ಮೂಲಕ ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನ ಸಭೆ ಆ ಜಾರ ಸ್ತ್ರೀಯ ಜೊತೆ ಸೇರಬಾರದು, ಅವಳ ಪಾಪದಲ್ಲಿ ಪಾಲನ್ನು ಹೊಂದಬಾರದು ಎಂಬುದೇ ನಿನ್ನ ಚಿತ್ತವಾಗಿದೆ. ನಮ್ಮೆಲ್ಲರನ್ನು ನೀವು ಅದರಿಂದ ದೂರ ಮಾಡಿ ಸ್ವಾಮಿ. ನೀನು ನಮ್ಮನ್ನು ಇನ್ನಷ್ಟು ಪರಿಶುದ್ಧಗೊಳಿಸಿ, ನಮ್ಮನ್ನು ನಿನ್ನ ಬರೋಣಕ್ಕಾಗಿ, ನಿನ್ನ ಮೊದಲ ಗಿತ್ತಿಯಾಗಿ, ನಿನ್ನ ಪರಿಶುದ್ಧ ಸಭೆಯಾಗಿ, ಸುಂಕು ಕಳಂಕ ಇಲ್ಲದಿರುವಂತ ಪರಿಶುದ್ಧ ಕನ್ನಿಕೆಯಂತೆ ನಮ್ಮನ್ನು ನೀನು ಸಿದ್ಧಪಡಿಸು ಎಂದು ಪ್ರಾರ್ಥಿಸುತ್ತಾ ಎಲ್ಲವೂ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೇವೆ. ಕೇಳಿದಂತ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು, ಎಲ್ಲ ಹಿರಿಯರನ್ನು ನೀನು ಆಶೀರ್ವದಿ ಸ್ವಾಮಿ. ಅವರ ಜೀವಿತದಲ್ಲಿರುವಂತ ಕಷ್ಟ ದುಃಖದಲ್ಲಿ ನೀನು ಸಹಾಯ ಮಾಡು ಕರ್ತನೆ. ಅವರನ್ನು ಸದಾ ನಿನ್ನ ನಂಬಿಕೆಯಲ್ಲಿ ಸ್ಥಿರವಾಗಿರ್ಲಿಕ್ಕೆ ಸಹಾಯ ಮಾಡು. ಅವರು ಇನ್ನಷ್ಟು ಆತ್ಮದಲ್ಲಿ ಬೆಳವಣಿಗೆಯನ್ನು ಹೊಂದಿ ಸ್ವಾಮಿ, ನಿನಗೋಸ್ಕರ ಅನೇಕ ಫಲವನ್ನು ತರುವರಾಗಿ ಅವರನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ, ಆಮೇನ್. ಆಮೇನ್ ಆಮೇನ್. ಆಮೇನ್.